ನಮಸ್ಕಾರ, ವೆಲ್ಕಮ್ ಟು ಸ್ವರಾಜ್ಯ ಕೆಮಿಸ್ಟ್ರಿ ಚಾನಲ್. ನನ್ನ ಹೆಸರು ಜಿ ಸ್ಮಿತಾ. ಈ ಚಾನಲ್ ಮೂಲಕ KSET ಹಾಗೂ CSIR ಎಕ್ಸಾಮ್ಗೆ ಯೂಸ್ ಆಗುವ ಕೆಲವು ಟಾಪಿಕ್ಗಳನ್ನ ಅಪ್ಲೋಡ್ ಮಾಡಲಾಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವ್ರಿಗೆ ಯೂಸ್ ಆಗುತ್ತೆ ಅನ್ನೋದಾದರೆ ಮರಿದೇನೆ ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಇದನ್ನೆಲ್ಲ ಮಾಡೋದ್ರಿಂದ ನನಗೇನಾಗುತ್ತೆ ಅಂತಂದರೆ ಒಂದು ಮೋಟಿವೇಶನ್ ಬಂದಂಗೆ ಆಗುತ್ತೆ. ಸೊ ನಾನು ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ಬೋದು. ಸೊ ಇವತ್ತಿನ ಟಾಪಿಕ್ ಏನು? ಸೊ ಇವತ್ತಿನ ಟಾಪಿಕ್ನಲ್ಲಿ ಡೇಟಾ ಅನಾಲಿಸಿಸ್ ಬಗ್ಗೆ ನಾನು ಡಿಸ್ಕಷನ್ ಮಾಡ್ತೇನೆ, ಅಥವಾ ಎರರ್ ಅಂತಲೂ ಕರಿಬೋದು ಇದನ್ನು. ಸೊ ಎರರ್ ಅಂದರೆ ಏನು? ಎರರ್ ಅಂದ ತಕ್ಷಣ ಏನು ಬರುತ್ತೆ ನಮ್ಮ ಮೈಂಡಲ್ಲಿ ಬರೋದು? ಮಿಸ್ಟೇಕ್. ಹೌದು ಅಲ್ವಾ? ಎರರ್ ಆಗೋದು ಯಾವಾಗ ಅಂತಂದರೆ ನಾವು ಮಿಸ್ಟೇಕ್ ಮಾಡಿದಾಗ ಎರರ್ ಬರುತ್ತೆ. ಬಟ್ ನ್ಯೂಮೆರಿಕಲ್ ಆಗಿ ಹೇಳೋದಾದರೆ ಎರರ್ ಅಂದರೆ ಏನು? ಸೊ ನ್ಯೂಮೆರಿಕಲ್ ಡಿಫ್ರೆನ್ಸಸ್ ಬಿಟ್ವೀನ್ ಟ್ರೂ ಆರ್ ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಆ್ಯಂಡ್ ಮೆಜರ್ಡ್ ವ್ಯಾಲ್ಯೂ ಆರ್ ಅಬ್ಸರ್ವ್ಡ್ ವ್ಯಾಲ್ಯೂ. ಓಕೆ, ಇಟ್ ಈಸ್ ನೌನ್ ಆ್ಯಸ್ ಎರರ್. ಸೊ ಎರರ್ ಅಂತಂದರೆ ನ್ಯೂಮೆರಿಕಲಲ್ಲಿ ನಂಬರಲ್ಲಿ ಡಿಫ್ರೆನ್ಸಸ್ ನೋಡೋದಾದರೆ ಒಂದು ಟ್ರೂ ಅಥವಾ ಅಕ್ಸೆಪ್ಟೆಡ್ ಅಥವಾ ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಏನಿರುತ್ತೆ ಆ ವ್ಯಾಲ್ಯೂ ಜೊತೆಗೆ ಮೆಜರ್ಡ್ ವ್ಯಾಲ್ಯೂ ಅಥವಾ ಏನು ಅಬ್ಸರ್ವ್ಡ್ ವ್ಯಾಲ್ಯೂ ಇರುತ್ತೆ ನಮ್ಮದು, ಆ ಎರಡೂ ವ್ಯಾಲ್ಯೂಗಳಿಗಿರೋಂಥ ಡಿಫ್ರೆನ್ಸಸ್ಸನ್ನು ನಾವು ಎರರ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಇವಾಗ ನಾವು ಲ್ಯಾಬಲ್ಲಿ ಎಕ್ಸಾಮ್ಗಳು ಮಾಡ್ತಾ ಇರ್ತೀವಿ ನಾವು. ಸೊ ಎಕ್ಸಾಮಲ್ಲಿ ಏನು ಮಾಡ್ತೀವಿ, ಬಿಫೋರ್ ಮಕ್ಕಳು ಬರೋದಕ್ಕಿಂತ ಮುಂಚೆನೇ ಒಂದು ಟೈಟ್ರೇಷನ್ ಮಾಡಿ ನಮ್ಮದೇ ಆದ ಒಂದು ಸ್ಟ್ಯಾಂಡರ್ಡ್ ವ್ಯಾಲ್ಯೂನ ಇಟ್ಕೊಂಡಿರ್ತೀವಿ. ಇದ್ರ ಜೊತೆಗೆ ಏನು ಮಾಡ್ತೀವಿ ನಾವು, ಮಕ್ಕಳು ಬರೋ ಅಂಥ ಒಂದು ಅಬ್ಸರ್ವ್ಡ್ ಅಥವಾ ಮೆಜರ್ಡ್ ಅವ್ರ ಕ್ಯಾಲ್ಕುಲೇಷನ್ ವ್ಯಾಲ್ಯೂನ ಏನು ಮಾಡ್ತೀವಿ ನಾವು, ಅದನ್ನು ಜೊತೆಗೆ ಟ್ಯಾಲಿ ಮಾಡ್ತೀವಿ. ಸೊ ಡಿಫ್ರೆನ್ಸಸ್ ಫೈಂಡ್ ಔಟ್ ಮಾಡ್ತೀವಿ, ಎರರ್ ಫೈಂಡ್ ಔಟ್ ಮಾಡ್ತೀವಿ. ಆ ಎರರ್ ಮೇಲೆ ಏನು ಮಾಡ್ತೀವಿ, ಮಕ್ಕಳಿಗೆ ನಾವು ಮಾರ್ಕ್ಸ್ ಕೊಡ್ತೀವಿ. ಸೊ ದಟ್ ಈಸ್ ನೌನ್ ಆ್ಯಸ್ ಎರರ್. ಸೊ ಅದನ್ನು ನಾವೇನಂತ ಕರಿತೀವಿ, ನಾವು ಫೈಂಡ್ ಔಟ್ ಮಾಡ್ತೀವಲ್ಲ ಡಿಫ್ರೆನ್ಸಸ್ ಬಿಟ್ವೀನ್ ಅವರ್ ವ್ಯಾಲ್ಯೂಸ್ ಆ್ಯಂಡ್ ದ ಸ್ಟೂಡೆಂಟ್ ವ್ಯಾಲ್ಯೂಸ್, ಅದನ್ನು ನಾವು ಎರರ್ ಅಂತ ಕರಿತೀವಿ. ಹಾಗಾದರೆ ಸೋರ್ಸಸ್ ಆಫ್ ಎರರ್ಸ್, ಎಲ್ಲೆಲ್ಲಿ ಎರರ್ಸ್, ಯಾವ ಥರ ಎರರ್ಸ್ಗಳು, ಯಾವ ಸೋರ್ಸಿಂದ ಎರರ್ಸ್ ಬರುತ್ತೆ? ಸ್ಯಾಂಪ್ಲಿಂಗ್ ಮಾಡೋ ಟೈಮಲ್ಲಿ ಬರ್ಬೋದು, ಎರರ್ ಡ್ಯೂರಿಂಗ್ ಸ್ಯಾಂಪಲ್ ಪ್ರಿಪ್ರೇಷನ್. ಸೊ ಇವಾಗ ನಾವು ಒಂದು ಸ್ಟ್ಯಾಂಡರ್ಡ್ ಫ್ಲಾಸ್ಕಲ್ಲಿ ಅನ್ನೋನ್ ಸೊಲ್ಯೂಷನ್ ಕೊಟ್ಟಿರ್ತೀವಿ. ಸೊ ಮಕ್ಕಳು ಅದನ್ನು ಏನು ಮಾಡ್ತಾರೆ, ಆ್ಯಕ್ಚುಲಿ ಮೇಕಪ್ ಮಾಡಬೇಕಾದ್ರೆ ಸೊ ಅಲ್ಲೊಂದು ಮಾರ್ಕ್ ಇರುತ್ತೆ. ಆ್ಯಕ್ಚುಲಿ ಆ ಮಾರ್ಕ್ಗಿಂತನೂ ಜಾಸ್ತಿ 1 or 2 ಡ್ರಾಪ್ಸು ಜಾಸ್ತಿ ಹಾಕ್ಬೋದು ಅಥವಾ ಕಡಿಮೆ ಹಾಕ್ಬೋದು. ಸೊ ಸ್ಯಾಂಪಲ್ ಪ್ರಿಪ್ರೇಷನ್ ಮಾಡಬೇಕಾದ್ರೆ ಏನು ಮಾಡ್ತಾರೆ, ಅವರು ಎರರ್ ಮಾಡ್ತಾರೆ. ಓಕೆ, ಸೊ ಎರರ್ ಬೈ ದ ಅನಲಿಸ್ಟ್. ಸೊ ಅನಲಿಸ್ಟ್ ಯಾರಿರ್ತಾರೆ ಅವರಿಂದನೂ ಸಹ ಎರರ್ ಆಗ್ಬೋದು. ಆ್ಯಕ್ಚುಲಿ ಏನು ಮಾಡ್ತಾರೆ, ಒಂದು ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್ ನಾವು 2 ಟೆಸ್ಟ್ ಟ್ಯೂಬ್ 1 ಟೆಸ್ಟ್ ಟ್ಯೂಬ್ ಹಾಕಕ್ಕೆ ಕೇಳಿರ್ತೀವಿ. ಸೊ ಅದನ್ನು ಮರಿಬೋದು ಅವರು, ಅಂದರೆ ಅವ್ರಿಗೆ ಪ್ರೊಸೀಜರ್ ನೀಟಾಗಿ ತಿಳ್ಕೊಳ್ದೇನೆ ಅವ್ರು ಆ್ಯಕ್ಚುಲಿ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಬರ್ಬೋದು ಮಕ್ಕಳು. ಸೊ ಅದರಿಂದ ಈ ಥರ ಏನಾಗುತ್ತೆ ಅಂತಂದರೆ ಎರರ್ ಬರ್ಬೋದು. ಇಲ್ಲಾಂದರೆ ಕೆಲವ್ರಿಗೆ ಏನಾಗುತ್ತೆ ಅಂತಂದರೆ ಕಲರ್ ಡಿಫ್ರೆನ್ಷಿಯೇಟ್ ಗೊತ್ತಾಗುತ್ತಲ್ಲ, ನಾವು ಎಂಡ್ ಪಾಯಿಂಟ್ ಹೇಳಿರ್ತೀವಿ. ಆ್ಯಕ್ಚುಲಿ ಆ ಎಂಡ್ ಪಾಯಿಂಟ್ ಫೈಂಡ್ ಔಟ್ ಮಾಡೋದ್ರಲ್ಲಿ ಏನು ಮಾಡ್ತಾರೆ ಅವರು, ಮಿಸ್ಟೇಕ್ ಮಾಡ್ಕೋಬೋದು. ಎರರ್ ಬೈ ದ ಈಕ್ವಿಪ್ಮೆಂಟ್ಸ್, ನಾವು ಯೂಸ್ ಮಾಡೋ ಈಕ್ವಿಪ್ಮೆಂಟ್ಸಿಂದ ಎರರ್ ಆಗ್ಬೋದು. ಕ್ಯಾಲಿಬ್ರೇಷನ್ ಎರರ್, ಸೊ ಈಕ್ವಿಪ್ಮೆಂಟ್ಗಳನ್ನೆಲ್ಲ ಏನು ಮಾಡ್ತೀವಿ ನಾವು, ಕ್ಯಾಲಿಬ್ರೇಷನ್ ಮಾಡಿರ್ತೀವಿ, ಆ ಕ್ಯಾಲಿಬ್ರೇಷನಿಂದನೂ ಸಹ ಎರರ್ ಆಗ್ಬೋದು. ರಿಪೋರ್ಟಿಂಗ್ ಎರರ್, ಕ್ಯಾಲ್ಕುಲೇಷನ್ ಎರರ್ ಇನ್ ಮೆಥಡ್ ಸೆಲೆಕ್ಷನ್, ಎರರ್ ಡ್ಯೂರಿಂಗ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಸ್ಟೋರೇಜ್, ಎರರ್ ಡ್ಯೂ ಟು ಲ್ಯಾಬೊರೇಟರಿ ಎನ್ವಿರಾನ್ಮೆಂಟ್. ಸೊ ಇದೆಲ್ಲ ಏನು ಅಂತಂದರೆ ಸೋರ್ಸಸ್ ಆಫ್ ಎರರ್ ಬರೋದಕ್ಕೆ ಏನೇನು ಸೋರ್ಸಸ್ ಅಂತ. ನೆಕ್ಸ್ಟ್ ಟೈಪ್ಸ್ ಆಫ್ ಎರರ್, 2 ಇಂಪಾರ್ಟೆಂಟ್ ಟೈಪ್ಸ್ ಆಫ್ ಎರರ್ ನೋಡ್ಬೋದು ನಾವಿಲ್ಲಿ. ಯಾವುದೇದು ಅಂತಂದರೆ ಒಂದು ಡಿಟರ್ಮಿನೆಂಟ್ ಎರರ್, ಇನ್ನೊಂದು ಇಂಡಿಟರ್ಮಿನೆಂಟ್ ಎರರ್. ದ ಫಸ್ಟ್ ಒನ್ ಇಸ್ ದ ಡಿಟರ್ಮಿನೆಂಟ್ ಎರರ್. ಓಕೆ, ಅದನ್ನು ಸಿಸ್ಟಮ್ಯಾಟಿಕ್ ಎರರ್ ಅಂತಲೂ ಕರೀತಾರೆ. ದಿಸ್ ಎರರ್ಸ್ ಆರ್ ಡಿಟರ್ಮಿನೆಡ್ ಆ್ಯಂಡ್ ಆರ್ ಅವಾಯ್ಡೆಡ್ ಇಫ್ ಕೇರ್ ಇಸ್ ಟೇಕೆನ್. ಸೊ ಈ ಡಿಟರ್ಮಿನೆಂಟ್ ಎರರ್ ಅಂತಂದರೆ ಅಲ್ಲೇ ನೇಮಲ್ಲೇ ಇಂಡಿಕೇಟ್ ಮಾಡ್ತಾರೆ. ಹ್ಯಾಸ್ ದ ನೇಮ್ ಇಂಡಿಕೇಟೆಡ್, ಆ್ಯಕ್ಚುಲಿ ವಿ ಕ್ಯಾನ್ ಡಿಟರ್ಮೈನ್ ದ ಸೋರ್ಸಸ್ ಆಫ್ ದ ಎರರ್. ಸೊ ಎರರ್ ಯಾವ ಥರ ಹೇಗೆ ಪ್ರೊಡ್ಯೂಸ್ ಆಗ್ತದೆ, ಏನು ಸೋರ್ಸ್ ಏನು ಅಂತ ನಾವು ಫೈಂಡ್ ಔಟ್ ಮಾಡಿ ಅದನ್ನು ಅವಾಯ್ಡ್ ಮಾಡ್ಬೋದು. ಕೇರ್ ತೊಗೊಳ್ಳೋದ್ರ ಮೂಲಕ ಏನು ಮಾಡ್ಬೋದು, ನಾವು ಅದನ್ನು ಅವಾಯ್ಡ್ ಮಾಡ್ಬೋದು. ಸೊ ಇದನ್ನು ಏನಂತೀವಿ ನಾವು, ಡಿಟರ್ಮಿನೆಂಟ್ ಆರ್ ಅಥವಾ ಸಿಸ್ಟಮ್ಯಾಟಿಕ್ ಎರರ್ ಅಂತ ಕರಿತೀವಿ. ಇನ್ನು ಡಿಟರ್ಮಿನೆಂಟ್ ಎರರನ್ನು ಸಹ ಕ್ಲಾಸಿಫೈಡ್ ಮಾಡ್ಬೋದು 3 ಕ್ಲಾಸಸ್, ಮೇನ್ 3 ಕ್ಲಾಸಸ್ ಆಗಿ ಕ್ಲಾಸಿಫಿಕೇಷನ್ ಮಾಡ್ಬೋದು. ಅದು ಯಾವುದ್ಯಾವುದು ಅಂದರೆ ಇನ್ಸ್ಟ್ರೂಮೆಂಟಲ್ ಎರರು, ಆಪರೇಟಿವ್ ಅಥವಾ ಪರ್ಸನಲ್ ಎರರು, ಮೆಥಾಡಿಕ್ ಎರರ್. ಸೊ ದಿಸ್ 3 ಆರ್ ದ ಕ್ಲಾಸಿಫಿಕೇಷನ್ ಆಫ್ ಸಿಸ್ಟಮ್ಯಾಟಿಕ್ ಆರ್ ಡಿಟರ್ಮಿನೆಂಟ್ ಎರರ್. ಓಕೆ, ಸೊ ಫಸ್ಟ್ ಒನ್ ಯಾವುದು, ಇನ್ಸ್ಟ್ರೂಮೆಂಟಲ್ ಎರರ್. ಸೊ ಇನ್ಸ್ಟ್ರೂಮೆಂಟಲ್ ಎರರ್ ಅಂದರೆ ಏನು? ಸೊ ಇನ್ಸ್ಟ್ರೂಮೆಂಟಲ್ ಎರರ್ ಆರ್ ಇಂಟ್ರೊಡ್ಯೂಸ್ಡ್ ಡ್ಯೂ ಟು ದ ಯೂಸ್ ಆಫ್ ಡಿಫೆಕ್ಟಿವ್ ಇನ್ಸ್ಟ್ರೂಮೆಂಟ್ಸ್. ಸೊ ಈ ಇನ್ಸ್ಟ್ರೂಮೆಂಟಲ್ ಎರರ್ ಯಾವ ಥರ ಇಂಟ್ರೊಡ್ಯೂಸ್ ಆಗುತ್ತೆ ಅಂತಂದರೆ, ಒಂದು ಯಾವುದೋ ಡಿಫೆಕ್ಟಿವ್ ಇನ್ಸ್ಟ್ರೂಮೆಂಟ್ಸ್ ಇರೋ ಅದನ್ನು ನಾವು ಯೂಸ್ ಮಾಡಿದಾಗ ಏನಾಗುತ್ತೆ, ಅದು ಇನ್ಸ್ಟ್ರೂಮೆಂಟಲ್ ಎರರು ಬರ್ಬೋದು. ಸೊ ಏನು ಎಕ್ಸಾಂಪಲ್ ಏನು ನೋಡೋದಾದರೆ, ಸೊ ಫಾರ್ ಎಕ್ಸಾಂಪಲ್, the volumetric analysis will be introduced when a 20 ml pipette, okay, which actually measure 20.1 ml is used. ಏನು ಅಂತಂದರೆ, ಇವಾಗ ನಾವು ವ್ಯಾಲ್ಯೂಮೆಟ್ರಿಕಲ್ಲಿ ಒಂದು 20 ml ಪಿಪೆಟ್ ಮಾಡ್ಕೊಳ್ಳೋಕೆ ಹೇಳಿರ್ತೀವಿ ಅಥವಾ 25 ml ಪಿಪೆಟ್ ಮಾಡ್ಕೊಳ್ಳೋಕೆ ಹೇಳಿರ್ತೀವಿ. ಸೊ ನಾವು ಮೆಜರ್ ಮಾಡಿರೋ ಒಂದು ಪಿಪೆಟ್ ತೊಗೊಂಡಿರ್ತೀವಿ. ಆ ಪಿಪೆಟ್ಟಲ್ಲಿ ಮೆಜರ್ ಮಾಡಿದಾಗ ಅಲ್ಲಿರೋ ಮಾರ್ಕ್ ಪ್ರಕಾರ ಏನೋ ನಮಗೆ 25 ml ಇರಬೇಕಾಗಿತ್ತು. ಬಟ್ ಅದು ಆ್ಯಕ್ಚುಲಿ ಎಷ್ಟು ಮೆಜರ್ ಮಾಡ್ತಾ ಇರುತ್ತೆ, ಆ್ಯಕ್ಚುಲಿ ಅದು 25.1 ಅಥವಾ 20.1 ಮೆಜರ್ ಮಾಡ್ತಾ ಇರುತ್ತೆ. ಸೊ ಏನಾಗುತ್ತೆ, ಅಲ್ಲಿ ಡಿಫ್ರೆನ್ಸ್ ಆಗುತ್ತೆ. ಸೊ ಇದನ್ನು ನಾವು ಇನ್ಸ್ಟ್ರೂಮೆಂಟಲ್ ಎರರ್ ಅಂತ ಕರಿತೀವಿ. ಇದು ನಮ್ಮಿಂದ ಆಗಿರಲ್ಲ, ಇನ್ಸ್ಟ್ರೂಮೆಂಟಿಂದ ಆಗಿರುತ್ತೆ ಆ್ಯಕ್ಚುಲಿ. ಸೊ ಸಮ್ಟೈಮ್ಸ್ ಆ್ಯನ್ ಇನ್ಸ್ಟ್ರೂಮೆಂಟ್ ಎರರ್ ಮೇ ಅರೈಸ್ ಫ್ರಮ್ ದ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಆನ್ ದ ಇನ್ಸ್ಟ್ರೂಮೆಂಟ್. ಸೊ ಕೆಲವು ಟೈಮ್ಸಲ್ಲಿ ಏನಾಗುತ್ತೆ ಅಂತಂದರೆ ಇನ್ಸ್ಟ್ರೂಮೆಂಟಲ್ ಎರರು
ಆ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಇರ್ತವೆ, ಇವಾಗ ಲ್ಯಾಬಲ್ಲಿ ಇರ್ಬೋದು, ನಾವು ಎಲ್ಲಿ ಮಾಡ್ತಾ ಇರ್ತೀವಿ ಆ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸು ಸಹ ಅದ್ರ ಮೇಲೆ ಎಫೆಕ್ಟ್ ಆಗ್ತಾ ಇರುತ್ತೆ. ಯಾವ ಥರ ಅಂತಂದರೆ ಇವಾಗ ಫಾರ್ ಎಕ್ಸಾಂಪಲ್ 25 ml ಪಿಪ್ಪೆಟ್. ಸೊ 25 ml ಪಿಪ್ಪೆಟನ್ನು ನಾನು ಕ್ಯಾಲಿಬ್ರೇಷನ್ ಮಾಡಿರ್ತೀನಿ ನಾನು. ಓಕೆ, ಕ್ಯಾಲಿಬ್ರೇಷನ್ ಮಾಡಿದಾಗ ನಾನು ಎಷ್ಟು 20 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಟೆಂಪ್ರೇಚರ್ ಇದ್ದಾಗ ನಾನು ಏನು ಮಾಡ್ತೀನಿ, ನಾನು ಕ್ಯಾಲಿಬ್ರೇಷನ್ ಮಾಡಿರ್ತೀನಿ. ಬಟ್ ನಾನು ಯಾವಾಗ ಅದನ್ನು ಪಿಪ್ಪೆಟನ್ನು ಯೂಸ್ ಮಾಡ್ತೀನಿ ಅವಾಗ ಟೆಂಪ್ರೇಚರು 30 ಅಥವಾ 25 ಡಿಗ್ರಿ ಆದಾಗ ಆಟೋಮೆಟಿಕಲಿ ಏನಾಗುತ್ತೆ, ಅಲ್ಲಿ ಒಂದು ಇನ್ಸ್ಟ್ರೂಮೆಂಟಲ್ ಎರರ್ ಅರೈಸ್ ಆಗುತ್ತೆ. ಓಕೆ, ಸೊ ದಿಸ್ ಈಸ್ ಆ್ಯಕ್ಚುಲಿ ಇನ್ಸ್ಟ್ರೂಮೆಂಟಲ್ ಎರರ್. ಸೊ ನಾವು ಇಲ್ಲಿ ಸೋರ್ಸನ್ನು ಫೈಂಡ್ ಔಟ್ ಮಾಡ್ಬೋದು. ಫೈಂಡ್ ಔಟ್ ಮಾಡಿ ಅದನ್ನ ಏನು ಮಾಡ್ಬೋದು, ಎಲಿಮಿನೇಟ್ ಮಾಡ್ಬೋದು. ಹೇಗೆ ಎಲಿಮಿನೇಟ್ ಮಾಡೋದು ಅಂತಂದರೆ ಯಾವತ್ತೋ ಒಂದಿನ, ಇವಾಗ 1 ವರ್ಷನೋ 2 ಇಯರ್ಸೋ ಆಗೋಗಿರುತ್ತೆ ಕ್ಯಾಲಿಬ್ರೇಷನ್ ಮಾಡಿ ಪಿಪ್ಪೆಟದು ನಾನು. ಓಕೆ, 1 ಇಯರ್ ಆಗೋಗಿರುತ್ತೆ. ಆ ಥರ ಮಾಡಬಾರ್ದು. ಒಂದು ಪಿರಿಯಾಡಿಕಲಿ ಏನು ಮಾಡ್ತಾ ಇರಬೇಕು, ಆಗಾಗ ಕ್ಯಾಲಿಬ್ರೇಷನ್ ಮಾಡ್ತಾ ಇರೋದ್ರಿಂದ ಏನಾಗುತ್ತೆ, ನಮಗೆ ಇನ್ಸ್ಟ್ರೂಮೆಂಟದ ಎರರ್ನ ನಾವು ಫೈಂಡ್ ಔಟ್. ಹಾಗೇನೆ ನಾವು ಪೊಟೆನ್ಷಿಯೋಮೀಟರ್ ಯೂಸ್ ಮಾಡ್ತೀವಿ, ಕಂಟೆಕ್ಟೋಮೆಟ್ರಿ ಯೂಸ್ ಮಾಡ್ತೀವಿ. ಇದನ್ನೆಲ್ಲ ಏನು ಮಾಡ್ತಾ ಇರಬೇಕು, ಆಗಾಗ ನಾವೇನು ಮಾಡ್ತಾ ಇರಬೇಕು, ಇನ್ಸ್ಟ್ರೂಮೆಂಟನ್ನು ಕ್ಯಾಲಿಬ್ರೇಷನ್ ಮಾಡ್ತಾ ಇರಬೇಕು. ನೆಕ್ಸ್ಟ್ ಸೆಕೆಂಡ್ ಒನ್ ಆಪರೇಟಿವ್ ಎರರ್ಸ್. ಸೊ ಈ ಆಪರೇಟಿವ್ ಎರರ್ಸನ್ನ ಏನಂತ ಕರಿತೀವಿ ನಾವು, ಪರ್ಸನಲ್ ಎರರ್ಸ್ ಅಂತಲೂ ಕರಿತೀವಿ. ಹೇಗೆ ಇಂಟ್ರೊಡ್ಯೂಸ್ ಆಗುತ್ತೆ ಅಂತಂದರೆ ಬಿಕಾಸ್ ಆಫ್ ದ ವೇರಿಯೇಷನ್ ಆಫ್ ದ ಪರ್ಸನಲ್ ಜಡ್ಜ್ಮೆಂಟ್. ಸೊ ನಮ್ಮ ಪರ್ಸನಲ್ ಜಡ್ಜ್ಮೆಂಟ್ ವೇರಿಯೇಷನ್ ಆದಾಗ, ಅಥವಾ ನಾವು ಯಾವುದೋ ಒಂದು ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಹೋಗ್ತೀವಿ, ಆ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕಿಂತ ಮುಂಚೆ ಪ್ರೊಸೀಜರ್ ತಿಳ್ಕೊಳ್ಳದೆ ಇದ್ದಾಗ ಏನಾಗುತ್ತೆ, ಆ್ಯಕ್ಚುಲಿ ಈ ಪರ್ಸನಲ್ ಎರರ್, ಆಪರೇಟಿವ್ ಎರರ್ಸ್ ನಮಗೆ ಅರೈಸ್ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಡ್ಯೂ ಟು ದ ಕಲರ್ ಬ್ಲೈಂಡ್ನೆಸ್ ಅ ಪರ್ಸನ್ಸ್ ಮೇ ಅರೈವ್ ಅಟ್ ರಾಂಗ್ ರಿಸಲ್ಟ್ಸ್ ಇನ್ ಅ ವ್ಯಾಲ್ಯೂಮೆಟ್ರಿಕ್ ಅನಾಲಿಸಿಸ್. ಸೊ ನಾವಿವಾಗ ಏನಾಗುತ್ತೆ ಅಂತಂದರೆ ಎಂಡ್ ಪಾಯಿಂಟ್ ಹೇಳಿರ್ತೀವಿ, ಪೇಲ್ ಪಿಂಕ್, ಕಲರ್ಲೆಸ್ ಟು ಪೇಲ್ ಪಿಂಕ್ ಅಂತ ಹೇಳಿರ್ತೀವಿ. ಸೊ ಇಲ್ಲಿ ಏನಾಗುತ್ತೆ, ಕಲರ್ ಬ್ಲೈಂಡ್ನೆಸ್ ಇರೋನು ಅವರು ಆ್ಯಕ್ಚುಲಿ ಲೈಟ್ ಪಿಂಕ್, ಆ ಪೇಲ್ ಪಿಂಕ್ ಬಂದ ತಕ್ಷಣ ಏನು ಮಾಡಬೇಕು, ಐಡೆಂಟಿಫಿಕೇಷನ್ ಮಾಡಬೇಕು. ಬಟ್ ಅವ್ರಿಗೆ ಏನಾಗುತ್ತೆ ಅಂತಂದರೆ ಅಲ್ಲಿ ಪೇಲ್ ಪಿಂಕನ್ನು ಅವ್ರು ಐಡೆಂಟಿಫಿಕೇಷನ್ ಮಾಡೋಕ್ಕಾಗತ್ತೆ. ಸೊ 2, 3, 4 ಡ್ರಾಪ್ಸ್ ಏನು ಮಾಡ್ತಾರೆ, ಎಕ್ಸ್ಟ್ರಾ ಆ್ಯಡ್ ಮಾಡಿದಾಗ ಅದು ಕಲರ್ ಯಾವಾಗ ಡಾರ್ಕ್ ಆಗುತ್ತೆ, ಪಿಂಕ್ ಕಲರು, ಆವಾಗ ಏನು ಮಾಡ್ತಾರೆ, ಅವರು ಅದನ್ನು ಮೆಜರ್ ಮಾಡ್ತಾರೆ. ಸೊ ಆವಾಗ ವ್ಯಾಲ್ಯೂಸ್ ತೊಗೊಂಡಾಗ ಏನಾಗುತ್ತೆ, ಆಟೋಮೆಟಿಕ್ ಏನಾಗುತ್ತೆ, ಅಲ್ಲಿ ಎರರ್ ಆಗುತ್ತೆ. ಸೊ ನಾವು ಏನು ಮಾಡಬೇಕು ಅಂತಂದರೆ, ನಮ್ಮಲ್ಲಿ ಆ ಥರ ಕಲರ್ ಬ್ಲೈಂಡ್ನೆಸ್ ಇದ್ದರೆ, ಸೊ ಆ ಟೈಮಲ್ಲಿ ಏನು ಮಾಡ್ಬೋದು ಅಂತಂದರೆ, ವ್ಯಾಲ್ಯೂಮೆಟ್ರಿಕ್ ಅನಾಲಿಸಿಸಲ್ಲಿ ನಾವೇನು ಮಾಡ್ಬೋದು, ಪೊಟೆನ್ಷಿಯೋಮೀಟರು, ಕಂಡಕ್ಟೋಮೀಟರನ್ನು ನಾವೇನು ಮಾಡ್ಬೋದು, ಅಲ್ಲಿ ಯೂಸ್ ಮಾಡ್ಬೋದು. ಸೊ ನೆಕ್ಸ್ಟ್, ಯೂಸಿಂಗ್ ಇನ್ಕರೆಕ್ಟ್ ಮ್ಯಾಥಮೆಟಿಕಲ್ ಈಕ್ವೇಷನ್ಸ್ ಆ್ಯಂಡ್ ಕಮಿಟಿಂಗ್ ಅರ್ಥಮ್ಯಾಟಿಕ್ ಮಿಸ್ಟೇಕ್ಸ್ ವಿಲ್ ಆಲ್ಸೋ ಕಾಸ್ ಆಪರೇಟಿವ್ ಎರರ್. ಸೊ ಇಲ್ಲೇನು ಮಾಡ್ತೀವಿ ಅಂತಂದರೆ, ಮ್ಯಾಥಮೆಟಿಕಲ್ ಈಕ್ವೇಷನ್ ಯೂಸ್ ಮಾಡ್ತಾ ಇರ್ತೀವಿ ನಾವು, ನಾರ್ಮಲಿಟಿ ಫೈಂಡ್ ಔಟ್ ಮಾಡೋಕ್ಕಿರ್ಬೋದು, ಅಥವಾ ಯಾವುದೇ ಎಕ್ಸ್ಪೆರಿಮೆಂಟಿಗೂ ಸಹ ತಂದೆ ಆದ ಒಂದು ಕ್ಯಾಲ್ಕುಲೇಷನ್ಸ್ಗಳಿರುತ್ತೆ. ಆ ಕ್ಯಾಲ್ಕುಲೇಷನ್ಸ್ಗೆ ನಾವೇನು ಮಾಡ್ತೀವಿ, ಒಂದು ಮ್ಯಾಥಮೆಟಿಕಲ್ ಈಕ್ವೇಷನ್ಸ್ ಫಾರ್ಮುಲಾಸ್ ಯೂಸ್ ಮಾಡ್ತಾ ಇರ್ತೀವಿ. ಈ ಫಾರ್ಮುಲಾ ಯೂಸ್ ಮಾಡೋ ಟೈಮಲ್ಲಿ ನಾವೇನಾದರೂ ಮಿಸ್ಟೇಕ್ ಮಾಡಿದ್ರೆ, ಓಕೆ, ಅದು ಸಹ ಯಾವುದಕ್ಕೆ ಬರುತ್ತೆ, ಆಪರೇಟಿವ್ ಎರರ್ ಅಥವಾ ಪರ್ಸನಲ್ ಎರರ್ ಬರುತ್ತೆ. ಯಾಕೆಂದರೆ ಇದನ್ನು ನಾವು ಮಿಸ್ಟೇಕ್ ಮಾಡ್ತಾ ಇರ್ತೀವಿ ಅಲ್ವಾ, ಅದಕ್ಕೋಸ್ಕರ. ನೆಕ್ಸ್ಟ್ ಇಸ್ ದ ಮೆಥಡಿಕ್ ಎರರ್. ಏನು, ದಿಸ್ ಎರರ್ಸ್ ಆರ್ ಕಾಸ್ಡ್ ಬೈ ಅಡಾಪ್ಟಿಂಗ್ ಡಿಫೆಕ್ಟಿವ್ ಎಕ್ಸ್ಪೆರಿಮೆಂಟಲ್ ಮೆಥಡ್ಸ್. ಸೊ ಈ ಇದು ಎಲ್ಲಿ ಆಗುತ್ತೆ ಅಂತಂದರೆ ನೋಡಿ, ಮೆಥಡಿಕ್ ಎರರ್ಸ್ ಅಂತಂದರೆ ನಾವು ಅಡಾಪ್ಟ್ ಮಾಡ್ಕೊಳ್ಳೋದು, ನಾವೇನು ಪ್ರೊಸೀಜರ್ ಮಾಡ್ಕೊತೀವಿ, ನಾವು ಚೂಸ್ ಮಾಡೋ ಪ್ರೊಸೀಜರಲ್ಲೇ ಏನಾಗಿರುತ್ತೆ ಅಂತಂದರೆ ಇಲ್ಲಿ ಒಂದು ಡಿಫೆಕ್ಟಿವ್ ಇರುತ್ತೆ. ಸೊ ಅಂಥ ಟೈಮಲ್ಲಿ ಮೆಥಡಿಕ್ ಎರರ್ಸ್ ಅಂತ ಕರಿತೀವಿ ಅದನ್ನು. ಓಕೆ, ಸೊ ಎಕ್ಸಾಂಪಲ್ ಹೇಳಬೇಕಾದ್ರೆ, ವ್ಯಾಲ್ಯೂಮೆಟ್ರಿಕ್ ಅನಾಲಿಸಿಸ್ ದ ಯೂಸ್ ಆಫ್ ಇಂಪ್ರಾಪರ್ ಇಂಡಿಕೇಟರ್. ಓಕೆ, ಯಾವುದೋ ಇಂಡಿಕೇಟರ್ ಯೂಸ್ ಮಾಡಬೇಕಾಗಿರುತ್ತೆ, ಫಿನಾಫ್ಥಲಿನ್ ಯೂಸ್ ಮಾಡಬೇಕಾಗಿರುತ್ತೆ, ಮೀಥೈಲ್ ಆರೆಂಜ್ ಯಾವುದೋ ಇಂಡಿಕೇಟರ್ ಯೂಸ್ ಮಾಡ್ತೀವಿ ನಾವು. ಸೊ ಆ ಟೈಮಲ್ಲೂ ಏನಾಗುತ್ತೆ ಅಂತಂದರೆ, ನಮ್ಗೆ ಏನಾಗುತ್ತೆ, ಅಲ್ಲಿ ಎರರ್ ಅರೈಸ್ ಆಗುತ್ತೆ. ಓಕೆ, ಪ್ರಾಪರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಥಿಯರಿಟಿಕಲ್ ಬ್ಯಾಕ್ಗ್ರೌಂಡ್ ಆಫ್ ದ ಎಕ್ಸ್ಪೆರಿಮೆಂಟ್ ಈಸ್ ನೆಸೆಸರಿ ಫಾರ್ ಅವಾಯ್ಡಿಂಗ್ ದ ಮೆಥಡಿಕ್ ಎರರ್. ಸೊ ಮೆಥಡಿಕ್ ಎರರ್ನ ನಾನು ಏನಾದರೂ ಅವಾಯ್ಡ್ ಮಾಡಬೇಕು ಅಂತಂದರೆ, ನನಗೇನು ಗೊತ್ತಿರಬೇಕು, ಥಿಯರಿಟಿಕಲ್ ಬ್ಯಾಕ್ಗ್ರೌಂಡು ಸಹ ಗೊತ್ತಿರಬೇಕು ಎಕ್ಸ್ಪೆರಿಮೆಂಟಲ್ಲಿ. ಇವಾಗ ಏನು ಆಸಿಡ್ ಬೇಸ್ ಟೈಟ್ರೇಷನ್ ಮಾಡ್ತಾರೆ, ನಾವು ವೀಕ್ ಆಸಿಡ್ ತೊಗೊತಾ ಇದ್ದೀವಿ, ಆ ಸ್ಟ್ರಾಂಗ್ ಆಸಿಡ್, ಆ ವೀಕ್ ಬೇಸ್, ಆ ಸ್ಟ್ರಾಂಗ್ ಬೇಸ್, ಅದು ನಮ್ಗೆ ಗೊತ್ತಿರಬೇಕು. ಸೊ ಅದಾದಾಗ pH ಎಷ್ಟು ಚೇಂಜಸ್ ಆಗುತ್ತೆ, ನ್ಯೂಟ್ರಲೈಸ್ ಆದಾಗ ಏನು pH ಬರುತ್ತೆ. ಸೊ ಆ pHಲ್ಲಿ ನಾನು ಇಂಡಿಕೇಟ್ ಮಾಡಬೇಕು, ಯಾವ ಇಂಡಿಕೇಟರ್ ಯೂಸ್ ಮಾಡಬೇಕು. ಸೊ ಇಂಡಿಕೇಟರ್ ಚೂಸ್ ಮಾಡೋದು ಸಹ pH ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇದನ್ನೆಲ್ಲ ತಿಳ್ಕೊಂಡಾಗ ಮಾತ್ರ ನಾವೇನು ಮಾಡ್ತೀವಿ, ಅಲ್ಲಿ ನೀಟಾಗಿ ಕರೆಕ್ಟಾಗಿ ಯಾವುದೇ ರೀತಿ ಎರರ್ ಇಲ್ಲದೇ ಮಾಡ್ಬೋದು. ಸೊ ಈ ಥರ ಎರರ್ ಮಾಡ್ತೀವಲ್ಲ, ಪ್ರೊಸೀಜರ್ ಫಾಲೋ ಮಾಡೋದ್ರ ಇರ್ಬೋದು, ಅಥವಾ ಇಂಡಿಕೇಟರ್ನ ಚೂಸ್ ಮಾಡೋದ್ರಲ್ಲಿ ಇರ್ಬೋದು. ಸೊ ಇದನ್ನೆಲ್ಲ ಏನಂತ ನಾವು ಕರಿತೀವಿ, ಮೆಥಡಿಕ್ ಎರರ್ ಅಂತ ಕರಿತೀವಿ. ಓಕೆ, ಸೊ ಈ ಮೆಥಡಿಕ್ ಎರರು, ಆಪರೇಟಿವ್ ಎರರು, ಓಕೆ, ನೆಕ್ಸ್ಟ್ ಯಾವುದು, ಇನ್ಸ್ಟ್ರೂಮೆಂಟಲ್ ಎರರು. ಈ 3 ಎರರು ಸಹ ಯಾವುದ್ರಲ್ಲಿ ಬರುತ್ತೆ, ನಮಗೆ ಡಿಟರ್ಮಿನೆಂಟ್ ಆರ್ ಸಿಸ್ಟಮ್ಯಾಟಿಕ್ ಎರರ್ ಬರುತ್ತೆ. ನೆಕ್ಸ್ಟ್, ಎಫೆಕ್ಟ್ಸ್ ಆಫ್ ಸಿಸ್ಟಮ್ಯಾಟಿಕ್ ಎರರ್ಸ್. ಸಿಸ್ಟಮ್ಯಾಟಿಕ್ ಎರರ್ಸ್ ಅದು ಏನು ಎಫೆಕ್ಟ್ಸ್? ಸೊ 2 ಎಫೆಕ್ಟ್ ನೋಡ್ತೀವಿ ನಾವು, ಒಂದು ಕಾನ್ಸ್ಟೆಂಟ್, ಇನ್ನೊಂದೇನು ಅಂತಂದರೆ ಪ್ರಪೋರ್ಷನಲ್ ಎರರ್ ಅಂತ. ಒಂದು ಕಾನ್ಸ್ಟೆಂಟ್ ಎರರ್, ಇನ್ನೊಂದು ಪ್ರಪೋರ್ಷನಲ್ ಎರರ್. ಸೊ ಏನು ಕಾನ್ಸ್ಟೆಂಟ್ ಎರರ್ ಅಂತಂದರೆ ಏನು, ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ದ ಸೈಜ್ ಆಫ್ ದ ಸ್ಯಾಂಪಲ್. ಅದು ಸ್ಯಾಂಪಲ್ ಸೈಜು ನಾವು ಎಷ್ಟು ತೊಗೊತೀವಿ ಅದ್ರ ಮೇಲೆ ಈ ಕಾನ್ಸ್ಟೆಂಟ್ ಅಂದ ತಕ್ಷಣ ಏನು, ಕಾನ್ಸ್ಟೆಂಟಾಗಿರುತ್ತೆ, ಅಂದರೆ ಚೇಂಜಸ್ ಆಗೋದಿಲ್ಲ ಅಂತ. ಸೊ ಇದು ಡಿಪೆಂಡ್ ಆಗಲ್ಲ, ನಾವು ತೊಗೊಳ್ಳೋ ಅಂಥ
ಸ್ಯಾಂಪಲ್ ಸೈಜ್ ಮೇಲೆ ಡಿಪೆಂಡ್ ಆಗಲ್ಲ. ನಾವು ಎಷ್ಟೇ ಸ್ಯಾಂಪಲ್ ಸೈಜ್ ತೊಗೊಂಡ್ರೂ ಸಹ ಏನಾಗುತ್ತೆ, ಎರರ್ ಬಂದಿರುತ್ತೆ, ಬಟ್ ಈ ಎರರ್ ಇದ್ರ ಮೇಲೆ ಡಿಪೆಂಡ್ ಆಗಿರಲ್ಲ. ಸೊ ಅಬ್ಸಲ್ಯೂಟ್ ಎರರ್ ಕಾನ್ಸ್ಟೆಂಟ್ ಟು ದ ಸೈಜ್ ಆಫ್ ದ ಸ್ಯಾಂಪಲ್. ನಾನು ಆಮೇಲೆ ಹೇಳ್ತೀನಿ ಅಬ್ಸಲ್ಯೂಟ್ ಎರರು ಓಕೆ ಅಂದರೆ ಏನು ಅಂತ ಆಮೇಲೆ ಹೇಳ್ತೀನಿ. ಸೊ ಈ ಅಬ್ಸಲ್ಯೂಟ್ ಎರರು ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ನಾನು. ಓಕೆ, ಸೊ ಅಬ್ಸಲ್ಯೂಟ್ ಎರರು ಮತ್ತು ಅದ್ರ ಜೊತೆಗೆ ರಿಲೇಟಿವ್ ಎರರು. ಓಕೆ, ಅಬ್ಸಲ್ಯೂಟ್ ಎರರ್ ಕಾನ್ಸ್ಟೆಂಟ್ ಟು ದ ಸೈಜ್ ಆಫ್ ದ ಸ್ಯಾಂಪಲ್ ಸೈಜನ್ನ ನೀವು ಚೇಂಜಸ್ ಮಾಡಿದ್ರೂ ಸಹ ಅಬ್ಸಲ್ಯೂಟ್ ಎರರ್ ಏನಾಗಿರುತ್ತೆ ನಿಮಗೆ ಇಲ್ಲಿ ಕಾನ್ಸ್ಟೆಂಟ್ ಇರುತ್ತೆ. ಓಕೆ, ಸೊ ರಿಲೇಟಿವ್ ಎರರ್ ಏನಾಗುತ್ತೆ ಅಂತಂದರೆ ಚೇಂಜ್ ಆಗ್ತಾ ಇರುತ್ತೆ ಸ್ಯಾಂಪಲ್ ಸೈಜ್ ಜೊತೆಗೆ, ಅದು ಸಹ ಚೇಂಜ್ ಆಗ್ತದೆ. ಏನು ಚೇಂಜಸ್ ಆಗುತ್ತೆ ಅಂತಂದರೆ ಡಿಕ್ರೀಸ್ಡ್ ಬೈ ಇನ್ಕ್ರೀಸಿಂಗ್ ದ ಸ್ಯಾಂಪಲ್ ಸೈಜ್ ಇನ್ಕ್ರೀಸ್ ಮಾಡ್ತಾ ಇದ್ದಂಗೆ ರಿಲೇಟಿವ್ ಎರರ್ ಏನಾಗ್ತಾ ಇರುತ್ತೆ, ಡಿಕ್ರೀಸ್ ಆಗ್ತಾ ಇದೆ ನೋಡಿ, ಕಾನ್ಸ್ಟೆಂಟ್. ಸೊ ಸಿಸ್ಟಮ್ಯಾಟಿಕ್ ಎರರಲ್ಲಿ 2 ಟೈಪ್ಸ್ ಆಫ್ ಎಫೆಕ್ಟನ್ನು ನಾವು ನೋಡ್ಬೋದು. ಒಂದು ಏನಾಗುತ್ತೆ ಎರರಲ್ಲಿ ಏನಾಗುತ್ತೆ ಅಂತಂದರೆ, ಒಂದು ಸ್ಯಾಂಪಲ್ ಸೈಜ್ ಮೇಲೆ ಡಿಪೆಂಡ್ ಆಗಿರಲ್ಲ, ದಟ್ ಈಸ್ ಇಂಡಿಪೆಂಡೆಂಟ್ ಆಗಿರುತ್ತೆ, ಅದನ್ನು ಕಾನ್ಸ್ಟೆಂಟ್ ಎರರ್ ಅಂತ ಕರಿತೀವಿ ನಾವು. ಸೊ ಅಬ್ಸಲ್ಯೂಟ್ ಎರರ್ ಇದರಲ್ಲಿ 2 ಟೈಪ್ಸ್ ಆಫ್ ಎರರ್ ನೋಡ್ತೀವಿ ನಾವು, ಒಂದು ರಿಲೇಟಿವ್ ಎರರು, ಇನ್ನೊಂದು ಅಬ್ಸಲ್ಯೂಟ್ ಎರರು. ಓಕೆ, ಸೊ ಆ್ಯಕ್ಯುರೇಸಿ ಅಂತ ಬರುತ್ತೆ, ಪ್ರಿಸಿಷನ್ ಅಂತ ಬರುತ್ತೆ ನೋಡಿ. ನಿಮಗೆ ಆ್ಯಕ್ಯುರೇಸಿನ ಎಕ್ಸ್ಪ್ರೆಸ್ ಮಾಡೋ 2 ಟರ್ಮ್ಸ್ ಯೂಸ್ ಮಾಡ್ತೀವಿ ನಾವು, ದಟ್ ಈಸ್ ದ ಅಬ್ಸಲ್ಯೂಟ್ ಎರರು, ಇನ್ನೊಂದು ರಿಲೇಟಿವ್ ಎರರು. ನೆಕ್ಸ್ಟ್ ಮುಂದಕ್ಕೆ ಬರುತ್ತೆ ನಿಮಗೆ. ಇಲ್ಲಿ ಏನು ತಿಳ್ಕೊಬೇಕು ಅಂತಂದರೆ, ಅಬ್ಸಲ್ಯೂಟ್ ಎರರು ಸ್ಯಾಂಪಲ್ ಸೈಜ್ ಮೇಲೆ ಡಿಪೆಂಡ್ ಆಗಿರಲ್ಲ, ಅದು ಕಾನ್ಸ್ಟೆಂಟ್ ಆಗಿರುತ್ತೆ. ಸೊ ಇದು ಕಾನ್ಸ್ಟೆಂಟ್ ಆದಾಗ ಇದಕ್ಕೆ ಏನಂತೀವಿ ನಾವು, ಕಾನ್ಸ್ಟೆಂಟ್ ಅಂತಲೇ ತೊಗೊತೀವಿ ನೋಡಿ. ನೆಕ್ಸ್ಟ್ ರಿಲೇಟಿವ್ ಎರರ್ ಏನಾಗುತ್ತೆ ಅಂತಂದರೆ ಸ್ಯಾಂಪಲ್ ಸೈಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದರೆ ಸ್ಯಾಂಪಲ್ ಸೈಜ್ ಇನ್ಕ್ರೀಸ್ ಆಗ್ತಾ ಇದ್ದಂಗೆ ರಿಲೇಟಿವ್ ಎರರ್ ಏನಾಗ್ತಾ ಇರುತ್ತೆ, ಡಿಕ್ರೀಸ್ ಆಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ತೊಗೊಳ್ಳೋಣ, ನಾವು 4 ಸ್ಯಾಂಪಲ್ಸ್ ತೊಗೊಂಡಿದ್ದೀವಿ ಆ್ಯಕ್ಚುಲಿ. ಒಂದು 10 ಗ್ರಾಮು, ಇನ್ನೊಂದು 20, 30, 40 ಗ್ರಾಮ್ ನೋಡೋಣ. ಸೊ ಆ್ಯಕ್ಚುವಲ್ ವೆಯ್ಟ್ ಎಷ್ಟು ಅಂದರೆ 10, 20, 30, 40 ಗ್ರಾಮ್ ಆ್ಯಕ್ಚುವಲ್ ವೆಯ್ಟ್. ಬಟ್ ನಾನು ಅಬ್ಸರ್ವ್ ಮಾಡಿದಾಗ ಅಂದರೆ ನಾನು ಆ ವೆಯ್ಟನ್ನ ಆಲ್ರೆಡಿ ಮಾಡಿ ಇಟ್ಬಿಟ್ಟಿದ್ದಾರೆ ಅಂದ್ಕೊಳ್ಳಿ ನಾವು. ಇವಾಗ ಕ್ಯಾಲ್ಶಿಯಂ ಕಾರ್ಬೋನೇಟ್ ಇರ್ಬೋದು, ಅಥವಾ ಕಾಪರ್ ಸಲ್ಫೇಟ್. ಫಾರ್ ಎಕ್ಸಾಂಪಲ್ ಕಾಪರ್ ಸಲ್ಫೇಟ್ ಇದೆ. ಸೊ 10, 20, 30, 40 ಅಂತ ವೆಯ್ಟ್ ಮಾಡಿ ಇಟ್ಟಿದ್ದಾರೆ, ಅದು ದಟ್ ಈಸ್ ದ ಆ್ಯಕ್ಚುವಲ್ ವೆಯ್ಟ್ ಇರುತ್ತೆ. ಬಟ್ ನಾನು ಅದನ್ನು ವೆಯ್ ಮಾಡಿದಾಗ ನನಗೆ ಎಷ್ಟು ಬಂತು, 9.8, 19.8, 29.8, 39.8 ಬಂತು ನಾನು ವೇ ಮಾಡಿದಾಗ. ಸೊ ಅದನ್ನು ನಾನು ಕ್ಯಾಲ್ಕುಲೇಷನ್ ಮಾಡಿದಾಗ ನನಗೆ ಅಬ್ಸಲ್ಯೂಟ್ ಎರರ್ ಏನು ಬಂತು ನೋಡಿ, ಎಲ್ಲಾದ್ರೂ 0.2, 0.2, 0.2, 0.2 ಬಂತು. ಸೊ ಅಬ್ಸಲ್ಯೂಟ್ ಎರರು ಅಂತಂದರೆ ಏನು ಅಂದರೆ, ಆ್ಯಕ್ಚುವಲ್ ವೆಯ್ಟ್ ಇರುತ್ತಲ್ಲ ನೋಡಿ, ಅದು ಮೈನಸ್ ಆ್ಯಕ್ಚುಲಿ ಅಬ್ಸರ್ವ್ಡ್ ವೆಯ್ಟ್ ಇರುತ್ತಲ್ಲ, ಅದು ಎರಡನ್ನೂ ಸಹ ಮೈನಸ್ ಮಾಡಿದಾಗ ನನಗೆ ಬರುತ್ತಲ್ಲ, ಅದು ಅಬ್ಸಲ್ಯೂಟ್ ಎರರ್. ಓಕೆನಾ. ಸೊ ಅಬ್ಸಲ್ಯೂಟ್ ಎರರ್ ಏನಾಗಿದೆ ನೋಡಿ, ಕಾನ್ಸ್ಟೆಂಟ್ ಆಗಿದೆ. ಬಟ್ ಇಲ್ಲಿ ರಿಲೇಟಿವ್ ಎರರ್ ಏನಾಗ್ತಾ ಇದೆ ನೋಡಿ, ಸ್ಯಾಂಪಲ್ ಸೈಜ್ ಇನ್ಕ್ರೀಸ್ ಆಗ್ತಾ ಇದೆ. ಓಕೆ, ನಾವು ಹೇಗೆ ಕೆಳಗಡೆ ಹೋಗ್ತಾ ಇನ್ಕ್ರೀಸ್ ಆಗ್ತಾ ಇದ್ದಂಗೆ ನೋಡಿ, ರಿಲೇಟಿವ್ ಎರರ್ ಏನಾಗ್ತಾ ಇರುತ್ತೆ, ಇಲ್ಲಿ ಡಿಕ್ರೀಸ್ ಆಗ್ತಾ ಇರುತ್ತೆ. ಅಂದರೆ ಇದು ಸ್ಯಾಂಪಲ್ ಸೈಜ್ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ ರಿಲೇಟಿವ್ ಎರರು. ಅಬ್ಸಲ್ಯೂಟ್ ಎರರ್ ಏನಾಗಿರುತ್ತೆ, ಕಾನ್ಸ್ಟೆಂಟ್, ಡಸ್ ನಾಟ್ ಡಿಪೆಂಡ್ಸ್ ಅಪಾನ್ ದ ಸ್ಯಾಂಪಲ್ ಸೈಜ್ ಮೇಲೆ ಡಿಪೆಂಡ್ ಆಗಿರೋದಿಲ್ಲ ಇದು. ಓಕೆ, ದಟ್ ಈಸ್ ದ ಕಾನ್ಸ್ಟೆಂಟ್ ಎರರ್. ಸೊ ಇನ್ನೊಂದು ಎಫೆಕ್ಟ್ ಏನು ಅಂತಂದರೆ ಸಿಸ್ಟಮ್ಯಾಟಿಕ್ ಎರರಲ್ಲಿ ಪ್ರೊಪೋರ್ಷನಲ್ ಎರರ್. ಸೊ ಪ್ರೊಪೋರ್ಷನಲ್ ಎರರ್ ಅಂತಂದರೆ ಏನು ಅಂತಂದರೆ, ಅದು ಡಿಪೆಂಡ್ ಆಗಿರಲಿಲ್ಲ ಸ್ಯಾಂಪಲ್ ಸೈಜ್ ಮೇಲೆ, ಇದೇನಾಗಿರುತ್ತೆ, ಡಿಪೆಂಡ್ ಆಗಿರುತ್ತೆ. ಇಟ್ ಡಿಪೆಂಡ್ಸ್ ಆನ್ ದ ಸೈಜ್ ಆಫ್ ದ ಸ್ಯಾಂಪಲ್. ದ ಅಬ್ಸಲ್ಯೂಟ್ ಎರರ್ ವೆರಿಡ್ ವಿತ್ ಸೈಜ್ ಆಫ್ ದ ಸ್ಯಾಂಪಲ್. ಇಲ್ಲ ಅಬ್ಸಲ್ಯೂಟ್ ಎರರ್ ಏನಾಗ್ತಾ ಇರುತ್ತೆ ಅಂತಂದರೆ ಸೈಜ್ ಮೇಲೆ ಡಿಪೆಂಡ್ ಆಗ್ತಾ ಇರುತ್ತೆ. ಓಕೆ, ಸೊ ಸೈಜ್ ಇನ್ಕ್ರೀಸ್ ಆಗ್ತಾ ಏನಾಗುತ್ತೆ, ಇಲ್ಲಿ ಅಬ್ಸಲ್ಯೂಟ್ ಎರರು ಸಹ ಏನಾಗ್ತಾ ಇರುತ್ತೆ, ಇನ್ಕ್ರೀಸ್ ಆಗ್ತಾ ಇರುತ್ತೆ. ಬಟ್ ಇಲ್ಲಿ ರಿಲೇಟಿವ್ ಎರರ್ ಏನಾಗುತ್ತೆ ಅಂತಂದರೆ ಸೈಜ್ ಮೇಲೆ ಡಿಪೆಂಡ್ ಆಗಲ್ಲ, ಇದು ಕಾನ್ಸ್ಟೆಂಟ್ ಆಗಿರುತ್ತೆ ಇದು. ಓಕೆ, ಎಕ್ಸಾಂಪಲ್ ತೊಗೊಳ್ಳೋದಾದರೆ ನಾನು ಇವಾಗ ಕಾಪರ್ ಸಲ್ಫೇಟನ್ನು ಆ್ಯಕ್ಚುವಲ್ ವೆಯ್ಟು 1, 2, 3, 4, ನಾನು ಅಬ್ಸರ್ವ್ಡ್ ವೆಯ್ಟು ನನಗೆ ಎಷ್ಟು ಬಂತು ಅಂದರೆ 0.9, 1.8, 2.7, 3.6 ಗ್ರಾಮ್ ಈ ಥರ ನಂಗೆ ಬಂದಿದೆ. ಸೊ ಅಬ್ಸಲ್ಯೂಟ್ ಅಬ್ಸಲ್ಯೂಟ್ ಎರರ್ನ ಕ್ಯಾಲ್ಕುಲೇಷನ್ ಮಾಡಿದಾಗ ನಾನು ಸೊ ಎಷ್ಟು ಬರುತ್ತೆ ನನಗೆ ಅಂತಂದರೆ, ಫಸ್ಟ್ ಒನ್ಗೆ 0.1, ನೆಕ್ಸ್ಟ್ 0.2, 0.3, 0.4. ಅಂದರೆ ಸ್ಯಾಂಪಲ್ ಸೈಜ್ ಇನ್ಕ್ರೀಸ್ ಮಾಡ್ತಾ ಇದ್ದಂಗೆ ನನಗೆ ಏನಾಗ್ತಾ ಇದೆ, ಎರರೂ ಸಹ ಏನಾಗ್ತಾ ಇದೆ, ಇಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ. ಓಕೆ, ಬಟ್ ರಿಲೇಟಿವ್ ಎರರ್ ಏನಾಗಿದೆ ನೋಡಿ, ಎಲ್ಲದಕ್ಕೂ ಸಹ 10% ಬಂದಿದೆ. ಸೊ ಇದೇನಾಗುತ್ತೆ ಅಂತಂದರೆ ಸ್ಯಾಂಪಲ್ ಸೈಜ್ ಮೇಲೆ ಇಲ್ಲಿ ಡಿಪೆಂಡ್ ಆಗಿಲ್ಲ. ಓಕೆ, ದ ಎಫೆಕ್ಟ್ ಆಫ್ ಸಿಸ್ಟಮ್ಯಾಟಿಕ್ ಎರರಲ್ಲಿ 2 ಟೈಪ್ಸ್ ಬರುತ್ತೆ, ಒಂದು ಕಾನ್ಸ್ಟೆಂಟು, ಇನ್ನೊಂದು ಪ್ರೊಪೋರ್ಷನಲ್ ಎರರ್. ಸೊ ಕಾನ್ಸ್ಟೆಂಟಲ್ಲಿ ಏನಾಗಿರುತ್ತೆ, ಸ್ಯಾಂಪಲ್ ಸೈಜ್ ಮೇಲೆ ಡಿಪೆಂಡ್ ಆಗಿರಲ್ಲ. ಬಟ್ ಅದರಲ್ಲಿ ಅಬ್ಸಲ್ಯೂಟ್ ಎರರ್ ಏನಾಗುತ್ತೆ, ಇಂಡಿಪೆಂಡೆಂಟ್ ಆನ್ ದ ಸ್ಯಾಂಪಲ್ ಸೈಜ್ ಮೇಲೆ ಅಬ್ಸಲ್ಯೂಟ್ ಎರರ್ ಡಿಪೆಂಡ್ ಆಗಿರಲ್ಲ, ಕಾನ್ಸ್ಟೆಂಟ್ ಆಗಿರುತ್ತೆ. ಬಟ್ ರಿಲೇಟಿವ್ ಎರರು ಡಿಕ್ರೀಸ್ ಆಗ್ತಾ ಇರುತ್ತೆ ಸ್ಯಾಂಪಲ್ ಸೈಜ್ ಇನ್ಕ್ರೀಸ್ ಆಗ್ತಾ ಇದ್ದಂಗೆ. ಓಕೆ, ಇನ್ನು ಪ್ರೊಪೋರ್ಷನಲ್ ಎರರ್ ಬಂದರೆ ಏನಾಗುತ್ತೆ, ಪ್ರೊಪೋರ್ಷನಲ್ ಎರರು ಸ್ಯಾಂಪಲ್ ಸೈಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದೇ ಥರ ಅಬ್ಸಲ್ಯೂಟ್ ಎರರ್ ತೊಗೊಂಡ್ರೆ ಅದರಲ್ಲಿ ಅದು ಸೈಜ್ ಮೇಲೆ ಡಿಪೆಂಡ್ ಆಗ್ತಾ ಇರುತ್ತೆ. ಸ್ಯಾಂಪಲ್ ಸೈಜ್ ಇನ್ಕ್ರೀಸ್ ಆಗ್ತಾ ಇದ್ದಂಗೆ ಅಬ್ಸಲ್ಯೂಟ್ ಎರರು ಏನಾಗ್ತಾ ಇರುತ್ತೆ, ನಿಮಗೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಬಟ್ ರಿಲೇಟಿವ್ ಎರರ್ ಏನಾಗುತ್ತೆ, ಕಾನ್ಸ್ಟೆಂಟ್ ಆಗಿರುತ್ತೆ.
ಇಲ್ಲಿ ಸೈಜ್ ಮೇಲೆ, ಸ್ಯಾಂಪಲ್ ಸೈಜ್ ಮೇಲೆ ಅದು ಡಿಪೆಂಡ್ ಆಗಿರಲ್ಲ. ಓಕೆ, ನೆಕ್ಸ್ಟ್ ಎಲಿಮಿನೇಷನ್ ಆಫ್ ಸಿಸ್ಟಮ್ಯಾಟಿಕ್ ಎರರ್. ಈ ಸಿಸ್ಟಮ್ಯಾಟಿಕ್ ಡಿಟರ್ಮಿನೆಂಟ್ ಎರರ್ನ ನಾನು ಫಸ್ಟ್ ಫುಲ್ ಡೀಟೇಲ್ ಕೊಟ್ಟಿಲ್ಲ, ನಾನಿಲ್ಲಿ 2-3 ಪಾಯಿಂಟ್ಸ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಷ್ಟೇ. ಸೊ ಸಿಸ್ಟಮ್ಯಾಟಿಕ್ ಎರರ್ ಅಥವಾ ಡಿಟರ್ಮಿನೆಂಟ್ ಎರರು ನಾನು ನಿಮ್ಗೆ ಫಸ್ಟೇ ಹೇಳಿದೆ ನಾನು. ಸೊ ಏನು ಮಾಡ್ಬೋದು ಅಂತಂದರೆ ನಾವು ಎರರ್ ಸೋರ್ಸನ್ನು ನಾವು ಐಡೆಂಟಿಫಿಕೇಷನ್ ಮಾಡ್ಬೋದು, ಐಡೆಂಟಿಫಿಕೇಷನ್ ಮಾಡಿ ಇದನ್ನು ಎಲಿಮಿನೇಟ್ ಮಾಡ್ಬೋದು ಅಥವಾ ರೆಡ್ಯೂಸ್ ಮಾಡ್ಬೋದು. ಬಟ್ ಇನ್ಡಿಟರ್ಮಿನೆಂಟ್ ಎರರಲ್ಲಿ ಅದು ಯಾವುದೂ ಆಗೋದಿಲ್ಲ. ಓಕೆ, ಸೊ ಯಾವ ಥರ ಮಾಡ್ಬೋದು ಅಂದರೆ ಪೀರಿಯಾಡಿಕ್ ಕ್ಯಾಲಿಬ್ರೇಷನ್. ನಿಮ್ಗೆ ಆಗಲೇ ಹೇಳಿದೆ ನಾನು, ಒಂದು ಈಕ್ವಿಪ್ಮೆಂಟು ಪಿಪ್ಪೆಟ್ ಇರ್ಬೋದು, ಬ್ಯೂರೆಟ್ ಇರ್ಬೋದು, ನಾವು ಯೂಸ್ ಮಾಡೋ ಅಂಥದ್ದನ್ನು ಅದನ್ನು ನಾವು ಏನು ಮಾಡ್ತಾ ಇರಬೇಕು ಅಂದರೆ ಪಿರಿಯಾಡಿಕಲ್ಲಿ ಆಗಾಗ ಏನು ಮಾಡಬೇಕು, ಕ್ಯಾಲಿಬ್ರೇಷನ್ ಮಾಡ್ತಾ ಇರಬೇಕು ನಾವು. ಓಕೆ, ಇಲ್ಲ ಅಂತಂದರೆ ಇನ್ನು ಕೆಲವು ಇನ್ಸ್ಟ್ರೂಮೆಂಟ್ಗಳು ಏನಾಗುತ್ತೆ ಅಂತಂದರೆ, ಓಕೆ, ಇನ್ಸ್ಟ್ರೂಮೆಂಟ್ಗಳು ಸೊ ಬಿಕಾಸ್ ದ ರೆಸ್ಪಾನ್ಸ್ ಚೇಂಜಸ್ ವಿತ್ ಟೈಮ್ ಆ್ಯಸ್ ಅ ರಿಸಲ್ಟ್ ಆಫ್ ಅ ಕಾಂಪೋನೆಂಟ್ ಏಜಿಂಗ್, ಕರೋಷನ್ಸ್, ಮಿಸ್ಟ್ರೀಟ್ಮೆಂಟ್. ಇನ್ನೂ ಕೆಲವು ಇನ್ಸ್ಟ್ರೂಮೆಂಟ್ಗಳು ಇಟ್ಟಿದ್ದ ಜಾಗದಲ್ಲಿ ಹಾಳಾಗುತ್ತೆ, ಯಾಕೆಂದರೆ ತುಕ್ಕಿಡಿಬೋದು ಅದರಲ್ಲಿ, ಅಥವಾ ಕಾಂಪೋನೆಂಟ್ ಏಜಿಂಗಿಂದ ಇರ್ಬೋದು, ಅಥವಾ ಮಿಸ್ಟ್ರೀಟ್ಮೆಂಟ್ ಸರಿಯಾಗಿ ಅದನ್ನು ಇವಾಗ ಫಾರ್ ಎಕ್ಸಾಂಪಲ್ ಆ್ಯಕ್ಚುಲಿ ನಾವು ಯಾವುದೋ ಕಂಡಕ್ಟೋಮೀಟ್ರಲ್ಲಿ ಸೆಲ್ಗಳಿರುತ್ತೆ ಆ್ಯಕ್ಚುಲಿ ಅಲ್ವಾ. ಸೊ ಆ ಸೆಲ್ಗಳನ್ನ ಏನು ಮಾಡಬೇಕು, ನಾವು ನೀಟಾಗಿ ಕವರ್ ಮಾಡಿ ಮಾಡಬೇಕು ಯೂಸ್ ಮಾಡಿದ್ಮೇಲೆ. ಪ್ರತಿ ಸೆಮಿಸ್ಟರ್ಗಿರ್ಬೋದು ಮಕ್ಕಳಿಗೆ ಎಕ್ಸಾಮ್ಗಳಲ್ಲಿ ಒಂದೊಂದು ಸೆಮಿಸ್ಟ್ರಲ್ಲೂ ಸಹ ಏನಾಗುತ್ತೆ, ಎಕ್ಸ್ಪೆರಿಮೆಂಟ್ ಚೇಂಜಸ್ ಆಗ್ತಾರೆ. ಸೊ ಒಂದು ಎಕ್ಸ್ಪೆರಿಮೆಂಟ್ ಮುಗಿದು ನೆಕ್ಸ್ಟ್ ಸೆಮಿಸ್ಟರ್ ಬೇರೆ ಎಕ್ಸ್ಪೆರಿಮೆಂಟ್ ಬಂದಾಗ ಸೊ ಹಳೆಯದನ್ನು ಇನ್ಸ್ಟ್ರೂಮೆಂಟ್ಗಳನ್ನೆಲ್ಲ ನಾವೇನು ಮಾಡಬೇಕು, ಅದನ್ನು ನೀಟಾಗಿ ಕವರ್ ಮಾಡಿ ಮಾಡಬೇಕು. ಕೆಲವು ಇನ್ಸ್ಟ್ರಕ್ಷನ್ಸ್ ಇರುತ್ತೆ, ಅದನ್ನು ಫಾಲೋ ಮಾಡಬೇಕು. ಅದನ್ನು ಫಾಲೋ ಮಾಡದೇ ಇದ್ದಾಗ ಏನಾಗುತ್ತೆ, ಇನ್ಸ್ಟ್ರೂಮೆಂಟಲ್ ಎರರ್ ಕಾಸ್ ಆಗೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಏನಂದರೆ ಮೋಸ್ಟ್ ಪರ್ಸನಲ್ ಎರರ್ಸ್ ಕ್ಯಾನ್ ಬಿ ಮಿನಿಮೈಸ್ಡ್ ಬೈ ಕೇರ್ಫುಲ್ ಡಿಸಿಪ್ಲೈನ್ಡ್ ಲ್ಯಾಬೊರೇಟರಿ ವರ್ಕ್. ಸೊ ಇನ್ನೂ ಒಂದು ಈ ಪರ್ಸನಲ್ ಅಥವಾ ಆಪರೇಟಿವ್ ಎರರ್ ಅಂತ ಏನು ಹೇಳಿದ್ದೆ ನಾನು, ಆ ಎರರ್ನ ನಾವೇನಾದ್ರೂ ಓಕೆ ಮಿನಿಮೈಸ್ ಮಾಡಬೇಕು ಅಂತಂದರೆ ಯಾರು ಕೇರ್ಫುಲ್ ಆಗಿರಬೇಕು, ಇಲ್ಲಿ ನಾವು ಕೇರ್ಫುಲ್ ಆಗಿರಬೇಕು. ಸೊ ಯಾರು ಅನಾಲಿಸ್ಟ್ ಇರ್ತಾರೆ ಅವರು ಕೇರ್ಫುಲ್ ಆಗಿರಬೇಕು. ಅವ್ರ ಬ್ಯಾಕ್ಗ್ರೌಂಡ್ ಎಕ್ಸ್ಪೆರಿಮೆಂಟದು ಥಿಯರಿಟಿಕಲ್ ಬ್ಯಾಕ್ಗ್ರೌಂಡ್ ಫುಲ್ ತಿಳ್ಕೊಂಡಿರಬೇಕು. ಮತ್ತು ಯಾವುದೇ ಒಂದು ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಬೇಕಾದ್ರೂ ಅವ್ರು ತಿಳ್ಕೊಂಡಿರಬೇಕು ಯಾವ ಥರ ಯೂಸ್ ಮಾಡೋದು ಆ ಇನ್ಸ್ಟ್ರೂಮೆಂಟನ್ನ ಅಂತ. ಸೊ ಈ ಥರ ಇರೋದ್ರಿಂದನೂ ಸಹ ಏನು ಮಾಡ್ಬೋದು, ನಾವು ಎರರ್ನ ಎಲಿಮಿನೇಟ್ ಮಾಡ್ಬೋದು. ಇಟ್ ಈಸ್ ಗುಡ್ ಹ್ಯಾಬಿಟ್ ಟು ಚೆಕ್ ಇನ್ಸ್ಟ್ರೂಮೆಂಟ್ ರೀಡಿಂಗ್ಸ್, ನೋಟ್ಬುಕ್ ಎಂಟ್ರೀಸ್, ಕ್ಯಾಲ್ಕುಲೇಷನ್ ಸಿಸ್ಟಮ್ಯಾಟಿಕಲಿ. ಸೊ ಒಂದೊಂದು ಸಾರಿ ಏನಾಗುತ್ತೆ ಅಂತ ಅದು ಎಲ್ಲ ಇನ್ಸ್ಟ್ರೂಮೆಂಟಲ್ಲಿ ಯಾವುದೋ ಒಂದು ವ್ಯಾಲ್ಯೂಸ್ ತೋರಿಸ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಬ್ಯೂರೆಟಲ್ಲಿ ನೀಟಾಗಿ ನೋಡೇ ಇರಲ್ಲ ಬ್ಯೂರೆಟ್ ವ್ಯಾಲ್ಯೂಸನ್ನು. ಸೊ ನಾವು ಏನು ಮಾಡ್ತೀವಿ, ನೀವು ಕರೆಕ್ಟಾಗಿ ನೋಡ್ದೇನೆ ಒಂದು ಪಾಯಿಂಟ್ ವೇರಿಯೇಷನ್ ಆದರೂ ಏನಾಗ್ತಾ ಇರುತ್ತೆ, ಎರರು ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ ನಿಮ್ಮದು. ಸೊ ಆ ಎಂಟ್ರಿ ಮಾಡಬೇಕಾದ್ರೆ ಮಿಸ್ಟೇಕ್ ಆಗ್ಬೋದು. ಅದಕ್ಕೆ ಯಾವಾಗಲೂ ಇನ್ಸ್ಟ್ರೂಮೆಂಟ್ ರೀಡಿಂಗ್ಸ್ ಏನಿರುತ್ತೆ ನಾವು ನೋಟ್ಬುಕ್ಕಲ್ಲಿ ಏನು ಎಂಟ್ರಿ ಮಾಡ್ಕೊಂಡಿರ್ತೀವಿ ಮತ್ತು ಆ ನೋಟ್ಬುಕ್ ಎಂಟ್ರಿನ ಕ್ಯಾಲ್ಕುಲೇಷನಲ್ಲಿ ನಾವು ಯೂಸ್ ಮಾಡ್ಕೊಂಡಿರ್ತೀವಿ. ಇಷ್ಟನ್ನು ನಾವು ಸಿಸ್ಟಮ್ಯಾಟಿಕಲ್ಲಿ ಏನು ಮಾಡಬೇಕು, ಚೆಕ್ ಮಾಡ್ಕೊಂಡು ಮಾಡಬೇಕು. ಸೊ ದಿಸ್ ಆರ್ ದ ಡಿಟರ್ಮಿನೆಂಟ್ ಆರ್ ದ ಸಿಸ್ಟಮ್ಯಾಟಿಕ್ ಎರರ್. ಸೊ ಇನ್ನೂ ಒಂದು ಎರರ್ ಯಾವುದು, ಸೆಕೆಂಡ್ ಎರರ್ ಯಾವುದು ಅಂತಂದರೆ ಇನ್ಡಿಟರ್ಮಿನೆಂಟ್. ಓಕೆ, ಆ ರ್ಯಾಂಡಮ್ ಎರರ್ ನೇಮಲ್ಲೇ ಇಂಡಿಕೇಟ್ ಮಾಡ್ತಾರೆ. ಇನ್ಡಿಟರ್ಮಿನೆಂಟ್ ಅಂತಂದರೆ ನಾವು ಎರರ್ದು ಸೋರ್ಸನ್ನ ಫೈಂಡ್ ಔಟ್ ಮಾಡೋಕ್ಕಾಗಲ್ಲ ಇಲ್ಲಿ. ಸೊ ಎರರ್ ಎಲ್ಲಿಂದ ಅರೈಸ್ ಆಗ್ತಾ ಇರುತ್ತೆ ಅಂತ ಗೊತ್ತಿರಲ್ಲ, ರ್ಯಾಂಡಮಾಗಿ ಅರೈಸ್ ಆಗ್ತಾ ಇರುತ್ತೆ. ಮೇ ಬಿ ನಾವು ನಿಂತ್ಕೊಳ್ಳೋ ಸ್ಟೈಲ್ ಇರ್ಬೋದು, ಅಂತಂದರೆ ನಾವು ಆ ಪಿಪ್ಪೆಟನ್ನು ಯಾವ ಥರ ಇಟ್ಕೊಂಡಿರ್ತೀವಿ, ಯಾವ ಥರ ಪಿಪ್ಪೆಟ್ಟಿಂದ ಲಿಕ್ವಿಡ್ ಯಾವ ಥರ ಬರುತ್ತೆ, ಸೊ ಇದ್ರ ಮೇಲೆಲ್ಲ ಡಿಪೆಂಡ್ ಆಗಿರುತ್ತೆ. ನೋಡಿ, ದಿಸ್ ಎರರ್ಸ್ ಆರ್ ಆಲ್ಸೋ ಕಾಲ್ಡ್ ಆಕ್ಸಿಡೆಂಟಲ್ ಎರರ್ಸ್. ಈ ಎರರ್ನ ಆಕ್ಸಿಡೆಂಟಲ್ ಎರರ್ಸ್ ಅಂತಲೂ ಕರಿತೀವಿ, ಯಾಕೆಂತಂದರೆ ಅದು ಗೊತ್ತಿಲ್ಲದೆ ಆಗೋಂಥ ಎರರ್ಗಳು. ದಿಸ್ ಎರರ್ ಕಾಸ್ಡ್ ಬೈ ಅನ್ಕಂಟ್ರೋಲಬಲ್ ವೇರಿಯಬಲ್ಸ್. ಸೊ ನಮ್ಮ ಕೈಲಿರಲ್ಲ, ಅದನ್ನು ನಾವು ಕಂಟ್ರೋಲ್ ಮಾಡೋಕ್ಕಾಗದೇ ಇರ್ಬೋದು ಅದನ್ನು, ವಿಚ್ ಕ್ಯಾನ್ ನಾಟ್ ಬಿ ಎಲಿಮಿನೇಟೆಡ್. ನಾವು ಇದನ್ನು ಎಲಿಮಿನೇಟ್ ಮಾಡೋದಕ್ಕೆ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ ವೆನ್ ಪಿಪೆಟಿಂಗ್ ಔಟ್ ಅ ಲಿಕ್ವಿಡ್ ದ ಸ್ಪೀಡ್ ಆಫ್ ಡ್ರೈನಿಂಗ್. ಇವಾಗ ಫಾರ್ ಎಕ್ಸಾಂಪಲ್ಗೆ ಒಂದು ಲಿಕ್ವಿಡ್ನ ನಾನು ಪಿಪ್ಪೆಟ್ ಮಾಡ್ತಾ ಇದ್ದೀವಿ. ಪಿಪ್ಪೆಟ್ ಮಾಡಬೇಕಾದ್ರೆ ಆ ಲಿಕ್ವಿಡ್ ಸ್ಪೀಡಾಗಿ ಎಷ್ಟು ಸ್ಪೀಡಲ್ಲಿ ಬರುತ್ತೆ ಅದರಿಂದ ಆಗ್ಬೋದು. ಆ್ಯಂಗಲ್ಸ್ ಆಫ್ ಹೋಲ್ಡಿಂಗ್ ದ ಪಿಪ್ಪೆಟು, ಆ ಪಿಪ್ಪೆಟನ್ನು ನಾನು ಯಾವ ಥರ ಇಟ್ಕೊಂಡಿರ್ತೀನಿ, ಯಾಕೆಂದರೆ ಮಾರ್ಕ್ ನೋಡ್ಕೋಬೇಕು ನಾವು. ಲೋವರ್ ಮಿನಿಸ್ಕಸ್, ಅಪ್ಪರ್ ಮಿನಿಸ್ಕಸ್ ಅದೆಲ್ಲ ನೋಡಬೇಕಾದ್ರೆ ನಾವು ಯಾವ ಥರ ಹೋಲ್ಡ್ ಮಾಡಿರ್ತೀವಿ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ದ ಪೋರ್ಷನ್ಸ್ ಅಟ್ ವಿಚ್ ದ ಪಿಪೆಟ್ ಈಸ್ ಹೆಲ್ಡ್, ಇಷ್ಟ್ರ ಮೇಲೂ ಸಹ ಡಿಪೆಂಡ್ ಆಗಿರುತ್ತೆ. ಇದು ಗೊತ್ತಿಲ್ಲದೇ ಮಾಡ್ತಾ ಇರ್ತೀವಿ ನಾವು. ಓಕೆ, ಸೊ ದಿಸ್ ಈಸ್ ಆ್ಯಕ್ಚುಲಿ ಇನ್ಡಿಟರ್ಮಿನೆಂಟ್ ಅಥವಾ ರ್ಯಾಂಡಮ್ ಎರರ್. ಇನ್ನು ನೆಕ್ಸ್ಟ್ ಆ್ಯಕ್ಯುರೇಸಿ. ಸೊ ಇಲ್ಲಿ ಎರಡು ಇಂಪಾರ್ಟೆಂಟ್ ಟರ್ಮ್ಸ್ ಯೂಸ್ ಮಾಡ್ತೀವಿ ನಾವು. ಒಂದು ಆ್ಯಕ್ಯುರೇಸಿ, ಓಕೆ, ಇನ್ನೊಂದೇನು ಅಂತಂದರೆ ಪ್ರಿಸಿಷನ್ ಅಂತ. ಓಕೆ, ನೋಡೋಣ ಇವಾಗ ಆ್ಯಕ್ಯುರೇಸಿ ಅಂತಂದರೆ ಏನು. ಇಟ್ ಇಂಡಿಕೇಟ್ ದ ಕ್ಲೋಸ್ನೆಸ್ ಆಫ್ ದ ಮೆಜರ್ಮೆಂಟ್ ಟು ದ ಅಕ್ಸೆಪ್ಟೆಡ್ ಆರ್ ದ ಟ್ರೂ ವ್ಯಾಲ್ಯೂ. ಸೊ ಆ್ಯಕ್ಯುರೇಸಿ ಅಂತಂದರೆ ಇವಾಗ ನಾವು ಏನು ಎಕ್ಸಾಮ್ಗಳಲ್ಲಿ ಆ್ಯಕ್ಚುಲಿ ಒಬ್ಬರು ಟೀಚರ್ಸು ಏನು ಕ್ಯಾಲ್ಕುಲೇಷನ್ ಮಾಡ್ತಾರೆ ಆ್ಯಕ್ಚುಲಿ ಎರರ್ನ, ಸೊ ಅದು ಯಾವುದಕ್ಕೆ ಬರುತ್ತೆ ಅಂದರೆ ಆ್ಯಕ್ಯುರೇಸಿಗೆ ಬರುತ್ತೆ. ಯಾಕೆಂದರೆ ನಮ್ಮದೇ ಆದ ಒಂದು ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಇರುತ್ತೆ ಅಲ್ವಾ, ಒಂದು ಅಕ್ಸೆಪ್ಟೆಡ್ ವ್ಯಾಲ್ಯೂ ಇಟ್ಕೊಂಡಿರ್ತೀವಿ ನಾವು. ಆ ವ್ಯಾಲ್ಯೂ ಜೊತೆಗೆ ಏನು ಮಾಡ್ತೀವಿ, ಮಕ್ಕಳು ವ್ಯಾಲ್ಯೂಸನ್ನು ನಾವೇನು ಮಾಡ್ತೀವಿ, ಡಿಫ್ರೆನ್ಸ್ ಅಂದರೆ ಎರರ್ನ ಫೈಂಡ್ ಔಟ್ ಮಾಡಿ ಅದ್ರ ಮೇಲೆ ಮಾರ್ಕ್ಸ್ ಕೊಡ್ತಾ ಇರ್ತೀವಿ. ಸೊ ಅದು ಆ್ಯಕ್ಯುರೇಸಿಯಲ್ಲಿ ಏನಿರುತ್ತೆ, ಒಂದು ಟ್ರೂ ಅಥವಾ ಅಕ್ಸೆಪ್ಟೆಡ್ ವ್ಯಾಲ್ಯೂಸ್ ಇರುತ್ತೆ ಅದರಲ್ಲಿ. ಓಕೆ, ಸೊ ಆನ್ ಅದರ್ ಹ್ಯಾಂಡ್ ದ ಆ್ಯಕ್ಯುರೇಸಿ ಕ್ಯಾನ್ ನೆವರ್ ಬಿ ಡಿಟರ್ಮೈನ್ಡ್ ಎಕ್ಸಾಕ್ಟ್ಲಿ ಬಿಕಾಸ್ ದ ಟ್ರೂ ವ್ಯಾಲ್ಯೂ ಆಫ್ ದ ಕ್ವಾಂಟಿಟಿ ಕ್ಯಾನ್ ನೆವರ್ ಬಿ ನೋನ್ ಎಕ್ಸಾಕ್ಟ್ಲಿ. ಸೊ ನಾವು
ಏನು ಅಂತಂದರೆ ಈ ಆ್ಯಕ್ಯುರೇಸಿ ಅನ್ನೋದನ್ನು ನಾವು ಎಕ್ಸಾಕ್ಟಾಗಿ ಡಿಟರ್ಮೈನ್ ಮಾಡೋಕ್ಕಾಗಲ್ಲ. ಯಾಕೆ ಅಂತಂದರೆ ಈ ಆ್ಯಕ್ಯುರೇಸಿನ ಡಿಟರ್ಮೈನ್ ಮಾಡಬೇಕಾದ್ರೆ ಟ್ರೂ ವ್ಯಾಲ್ಯೂ ಬೇಕು. ನನಗೆ ಎಕ್ಸಾಕ್ಟ್ ಆ್ಯಕ್ಯುರೇಸಿ ಬೇಕಾದರೆ ನನಗೆ ಟ್ರೂ ವ್ಯಾಲ್ಯೂ ಬೇಕು. ಬಟ್ ನಮ್ಮಲ್ಲಿ ಟ್ರೂ ವ್ಯಾಲ್ಯೂ ಇರೋದಿಲ್ಲ. ನಾವು ಯೂಸ್ ಮಾಡೋದು ಒಂದು ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಅಂತ ಇರ್ಬೋದು ಅಥವಾ ಅಕ್ಸೆಪ್ಟೆಡ್ ವ್ಯಾಲ್ಯೂಸನ್ನೇ ಯೂಸ್ ಮಾಡ್ತೀವಿ. ನಾನು ಒಂದು ಟೈಟ್ರೇಷನ್ ಮಾಡ್ತೀನಿ, ಮೇ ಬಿ ನನ್ನಿಂದನೂ 0.01% ಎಲ್ಲೋ ಒಂದು ಕಡೆ ಎರರ್ ಆಗಿರ್ಬೋದು. ಸೊ ಎರರ್ ಆಗಿರೋದ್ರಿಂದ ಅದನ್ನು ನಾನು ಟ್ರೂ ವ್ಯಾಲ್ಯೂ ಅಂತ ಕನ್ಸಿಡರ್ ಮಾಡಲ್ಲ, ಅದನ್ನು ನಾನು ಅಕ್ಸೆಪ್ಟೆಡ್ ವ್ಯಾಲ್ಯೂಸ್ ಅಂತ ಕನ್ಸಿಡರ್ ಮಾಡ್ತೀನಿ. ಸೊ ನಾವು ಅಕ್ಸೆಪ್ಟೆಡ್ ವ್ಯಾಲ್ಯೂಸ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಎಕ್ಸಾಕ್ಟ್ ಆ್ಯಕ್ಯುರೇಸಿ ನಮಗೆ ಬರೋದಿಲ್ಲ. ಇನ್ನು ಆ್ಯಕ್ಯುರೇಸಿನ ಎಕ್ಸ್ಪ್ರೆಷನ್ ಮಾಡೋದಕ್ಕೆ ನಾವು 2 ವರ್ಡ್ಸ್ಗಳನ್ನ ಯೂಸ್ ಮಾಡ್ತೀವಿ ಎರರ್ನ. ಅದು ಯಾವುದೇದು ಅಂತಂದರೆ ಆಬ್ಸಲ್ಯೂಟ್ ಆ್ಯಂಡ್ ರಿಲೇಟಿವ್ ಎರರ್. ಓಕೆ, ಆಬ್ಸಲ್ಯೂಟ್ 2 ಟರ್ಮ್ಸನ್ನು ಯೂಸ್ ಮಾಡ್ತೀವಿ. ಯಾವ ಟರ್ಮ್ಸನ್ನು ಯೂಸ್ ಮಾಡ್ತೀವಿ ನಾವು? ಆಬ್ಸಲ್ಯೂಟ್ ಆ್ಯಂಡ್ ರಿಲೇಟಿವ್ ಎರರ್ ಅಂತ. ಓಕೆ, ಏನು ಆಬ್ಸಲ್ಯೂಟ್ ಎರರ್ ಅಂತಂದರೆ ಏನು ನೋಡೋಣ. ಓಕೆ, ಆಬ್ಸಲ್ಯೂಟ್ ಎರರ್. ದ ಆಬ್ಸಲ್ಯೂಟ್ ಎರರ್ ಆಫ್ ಅ ಮೆಜರ್ಮೆಂಟ್ ಇಸ್ ದ ಡಿಫ್ರೆನ್ಸಸ್ ಬಿಟ್ವೀನ್ ದ ಮೆಜರ್ಡ್ ವ್ಯಾಲ್ಯೂ ಆ್ಯಂಡ್ ದ ಟ್ರೂ ವ್ಯಾಲ್ಯೂ ಆರ್ ದ ಅಕ್ಸೆಪ್ಟೆಡ್ ವ್ಯಾಲ್ಯೂಸ್. ಸೊ ಆಬ್ಸಲ್ಯೂಟ್ ಎರರ್ ಅಂತಂದರೆ ಡಿಫ್ರೆನ್ಸ್. ಇವಾಗ ನಾನು ನಿಮ್ಗೆ ಆಗಲೇ ಹೇಳಿದೆ, ಟೈಟ್ರೇಷನ್ ಮಾಡಬೇಕಾದ್ರೆ ಡಿಫ್ರೆನ್ಸ್ ನನಗೆ ಎಷ್ಟು ಬಂದಿರುತ್ತೆ ಅಂದರೆ ಆ ಟೈಟ್ರೇಷನ್ ವ್ಯಾಲ್ಯೂಲಿ 9.8 ಬಂದಿರುತ್ತೆ, ಸ್ಟೂಡೆಂಟ್ಗೆ 9.6 ಇಲ್ಲಾಂತಂದರೆ 10 ಬಂದಿರುತ್ತೆ. ಸೊ ನಾನು ಏನು ಮಾಡ್ತೀನಿ, ಅದು ಎರಡಕ್ಕೂ ಇರೋ ಡಿಫ್ರೆನ್ಸಸ್ ಫೈಂಡ್ ಔಟ್ ಮಾಡ್ತೀನಿ. ದಟ್ ಈಸ್ ದ ಆಬ್ಸಲ್ಯೂಟ್ ಎರರ್. ಓಕೆ, ಅದನ್ನು ನಾವೇನಂತ ಕರಿತೀವಿ? ನಾವು ಆಬ್ಸಲ್ಯೂಟ್ ಎರರ್ ಅಂತ ಕರಿತೀವಿ. ದ ಡಿಫ್ರೆನ್ಸಸ್ ಬಿಟ್ವೀನ್ ದ ಮೆಜರ್ಡ್ ವ್ಯಾಲ್ಯೂ ಆ್ಯಂಡ್ ದ ಟ್ರೂ ವ್ಯಾಲ್ಯೂ. ಓಕೆನಾ? ಸೊ ನೆಕ್ಸ್ಟು ಅದನ್ನು ಯಾವ ಥರ ಎಕ್ಸ್ಪ್ರೆಸ್ ಮಾಡೋದು ಅಂತಂದರೆ ನೋಡಿ, ಎ ಅಂತಂದರೆ ಏನು ಇಂಡಿಕೇಟ್ ಮಾಡ್ತಾ ಇದೆ? ಆಬ್ಸಲ್ಯೂಟ್ ಅಂತ ಇಂಡಿಕೇಟ್ ಮಾಡ್ತಾ ಇದೆ. ಸೊ ನೆಕ್ಸ್ಟ್ xi ಮೈನಸ್ xd. ದಿಸ್ xi ಅಂತಂದರೆ ಇಂಡಿವಿಜುವಲ್ ವ್ಯಾಲ್ಯೂ ಆಫ್ ಎಕ್ಸ್. ಸೊ ಏನು ಇಂಡಿವಿಜುವಲ್ ವ್ಯಾಲ್ಯೂಸ್ ಬಂದಿರುತ್ತೆ, ಸೊ ಅದನ್ನು ಏನಂತೀವಿ ನಾವು? xi ಅಂತ ಹೇಳ್ತೀವಿ. ಸೊ xd ಅಂತಂದರೆ ಏನು? ಅಕ್ಸೆಪ್ಟೆಡ್ ವ್ಯಾಲ್ಯೂ ಅಥವಾ ಟ್ರೂ ವ್ಯಾಲ್ಯೂಸ್ ಅಂತ ಅರ್ಥ. ಸೊ ಇಲ್ಲಿ ನಾವು 2 ವರ್ಟಿಕಲ್ ಲೈನ್ ಯೂಸ್ ಮಾಡಿದ್ವಿ, ಅಥವಾ ಏನಂತ ಕರಿತೀವಿ ನಾವು? ಮಾಡ್ ಅಂತ ಕರಿತೀವಿ. ಸೊ ಇಲ್ಲಿ ಏನು ಅಂತಂದರೆ ಪ್ಲಸ್ ಇಲ್ಲಿ ಮೈನಸ್ ಆದರೂ ಬಂದಿರ್ಬೋದು ಆನ್ಸರು. ಸೊ ಯಾವುದು ದೊಡ್ಡದಿರುತ್ತೆ ಅದರಿಂದ ಸಬ್ಸ್ಟ್ರಾಕ್ಷನ್ ಮಾಡೋದು ಅಂತ. ಇವಾಗ ಟ್ರೂ ವ್ಯಾಲ್ಯೂ ಏನಾದರೂ ಜಾಸ್ತಿ ಇದ್ದರೆ ಟ್ರೂ ವ್ಯಾಲ್ಯೂಯಿಂದ ಇಂಡಿವಿಜುವಲ್ ವ್ಯಾಲ್ಯೂನ ನಾವೇನು ಮಾಡ್ತೀವಿ? ನಾವು ಆ್ಯಕ್ಚುಲಿ ಸಬ್ಸ್ಟ್ರಾಕ್ಟ್ ಮಾಡ್ಬೋದು. ಅಥವಾ ಇಂಡಿವಿಜುವಲ್ ವ್ಯಾಲ್ಯೂ ಜಾಸ್ತಿ ಇದ್ದರೆ ಅದರಿಂದ ಟ್ರೂ ವ್ಯಾಲ್ಯೂನ ಸಬ್ಸ್ಟ್ರಾಕ್ಟ್, ಅಂದರೆ ಇಲ್ಲಿ ಮೈನಸ್ ಅನ್ನೋದೇ ಬರೋದಿಲ್ಲ, ಪಾಸಿಟಿವ್ ತೊಗೊತೀವಿ. ನೆಕ್ಸ್ಟು ರಿಲೇಟಿವ್ ಎರರ್. ಇದು ಇಂಪಾರ್ಟೆಂಟ್. ರಿಲೇಟಿವ್ ಎರರ್ ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಪರ್ಸೆಂಟೇಜ್ ಫೈಂಡ್ ಔಟ್ ಮಾಡೋದ್ರಲ್ಲಿ. ಇವಾಗ ಬಯೋಕೆಮಿಸ್ಟ್ರಿ ಎಕ್ಸ್ಪೆರಿಮೆಂಟ್ಗಳಲ್ಲಿ ಇವಾಗ ಟೈಟ್ರೇಷನ್ ತೊಗೊಂಡೆ, ನಾನು ಅವಾಗಿಂದ ಟೈಟ್ರೇಷನ್ ಹೇಳ್ತಾ ಇದ್ದೆ. ಸೊ ಟೈಟ್ರೇಷನಲ್ಲಿ ಏನು ಮಾಡ್ತೀವಿ ಅಂತಂದರೆ ನಾವು ಆಬ್ಸಲ್ಯೂಟ್ ಎರರ್ನ ಯೂಸ್ ಮಾಡ್ತೀವಿ. ಆ್ಯಕ್ಚುಲಿ ಆಬ್ಸಲ್ಯೂಟ್ ಎರರ್ನ ಯೂಸ್ ಮಾಡಿ ಏನು ಮಾಡ್ತೀವಿ ನಾವು? ಮಾರ್ಕ್ಸ್ಗಳನ್ನ ಕೊಡ್ತೀವಿ. ಬಟ್ ಇಲ್ಲಿ ರಿಲೇಟಿವ್ ಎರರ್ನ ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಈ ಬಯೋಕೆಮಿಸ್ಟ್ರಿಗಳಲ್ಲಿ ಪರ್ಸೆಂಟೇಜಲ್ಲಿ ಕೊಟ್ಟಿರ್ತಾರೆ ಅವರು. ಸೊ ನಾವೇನು ಮಾಡ್ತೀವಿ? ಎರರ್ನ ಪರ್ಸೆಂಟೇಜ್ಗೆ ಕನ್ವರ್ಷನ್ ಮಾಡ್ತೀವಿ. ಕನ್ವರ್ಷನ್ ಮಾಡಿ ಅದರಲ್ಲಿ ಏನು ಮಾಡ್ತೀವಿ? ಅದಾದಮೇಲೆ ಮಾರ್ಕ್ಸ್ಗಳನ್ನ ಅಡಾಪ್ಟ್ ಮಾಡಿ. ಹಾಗಾದ್ರೆ ಏನು ರಿಲೇಟಿವ್ ಎರರ್ ಅಂತಂದರೆ ಏನು? ಸೊ ಇಟ್ ಈಸ್ ಆ್ಯಕ್ಚುಲಿ ದ ಆಬ್ಸಲ್ಯೂಟ್ ಎರರ್ ಡಿವೈಡೆಡ್ ಬೈ ದ ಟ್ರೂ ವ್ಯಾಲ್ಯೂ. ಏನು ಆಬ್ಸಲ್ಯೂಟ್ ಎರರ್ ಇತ್ತು? ಸೊ xi ಮೈನಸ್ xd ಇತ್ತು. ಸೊ ಅದರಿಂದ ಎಲ್ಲೇ ರಿಲೇಟಿವ್ ಅಂತ ಬಂದರೆ ನೆನ್ಪಿಟ್ಕೊಳ್ಳಿ, ರಿಲೇಟಿವ್ ಅಂತ ಬಂದರೆ ಒಂದು ಡಿವೈಡೆಡ್ ಬೈ xd ಮಾಡಿರ್ತೀವಿ, ಇಲ್ಲಾಂದರೆ ಡಿವೈಡೆಡ್ ಬೈ x ಬಾರ್ ಮಾಡ್ತೀವಿ, ಅಂದರೆ ಮೀನ್ ವ್ಯಾಲ್ಯೂಯಿಂದ ಮಾಡಿರ್ತೀವಿ. ಓಕೆ, ಸೊ ಈ ಮೀನ್ ವ್ಯಾಲ್ಯೂ ಎಲ್ಲಿ ಟ್ರೂ ವ್ಯಾಲ್ಯೂ ಯೂಸ್ ಮಾಡ್ತೀವಿ? ಟ್ರೂ ವ್ಯಾಲ್ಯೂ ಎರಡೇ ಕಡೆ ಯೂಸ್ ಮಾಡೋದು, ಒಂದು ಆಬ್ಸಲ್ಯೂಟ್ ಎರರಲ್ಲಿ, ಸೊ ಇನ್ನೊಂದು ಎಲ್ಲಿ ಯೂಸ್ ಮಾಡ್ತೀವಿ? ರಿಲೇಟಿವ್ ಎರರಲ್ಲಿ. ಎರಡೇ ಕಡೆ ಯೂಸ್ ಮಾಡೋದು. ಸ್ಟ್ಯಾಂಡರ್ಡ್ ನೆಕ್ಸ್ಟ್ ಏನೇನು ಬರುತ್ತೆ ನೋಡಿ, ಅದರಲ್ಲೆಲ್ಲ ನಾವು ಯೂಸ್ ಮಾಡ್ತೀವಿ? ಮೀನ್ ಯೂಸ್ ಮಾಡ್ತೀವಿ. ಸೊ ಎಲ್ಲೇ ರಿಲೇಟಿವ್ ಬಂದರೂ ಏನು ಮಾಡ್ತೀವಿ? ಡಿವೈಡ್ ಬೈ ಮೀನ್ ಮಾಡಬೇಕು. ಸೊ ಇಲ್ಲೇನು ಮಾಡ್ತೀವಿ? ಡಿವೈಡ್ ಬೈ xd ಮಾಡ್ತೀವಿ. ಇಲ್ಲಿ ಟ್ರೂ ವ್ಯಾಲ್ಯೂ ಇದೆ ಅದಕ್ಕೋಸ್ಕರ. ಓಕೆ, ಇಂಟು 100. ಸೊ ಇದನ್ನು ಪರ್ಸೆಂಟೇಜ್ ಕನ್ವರ್ಷನ್ ಮಾಡ್ತಾ ಇದ್ದೀವಿ. ಸೊ ಇಂಟು 100 ಮಾಡ್ಕೊತೀವಿ. ಓಕೆ, ಇಲ್ಲಿ xi ಅಂತಂದ್ರೆ ಏನು? ಇಂಡಿವಿಜುವಲ್ ವ್ಯಾಲ್ಯೂ ಆಫ್ ಎಕ್ಸ್. xd ಅಂತಂದ್ರೆ ಏನು? ಅಕ್ಸೆಪ್ಟೆಡ್ ಅಥವಾ ಟ್ರೂ ವ್ಯಾಲ್ಯೂ ಅಥವಾ ಸ್ಟ್ಯಾಂಡರ್ಡ್ ವ್ಯಾಲ್ಯೂ. ಓಕೆನಾ? ಸೊ ಹಾಗಾದರೆ ಒಂದು ಎಕ್ಸಾಂಪಲ್ ನೋಡೋಣ. ಫಾರ್ ಎಕ್ಸಾಂಪಲ್ 24.13 mg is the actual value of a quantity and 25.09 mg is the measured value. Okay, then calculate the absolute and relative error. So ಅವ್ರ ಪ್ರಕಾರ ಆ್ಯಕ್ಚುವಲ್ ವ್ಯಾಲ್ಯೂ ಅಂತಂದರೆ ಏನು? xd ಕೊಟ್ಟಿದ್ದಾರೆ ಅವರು ಅಲ್ವಾ? ಸೊ xd ಎಷ್ಟು? 24.13. ಮೆಜರ್ಡ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಮೆಜರ್ಡ್ ವ್ಯಾಲ್ಯೂನ ಏನಂತ ತೊಗೊತೀವಿ? xi ಅಂತ ತೊಗೊತೀವಿ. ಎಷ್ಟು ಕೊಟ್ಟಿದ್ದಾರೆ? 25.09. ಸೊ ನೀವೇನೇನು ಕ್ಯಾಲ್ಕುಲೇಟ್ ಮಾಡಬೇಕು? ಆಬ್ಸಲ್ಯೂಟ್ ಮತ್ತು ರಿಲೇಟಿವ್ ಎರರ್ನ ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ಫಸ್ಟು xi ಏನು ಕೊಟ್ಟಿದ್ದಾರೆ, xd ಏನು ಕೊಟ್ಟಿದ್ದಾರೆ ಅದನ್ನು ಬರ್ಕೋಬೇಕು ನಾವು. ಅದಾದಮೇಲೆ ಫಾರ್ಮುಲಾ. ಓಕೆ, ಆಬ್ಸಲ್ಯೂಟ್ ಎರರ್ ದಟ್ ಈಸ್ ಈಕ್ವಲ್ ಟು ಏನು ತೊಗೊತೀವಿ? xi ಮೈನಸ್ xd. ಸೊ xi ಅಂತಂದರೆ 25.09 ಮೈನಸ್ xd ಅಂದರೆ ಟ್ರೂ ಆರ್ ಅಕ್ಸೆಪ್ಟೆಡ್ ವ್ಯಾಲ್ಯೂಸ್ ಎಷ್ಟು ಕೊಟ್ಟಿದ್ದಾರೆ ಅವರು? 24.13 mg ಕೊಟ್ಟಿದ್ದಾರೆ. ಸೊ ಇದೆರಡನ್ನೂ ಸಬ್ಸ್ಟ್ರಾಕ್ಷನ್ ಮಾಡಿದಾಗ ಏನು ಬಂತು ನನಗೆ? 0.96 mg ಬಂತು. ದಟ್ ಈಸ್ ದ ಆಬ್ಸಲ್ಯೂಟ್ ಎರರ್. ಓಕೆ, ಸೊ ನೆಕ್ಸ್ಟ್ ಏನು ಕಂಡುಹಿಡಿಯೋಕೆ ಕೇಳಿದ್ದಾರೆ? ರಿಲೇಟಿವ್ ಎರರ್ ಫೈಂಡ್ ಔಟ್ ಮಾಡೋಕ್ಕೆ ಕೇಳಿದ್ದಾರೆ. ಸೊ ಆಬ್ಸಲ್ಯೂಟ್ ಎರರ್ ಏನು ಬಂದಿರುತ್ತೆ? ಅದು ಡಿವೈಡೆಡ್ ಬೈ xd ಮಾಡಬೇಕು. xd ಅಂತಂದರೆ ಟ್ರೂ ವ್ಯಾಲ್ಯೂ ಇಂಟು 100 ಪರ್ಸೆಂಟೇಜು ಕನ್ವರ್ಷನ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಏನು ಫಾರ್ಮುಲಾ? ಇವಾಗ 0.96 ಡೈರೆಕ್ಟಾಗಿ ಬರ್ಕೋಬೋದು, ಅಥವಾ ಏನಿದೆ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಹೋಗ್ಬೋದು. xi ಅಂತಂದರೆ ಏನು?
ಇಂಡಿವಿಜುವಲ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ 25.09 ಮೆಜರ್ಡ್ ವ್ಯಾಲ್ಯೂ ಮೈನಸ್ ಓಕೆ 24.13 ಈಸ್ ದ ಟ್ರೂ ವ್ಯಾಲ್ಯೂ ಡಿವೈಡೆಡ್ ಬೈ ಏನು ಮಾಡಬೇಕು ಮತ್ತು ಟ್ರೂ ವ್ಯಾಲ್ಯೂಯಿಂದ ಡಿವೈಡ್ ಮಾಡಬೇಕು 24.13 ಇಂಟು 100 ಸೊ ಎಲ್ಲನೂ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನು ಬಂತು 3.978 ಬಂತು ದಿಸ್ ಇಸ್ ದ ರಿಲೇಟಿವ್ ಎರರ್ ಓಕೆ ಸೊ ಏನು ಆಬ್ಸಲ್ಯೂಟ್ ಎರರ್ ಅಂತಂದರೆ ಏನು ಬಂತು ಅಲ್ಲಿಗೆ XI ಮೈನಸ್ XT ಬಂತು ಓಕೆ ಮಾಡು ನೆಕ್ಸ್ಟು ರಿಲೇಟಿವ್ ಎರರ್ ಅಂತಂದರೆ ಏನು ಬಂತು ಸೇಮ್ XI ಮೈನಸ್ XT ಹಾಕ್ಕೊತೀವಿ ಏನು ಮಾಡಬೇಕಿಲ್ಲ ಡಿವೈಡೆಡ್ ಬೈ ರಿಲೇಟಿವ್ ಅಂತ ಬಂದಿದೆ XT ಹಾಕ್ಕೊತೀವಿ ಇಂಟು 100 ಓಕೆ ಇಂಟು 100 ನೆಕ್ಸ್ಟ್ ಹೋಗೋಣ ಪ್ರಿಸಿಷನ್ ನಿಮಗೆ ಹೇಳಿದೆ 2 ಟರ್ಮ್ಸ್ ಯೂಸ್ ಮಾಡ್ತೀವಿ ನಾವು ಅಂತ ಯಾವುದ್ಯಾವುದು ಎರರ್ ಫಸ್ಟ್ ಒನ್ನು ಆ್ಯಕ್ಯುರೇಸಿ ನೆಕ್ಸ್ಟ್ ಒನ್ನು ಪ್ರಿಸಿಷನ್ ಸೊ ಪ್ರಿಸಿಷನ್ ಅಂತಂದರೆ ಏನು ಇಲ್ಲಿ ನೋಡಿ ಟ್ರೂ ವ್ಯಾಲ್ಯೂ ಅಕ್ಸೆಪ್ಟೆಡು ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಯಾವುದೂ ಇರೋದಿಲ್ಲ ಇಲ್ಲಿ ಓಕೆ ಸೊ ನಾನು ಏನು ಎಕ್ಸ್ಪೆರಿಮೆಂಟ್ ಮಾಡಿ ನನಗೇನು ವ್ಯಾಲ್ಯೂಸ್ ಬಂದಿರುತ್ತೆ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಟೀಚರು ಸ್ಟೂಡೆಂಟು ಇವಾಗ ಟೀಚರ್ ಬರೋದಕ್ಕಿಂತ ಮುಂಚೆ ಸ್ಟೂಡೆಂಟು ನಾನು ಆಗಲೇ ಹೇಳಿದ್ದೆ ನಿಮಗೆ ನಾವೇ ಒಂದು ಸರಿ ಏನು ಮಾಡಿರ್ತೀವಿ ಟೈಟ್ರೇಷನ್ ಮಾಡ್ಕೊಂಡಿರ್ತೀವಿ ಅಂತ ಸೊ ನಾನು ಇಲ್ಲಿ ಏನು ಮಾಡ್ತೀನಿ ಅಂತಂದರೆ ನನಗೆ ಯಾವುದೇ ರೀತಿಯ ಅಕ್ಸೆಪ್ಟೆಡ್ ವ್ಯಾಲ್ಯೂಸ್ ಇರೋದಿಲ್ಲ ಅಲ್ಲಿ ಟ್ರೂ ವ್ಯಾಲ್ಯೂಸ್ ಯಾವುದೂ ಇರೋದಿಲ್ಲ ನನಗೆ ಅಂದರೆ ನನಗಿಂತ ಮುಂಚೆ ಟೈಟ್ರೇಷನ್ದು ಯಾವುದು ವ್ಯಾಲ್ಯೂಸ್ ಇರೋದಿಲ್ಲ ಬಟ್ ನಾನು ಇಲ್ಲಿ ಏನು ಮಾಡ್ತೀನಿ ಅಂತಂದರೆ ನನ್ನ ಟೈಟ್ರೇಷನ್ 2-3 ಟೈಟ್ರೇಷನ್ ಮಾಡಿದಾಗ ಸೊ ಒಂದಕ್ಕೊಂದು ಎಷ್ಟು ರಿಲೇಟೆಡ್ ಆಗಿರುತ್ತೆ ಸೊ ಅದನ್ನು ಮೆಜರ್ ಮಾಡೋದೇ ಪ್ರಿಸಿಷನ್ ಓಕೆ ಪ್ರಿಸಿಷನಲ್ಲಿ ಏನಿರೋದಿಲ್ಲ ಟ್ರೂ ವ್ಯಾಲ್ಯೂ ಅಕ್ಸೆಪ್ಟೆಡ್ ವ್ಯಾಲ್ಯೂ ಅಥವಾ ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಇಲ್ಲಿ ಇರೋದಿಲ್ಲ ಇಟ್ ಈಸ್ ಡಿಸ್ಕ್ರೈಬ್ಡ್ ಹ್ಯಾಸ್ ರೀಪ್ರೊಡ್ಯೂಸಿಬಿಲಿಟಿ ಆಫ್ ಮೆಜರ್ಮೆಂಟ್ ಆರ್ ಅದರ್ವೈಸ್ ಕ್ಲೋಸ್ನೆಸ್ ಆಫ್ ದ ಮೆಜರ್ಮೆಂಟ್ ದಟ್ ಹ್ಯಾವ್ ಒಬ್ಟೈನ್ಡ್ ಬೈ ದ ಸೇಮ್ ಮೆಥಡ್ನ ಯೂಸ್ ಮಾಡಿ ನಾವು ತೊಗೊಂಡ್ರ ಅಂತ ಎಲ್ಲ ಮೆಜರ್ಡ್ ವ್ಯಾಲ್ಯೂಸ್ ಎಷ್ಟು ಕ್ಲೋಸ್ ಆಗಿದೆ ಒಂದಕ್ಕೊಂದು ಅಂತ ಡಿಟರ್ಮೈನ್ ಮಾಡೋದೇ ಆ್ಯಕ್ಚುಲಿ ಪ್ರಿಸಿಷನಲ್ಲಿ ಬರುತ್ತೆ ಸೊ ಪ್ರಿಸಿಷನಲ್ಲಿ ಏನಿರೋದಿಲ್ಲ ಟ್ರೂ ವ್ಯಾಲ್ಯೂ ಇರೋದಿಲ್ಲ ಅಥವಾ ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಅಥವಾ ಅಕ್ಸೆಪ್ಟೆಡ್ ವ್ಯಾಲ್ಯೂಸ್ ಇಲ್ಲ ಇಲ್ಲಿ ರಿಲೇಟಿವ್ ಅಂತ ನಿಮಗೆ ಎಲ್ಲೇ ಪದ ಬಂದರೂ ಸಹ ನಾವೇನು ಮಾಡ್ತೀವಿ ಇಲ್ಲಿ ಎಕ್ಸ್ ಬಾರ್ನ ಡಿವೈಡೆಡ್ ಬೈ ಎಕ್ಸ್ ಬಾರ್ ಮಾಡ್ತೀವಿ ನಾವು ಎಕ್ಸ್ ಬಾರ್ ಅಂತಂದರೆ ಏನಿಲ್ಲ ಮೀನ್ ಇಲ್ಲಿ ಪ್ರಮುಖವಾಗಿ ನಾವು ಏನು ತೊಗೊತೀವಿ ಇಲ್ಲಿ ಮೀನ್ ತೊಗೊತೀವಿ ಎಲ್ಲೇ ರಿಲೇಟಿವ್ ಬಂದರೆ ಏನು ಮಾಡ್ತೀವಿ ನಾವು ಮೀನ್ ಇದು ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಗೊತ್ತಾಗುತ್ತೆ ನಿಮಗೆ ದ ಟರ್ಮ್ ಪ್ರಿಸಿಷನ್ ಇಸ್ ವೈಡ್ಲಿ ಯೂಸ್ಡ್ ಟು ಡಿಸ್ಕ್ರೈಬ್ ದ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಈ ಟರ್ಮ್ನ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತಂದರೆ ನೋಡಿ ಆ್ಯಕ್ಯುರಸಿ ಟರ್ಮ್ನ ಎಲ್ಲೆಲ್ಲಿ ಯೂಸ್ ಮಾಡಿದೆ ನಾನು ಆಬ್ಸಲ್ಯೂಟು ಮತ್ತು ರಿಲೇಟಿವ್ ಎರರ್ ಫೈಂಡ್ ಔಟ್ ಮಾಡೋಕ್ಕೆ ಯೂಸ್ ಮಾಡಿದೆ ಈ ಟರ್ಮ್ಸನ್ನು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಈ ಪ್ರಿಸಿಷನಲ್ಲಿ ಏನೇನು ಯೂಸ್ ಮಾಡ್ತೀವಿ ಅಂತಂದರೆ ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ನ ಡಿಸ್ಕ್ರೈಬ್ ಮಾಡಬೇಕಾದ್ರೆ ವೇರಿಯನ್ಸು ಕೋಎಫಿಷಿಯೆಂಟ್ ಆಫ್ ವೇರಿಯೇಷನು ಡಿವಿಯೇಷನ್ ಫ್ರಮ್ ದ ಮೀನ್ ಇಷ್ಟು ಫೈಂಡ್ ಔಟ್ ಮಾಡಬೇಕಾದ್ರೂ ಸಹ ಇದನ್ನು ಯೂಸ್ ಮಾಡ್ತೀವಿ ಓಕೆ ನೆಕ್ಸ್ಟು ಆ್ಯಕ್ಯುರಸಿ ಪ್ರಿಸಿಷನ್ ಓಕೆ ಇದು ಕೆಲವು ಎಕ್ಸಾಮಲ್ಲೆಲ್ಲ ಕೇಳಿದರೆ ಆ್ಯಕ್ಯುರಸಿ ಮತ್ತು ಪ್ರಿಸಿಷನು ಯಾವ ಥರ ರಿಲೇಟೆಡ್ ಇದೆ ಒಂದು ಫಿಗರ್ ಕೊಟ್ಬಿಟ್ಟು ಕೇಳ್ಬೋದು ಲೋ ಆ್ಯಕ್ಯುರಸಿನ ಹೈ ಪ್ರಿಸಿಷನ್ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ ನೋಡಿ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಈ ಸೆಂಟ್ರಲ್ ಏನಿದೆ ರಿಂಗು ನಿಮ್ಗೆ ಕಾಣಿಸ್ತಾ ಇರಬೇಕು ಈ ಸೆಂಟ್ರಲ್ ರಿಂಗ್ ಇದೆ ನೋಡಿ ಇದನ್ನು ನಾನು ಟ್ರೂ ವ್ಯಾಲ್ಯೂ ಅಂತ ತೊಗೊತೀನಿ ಏನಂತ ತೊಗೊತೀನಿ ಇದನ್ನು ಟ್ರೂ ವ್ಯಾಲ್ಯೂ ಅಂತ ತೊಗೊತೀನಿ ದ ಫಸ್ಟ್ ಒನ್ನಲ್ಲಿ ನೋಡಿ ಏನಾಗ್ತಾ ಇದೆ ಅಂತಂದರೆ ಈ ರೆಡ್ ಕಲರ್ ಏನು ಡಾಟ್ಗಳಿದೆ ನಿಮಗೆ ಈ ರೆಡ್ ಕಲರ್ ಡಾಟ್ ಅಲ್ಲ ನಾನು ಮೆಜರ್ಡ್ ವ್ಯಾಲ್ಯೂಸ್ ಓಕೆ ಈ ಮೆಜರ್ಡ್ ವ್ಯಾಲ್ಯೂಸನ್ನು ನಾನು ಸ್ಪ್ರೆಡ್ ಮಾಡಿದ್ದೀನಿ ಸ್ಪ್ರೆಡ್ ಮಾಡಿದಾಗ ನೋಡಬೇಕು ಒಂದೊಂದು ವ್ಯಾಲ್ಯೂ ಸಹ ಏನಾಗಿದೆ ಡಿಫ್ರೆನ್ಸ್ ಇದೆ ಎಲ್ಲೆಲ್ಲೋ ಇದೆ ಅಲ್ವಾ ಯಾವುದೂ ಸಹ ಹತ್ರದಲ್ಲಿ ಇಲ್ಲ ಮತ್ತು ಟ್ರೂ ವ್ಯಾಲ್ಯೂಗೂ ಸಹ ಹತ್ರದಲ್ಲಿ ನಿಯರೆಸ್ಟಲ್ಲಿ ಇಲ್ಲ ಅಂತಂದರೆ ಏನು ಮಾಡುತ್ತೆ ಟ್ರೂ ವ್ಯಾಲ್ಯೂಸ್ಗೆ ನಿಯರೆಸ್ಟಲ್ಲಾಗಿದ್ದರೆ ಅದನ್ನು ಹೈ ಆ್ಯಕ್ಯುರೇಸಿ ಅಂತ ಕರಿತಾ ಇದ್ದು ನಾವು ನೆನ್ಪಿಟ್ಕೊಳ್ಳಿ ಟ್ರೂ ವ್ಯಾಲ್ಯೂ ಜೊತೆ ಕಂಪೇರ್ ಮಾಡ್ತೀವಿ ಆ್ಯಕ್ಯುರೇಸಿನ ಸೊ ಅದನ್ನೇನಂತ ಕರಿತಾ ಇದ್ದು ಹೈ ಆ್ಯಕ್ಯುರೇಸಿ ಅಂತ ಕರಿತಾ ಇದ್ದು ಇನ್ನು ಪ್ರಿಸಿಷನ್ ಅಂತಂದರೆ ಏನು ಹೈ ಪ್ರಿಸಿಷನ್ ಅಂತಂದರೆ ಏನು ನಮ್ಮ ವ್ಯಾಲ್ಯೂಸ್ ನಾವೊಂದು 11 ಎಕ್ಸ್ಪೆರಿಮೆಂಟ್ ಮಾಡಿ 11 ವ್ಯಾಲ್ಯೂಸು ಸಹ ಒಂದಕ್ಕೊಂದು ಕ್ಲೋಸಲ್ಲಿದ್ದರೆ ಇವಾಗ ನಂದು 9.1 ಬಂದಿರುತ್ತೆ ಇನ್ನೊಂದು 9.2 9.15 ಇರ್ಬೋದು ಅಥವಾ 9.05 ಈ ಥರ ಒಂದಕ್ಕೊಂದು ಏನಾಗಿರುತ್ತೆ ರಿಲೇಟೆಡ್ ಆಗಿ 11 ಬಂದಾಗ ಅದನ್ನು ಏನು ಮಾಡ್ತೀವಿ ನಾವು ಹೈ ಆ್ಯಕ್ಯುರೇಸಿ ಅಂತ ಕರಿತೀವಿ ಸೊ ಎಲ್ಲೋ ಒಂದು 9.0 ಇರುತ್ತೆ ಇನ್ನೊಂದು 9.5 ಇರುತ್ತೆ ಇನ್ನೊಂದು 8.5 ಇರುತ್ತೆ 8.0 ಇರುತ್ತೆ ಸೊ ಇಲ್ಲಿ ಏನಾಗ್ತಾ ಇರುತ್ತೆ ಡಿಫ್ರೆನ್ಸ್ ಜಾಸ್ತಿ ಆಗ್ತಾ ಇರುತ್ತೆ ಇಲ್ಲಿ ಟ್ರೂ ವ್ಯಾಲ್ಯೂ ಅಥವಾ ಅಕ್ಸೆಪ್ಟೆಡ್ ವ್ಯಾಲ್ಯೂ ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಜೊತೆ ಕಂಪೇರ್ ಮಾಡ್ತಾ ಇಲ್ಲ ನನ್ನ ವ್ಯಾಲ್ಯೂ ಜೊತೆಗೆ ನಾನು ಏನು ಮಾಡ್ತಾ ಇದ್ದೀನಿ ಇಲ್ಲಿ ಕಂಪೇರ್ ಮಾಡ್ತಾ ಇದ್ದೀನಿ ಸೊ ಇಷ್ಟು ಡಿಫ್ರೆನ್ಸಸ್ ಜಾಸ್ತಿ ಇದ್ದಾಗ ಅದನ್ನು ಏನಂತ ಕರಿತೀವಿ ಲೋ ಪ್ರಿಸಿಷನ್ ಅಂತ ಕರಿತೀವಿ ಸೊ ಆ ವ್ಯಾಲ್ಯೂಸ್ಗಳು ಒಂದಕ್ಕೊಂದು ತುಂಬ ಕ್ಲೋಸ್ ಆಗಿದ್ರೆ ಅದನ್ನು ಏನಂತ ಕರಿತೀವಿ ಐ ಪ್ರಿಸಿಷನ್ ಅಂತ ಕರಿತೀವಿ ಸೊ ಫಸ್ಟ್ ಫಿಗರ್ ನೋಡೋದಾದರೆ ನೋಡಿ ದಿಸ್ ಇಸ್ ದ ಟ್ರೂ ವ್ಯಾಲ್ಯೂ ಅಲ್ವಾ ಟ್ರೂ ವ್ಯಾಲ್ಯೂ ಹತ್ರ ಒಂದು ಸಹ ಮೆಜರ್ಡ್ ಬಂದಿಲ್ಲ ನಾನು ತೊಗೊಂಡ್ರೆ ಮೆಜರ್ಮೆಂಟಲ್ಲ ಏನಾಗಿದೆ ನೋಡಿ ಫುಲ್ಲು ಡಿಸ್ಟ್ರಿಬ್ಯೂಟ್ ಆಗಿದೆ ಅದಕ್ಕದು ಸಹ ಒಂದಕ್ಕೊಂದು ಸಹ ರಿಲೇಟೆಡ್ ಆಗಿಲ್ಲ ಒಂದಕ್ಕೊಂದು ಸಹ ಏನಾಗಿದೆ ಇಲ್ಲಿ ಡಿಫ್ರೆನ್ಸ್ ಇದೆ ಸೊ ಇದನ್ನು ಹೇಳ್ಬೇಕಾದ್ರೆ ಏನೋ ಫಸ್ಟ್ ಒನ್ ಟ್ರೂ ವ್ಯಾಲ್ಯೂಸ್ ತೊಗೊಂಡ್ರೆ ಯಾವುದು ನಿಯರೆಸ್ಟ್ ಇಲ್ಲ ಅಂದರೆ ಲೋ ಆ್ಯಕ್ಯುರೇಸಿ ಓಕೆ ಇನ್ನು ಪ್ರಿಸಿಷನ್ ತೊಗೊಳ್ಳೋದಾದರೆ ನಾನು ಏನಂತ ಹೇಳಿದೆ ನಮ್ಮ ವ್ಯಾಲ್ಯೂಸೇ ನಿಯರೆಸ್ಟ್ ಇರಬೇಕು ಇಲ್ಲಿ ವ್ಯಾಲ್ಯೂಸ್ ನಮ್ದು ಯಾವುದು ನಿಯರೆಸ್ಟಲ್ಲಿ ಇಲ್ಲ ಸೊ ಏನಾಗುತ್ತೆ ಲೋ ಪ್ರಿಸಿಷನ್ ಆಗುತ್ತೆ ಓಕೆ ಸೊ ನೆಕ್ಸ್ಟ್ ಹೋಗೋಣ ನಾವು
ಸೆಕೆಂಡ್ ಫಿಗರ್, ಈ ಸೆಕೆಂಡ್ ಫಿಗರಲ್ಲೇ ನೋಡಿ ಹನ್ನೊಂದು ವ್ಯಾಲ್ಯೂಸು ಸಹ ಏನಾಗಿದೆ ನೋಡಿ ಒಂದಕ್ಕೊಂದು ನಿಯರೆಸ್ಟ್ ಇದೆ. ಬಟ್ ದಿಸ್ ಈಸ್ ಆ್ಯಕ್ಚುಲಿ ಟ್ರೂ ವ್ಯಾಲ್ಯೂಗೆ ತೊಗೊಂಡ್ರೆ, ಓಕೆ, ಟ್ರೂ ವ್ಯಾಲ್ಯೂಗೆ ತೊಗೊಂಡ್ರೆ ತುಂಬ ಡಿಸ್ಟೆನ್ಸಲ್ಲಿ ಇದೆ. ಬಟ್ ಡಿಸ್ಟೆನ್ಸಲ್ಲಿ ಇರೋದ್ರಿಂದ, ತುಂಬ ಡಿಸ್ಟೆನ್ಸಲ್ಲಿ ಇರೋದ್ರಿಂದ ಅದನ್ನು ಲೋ ಆ್ಯಕ್ಯುರೇಸಿ ಅಂತ ಕರಿತೀವಿ ನಾವು. ಓಕೆ, ಬಟ್ ವ್ಯಾಲ್ಯೂಸ್ ಏನಾಗಿದೆ ನೋಡಿ ಎಲ್ಲ ನಿಯರೆಸ್ಟಲ್ಲಿದೆ ಅಲ್ವಾ. ಸೊ ಅದನ್ನು ಐ ಪ್ರಿಸಿಷನ್ ಅಂತ ಕರಿತೀವಿ. ಸೊ ಸೆಕೆಂಡ್ ಫಿಗರಲ್ಲಿ ಏನಾಗುತ್ತೆ ನೋಡಿ ಲೋ ಆ್ಯಕ್ಯುರೇಸಿ, ಹೈ ಪ್ರಿಸಿಷನ್ ಬರುತ್ತೆ ನಿಮಗೆ. ಸೊ ನೆಕ್ಸ್ಟ್ ಹೋಗೋಣ. ಓಕೆ, ಥರ್ಡ್ ಒನ್ನು. ಸೊ ಇಲ್ಲಿ ನೋಡಿ, ಇಲ್ಲಿ ಸೊ ನಾನು ಏನಂತ ಕೇಳಿದೆ, ಇದರಲ್ಲಿ ಏನಂತ ಕೇಳಿದೆ, ದಿಸ್ ಈಸ್ ಆ್ಯಕ್ಚುಲಿ ಟ್ರೂ ವ್ಯಾಲ್ಯೂಸ್ ಅಂತ ಕೇಳಿದೆ. ಸೊ ಈ ಟ್ರೂ ವ್ಯಾಲ್ಯೂಸಲ್ಲೂ ಸಹ ಏನಾಗಿದೆ, ನಮ್ಮದು ವ್ಯಾಲ್ಯೂಸ್ಗಳು ಸ್ಪ್ರೆಡ್ ಆಗಿದೆ. ಇದ್ರ ಜೊತೆಗೆ ಓಕೆ, ಇದ್ರ ಜೊತೆಗೆ ಏನಾಗಿದೆ ನೋಡಿ ಪ್ರಿಸಿಷನ್ ಏನಾಗಿದೆ, ಒಂದೊಂದು ಎಲ್ಲೆಲ್ಲೋ ಇದೆ ನಮ್ಮದು ಅಲ್ವಾ. ಒಂದೊಂದು ವ್ಯಾಲ್ಯೂಸು ಸಹ ಏನಾಗಿದೆ ಸಪ್ರೇಟ್ ಆಗಿದೆ. ಇಲ್ಲಿ ತೊಗೊಂಡ್ರೂ ಸಹ ನೋಡಿ, ಇಲ್ಲೂ ಸಹ ವ್ಯಾಲ್ಯೂಸ್ ಏನಾಗಿದೆ ಟ್ರೂ ವಿತಿನ್ ದ ಟ್ರೂ ವ್ಯಾಲ್ಯೂಸಲ್ಲಿ ಬಂದಿದೆ. ಬಟ್ ಏನಾಗಿದೆ ಅಂತಂದ್ರೆ ಒಂದಕ್ಕೊಂದು ಡಿಫ್ರೆನ್ಸ್ ಇದೆ ಇಲ್ಲಿ. ಸೊ ಇದನ್ನು ಹೇಳ್ಬೇಕಾದ್ರೆ ಏನು ಅಂತಂದರೆ ಐ ಆ್ಯಕ್ಯುರೇಸಿ ಇದೆ ಬಟ್ ಲೋ ಪ್ರಿಸಿಷನ್, ಐ ಆ್ಯಕ್ಯುರೇಸಿ ಬಟ್ ಲೋ ಪ್ರಿಸಿಷನ್. ಸೊ ನೆಕ್ಸ್ಟ್ ತೊಗೊಳ್ಳೋದಾದರೆ ನೋಡಿ ಏನಾಗಿದೆ ಅಂತಂದರೆ ಎಲ್ಲ ಸಹ ಏನಾಗಿದೆ ಟ್ರೂ ವ್ಯಾಲ್ಯೂ ಒಳಗಡೆನೇ ಬಂದಿದೆ. ಓಕೆ, ನನ್ನ ಎಲ್ಲ ಮೆಜರ್ಮೆಂಟು ಏನಾಗಿದೆ ಟ್ರೂ ವ್ಯಾಲ್ಯೂಸ್ ಒಳಗಡೆನೇ ಬಂದಿದೆ. ಬಟ್ ಆದರೆ ಅದ್ರ ಜೊತೆಗೆ ಏನು ಅಂತಂದರೆ ಎಲ್ಲ ಒಂದಕ್ಕೊಂದು ಹತ್ರದಲ್ಲಿದೆ. ವ್ಯಾಲ್ಯೂಸ್ ಎಲ್ಲ ಏನಾಗಿದೆ ತುಂಬ ನಿಯರೆಸ್ಟಲ್ಲಿದೆ. ಸೊ ನನ್ನ ವ್ಯಾಲ್ಯೂ ನನಗೆ ಕಂಪೇರ್ ಮಾಡಿಕೊಂಡ್ರು ನಿಯರೆಸ್ಟ್ ಇದೆ, ನನ್ನ ವ್ಯಾಲ್ಯೂನ ಟ್ರೂ ವ್ಯಾಲ್ಯೂ ಜೊತೆ ಕಂಪೇರ್ ಮಾಡಿದ್ರು ಏನಾಗಿದೆ ಟ್ರೂ ವ್ಯಾಲ್ಯೂಸ್ ಒಳಗಡೆನೇ ಬಂದಿದೆ. ಸೊ ಇದನ್ನ ಏನಂತ ಕರಿತೀವಿ ನಾವು ಐ ಆ್ಯಕ್ಯುರೇಸಿ ಆ್ಯಂಡ್ ಐ ಪ್ರಿಸಿಷನ್. ಸೊ ಅರ್ಥ ಆಗಿದೆ ಅನ್ಕೊತೀನಿ. ಇದು ಇಂಪಾರ್ಟೆಂಟು, ತುಂಬ ಸರಿ ಕೇಳಿದ್ದಾರೆ ಎಕ್ಸಾಮ್ಗಳಲ್ಲ. ಓಕೆ, ನೆಕ್ಸ್ಟ್ ಹೋಗೋಣ ಮೀನ್. ಆವಾಗಲೇ ಹೇಳಿದೆ ನಾನು ನಿಮಗೆ. ಓಕೆ, ಸೊ ಆ್ಯಕ್ಯುರೇಸಿಯಲ್ಲಿ ಏನು ಮಾಡ್ತೀವಿ ನಾವು ಟ್ರೂ ವ್ಯಾಲ್ಯೂನ ಯೂಸ್ ಮಾಡ್ತೀವಿ. ರಿಲೇಟಿವ್ ಎಲ್ಲೇ ಬಂದರೂ ಡಿವೈಡೆಡ್ ಬೈ ಟ್ರೂ ವ್ಯಾಲ್ಯೂಸ್ ಮಾಡ್ತೀವಿ. ಎಲ್ಲೆಲ್ಲೋ ಬರಲ್ಲ, ಇರೋದೇ ಒಂದೇ ಒಂದು ರಿಲೇಟಿವ್ ಎರರ್ ಅಷ್ಟೇ ಅಲ್ವಾ. ಸೊ ಇನ್ನು ನೆಕ್ಸ್ಟ್ ಯಾವುದರಲ್ಲಿ ರಿಲೇಟಿವ್ ಅಂತ ಬಂದರೂ ಅದನ್ನು ಏನು ಮಾಡ್ತೀವಿ ಅಂತಂದರೆ ನಾನು ಎಕ್ಸ್ ಬಾರ್ನ ಡಿವೈಡ್ ಮಾಡ್ತೀನಿ, ಎಕ್ಸ್ ಬಾರಿಂದ ಡಿವೈಡ್ ಮಾಡ್ತೀನಿ ಅಂತ. ದಟ್ ಈಸ್ ದ ಮೀನ್. ಓಕೆ, ಇದನ್ನು ನಾವೇನಂತೀವಿ ಮೀನ್ ಅಂತ ಇಲ್ಲಿ ಮೀನು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆದರೆ ಮೀನ್ ಅಂದ್ರೇನು ನಿಮಗೆಲ್ಲ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಮೀನ್ ಅಂದರೆ ಏನು, ಒಂದಷ್ಟು ವ್ಯಾಲ್ಯೂಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ 1 2 3 4 5 ಅಂತ ಎಕ್ಸಾಂಪಲ್ಗೆ ಒಂದು 6 ವ್ಯಾಲ್ಯೂಸ್ ತೊಗೊಂಡಿರ್ತೀವಿ ಅಂದ್ಕೊಳ್ಳಿ. 6 ಇದೇ ಥರ 1 2 3 4 5 6 ಅಂತಲೇ ನಂಬರ್ ಬಂದಿರುತ್ತೆ ಅಂದ್ಕೊಳ್ಳಿ. ಈ 6ನೂ ಸಹ ಆ್ಯಡ್ ಮಾಡ್ತೀವಿ. ಒಂದೊಂದು ವ್ಯಾಲ್ಯೂಸನ್ನು ಏನಂತ ಕರಿತೀವಿ ನಾವು ಎಕ್ಸ್ ಐ ಅಲ್ವಾ. ಸೊ ಈ ವ್ಯಾಲ್ಯೂಸನ್ನೆಲ್ಲ ಏನಂತೀವಿ ನಾವು ಮೆಜರ್ಡ್ ವ್ಯಾಲ್ಯೂಸ್ ಅಥವಾ ಇಂಡಿವಿಜುವಲ್ ವ್ಯಾಲ್ಯೂಸ್ ಅಂತ ಕರಿತೀವಿ. ಸೊ ಈ ಎಲ್ಲ ವ್ಯಾಲ್ಯೂಸನ್ನು ಆ್ಯಡ್ ಮಾಡಿದಾಗ ಅದನ್ನು ಏನಂತ ಕರಿತೀವಿ ನಾವು ಸಮ್ ಆಫ್ ಎಕ್ಸ್ ಐ ಅಂತ ಕರಿತೀವಿ ಅಥವಾ ಎಕ್ಸ್ ಎನ್ ಅಂತ ಕರಿತೀವಿ. ಕನ್ಫ್ಯೂಸ್ ಮಾಡ್ಕೋಬೇಡಿ, ಯಾವುದಾದ್ರೂ ನಾವು ರೆಪ್ರೆಸೆಂಟ್ ಮಾಡ್ಬೋದು. ಸೊ ಎಷ್ಟು ವ್ಯಾಲ್ಯೂಸ್ ಇದೆ 1 2 3 4 5 6 ದ ನಂಬರ್ ಆಫ್ ವ್ಯಾಲ್ಯೂಸ್ ಎಷ್ಟಿದೆ 6 ಇದೆ. ಇದನ್ನು ಏನಂತ ಕರಿತೀವಿ ನಾವು ಎನ್ ಅಂತ ಕರಿತೀವಿ. ಓಕೆನಾ. ಸೊ ಅಲ್ಲಿಗೆ ಮೀನ್ ಅಂತ ಅಂದರೆ ಏನು, ಆವ್ರೇಜ್ ಅರ್ಥಮ್ಯಾಟಿಕ್ ಮೀನ್ ಅಂತಲೂ ಕರಿತೀವಿ ಇದನ್ನು. ಓಕೆ, ಇಟ್ ಈಸ್ ಒಬ್ಟೈನ್ಡ್ ಬೈ ಡಿವೈಡಿಂಗ್ ದ ಸಮ್ ಆಫ್ ರೆಪ್ಲಿಕೆಂಟ್ ಮೆಜರ್ಮೆಂಟ್ಸ್. ಸೊ ಎಲ್ಲ ರೆಪ್ಲಿಕೆಂಟ್ ಮೆಜರ್ಮೆಂಟನ್ನು ಆ್ಯಡ್ ಮಾಡಿದ್ದೆ, ಅದನ್ನು ಆ್ಯಡ್ ಮಾಡಿದ್ಮೇಲೆ ಅದನ್ನು ಡಿವೈಡ್ ಮಾಡಬೇಕು. ಅದನ್ನು ನಂಬರ್ ಆಫ್ ಮೆಜರ್ಮೆಂಟ್ಸಿಂದ ಡಿವೈಡ್ ಮಾಡಿದ್ರೆ ಅದನ್ನು ಏನಂತ ಕರಿತೀವಿ ನಾವು ಮೀನ್ ಅಂತ ಕರಿತೀವಿ. ಅಂದರೆ ದ ಸಮ್ ಆಫ್ ಇಲ್ಲಿ ಏನು ಬಂದಿತ್ತು ಎಲ್ಲನೂ ಆ್ಯಡ್ ಮಾಡಿದಾಗ ಏನು ಬಂದಿತ್ತು ಸಮ್ ಆಫ್ ಎಕ್ಸ್ ಐ ಅಥವಾ ಎಕ್ಸ್ ಎನ್ ಡಿವೈಡೆಡ್ ಬೈ ಎನ್, ದ ನಂಬರ್ ಆಫ್ ಮೆಜರ್ಮೆಂಟ್ಸನ್ನು ಡಿವೈಡ್ ಮಾಡಿದ್ರೆ ಅದನ್ನು ಏನಂತ ಕರಿತೀವಿ ನಾವು ಮೀನ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಮೀಡಿಯನ್. ಸೊ ಈಸ್ ದ ಮಿಡಲ್ ವ್ಯಾಲ್ಯೂ ಇನ್ ಅ ಸೆಟ್ ಆಫ್ ವ್ಯಾಲ್ಯೂಸ್. ಓಕೆ, ಸೊ ಇದು ಏನು ಅಂತಂದರೆ ಮೀಡಿಯನ್ ಅಂತಂದರೆ ಏನು ಅಂತಂದರೆ ಯಾವುದೋ ವ್ಯಾಲ್ಯೂಸ್ ಒಂದಷ್ಟು ಮೆಜರ್ಮೆಂಟ್ ಕೊಟ್ಟಿರ್ತಾರೆ, ಅದನ್ನು ಫಸ್ಟ್ ಅಸೆಂಡಿಂಗ್ ಅಥವಾ ಡಿಸೆಂಡಿಂಗ್ ಆರ್ಡ್ರಲ್ಲಿ ಏನು ಮಾಡಬೇಕು ಅರೇಂಜ್ ಮಾಡ್ಕೋಬೇಕು. ರ್ಯಾಂಡಮ್ ಆಗಿರುತ್ತೆ, ನಾವು ಅದನ್ನು ಅರೇಂಜ್ ಮಾಡ್ಕೋಬೇಕು. ಒಂದು ಅಸೆಂಡಿಂಗ್ ಅಥವಾ ಡಿಸೆಂಡಿಂಗ್ ಆರ್ಡ್ರಲ್ಲಿ ಯಾವುದಾದ್ರು ಒಂದು ಆರ್ಡ್ರಲ್ಲಿ ಏನು ಮಾಡಬೇಕು ಫಸ್ಟ್ ಅರೇಂಜ್ ಮಾಡ್ಕೋಬೇಕು. ಅರೇಂಜ್ ಮಾಡ್ಕೊಂಡು ಎಕ್ಸಾಕ್ಟಾಗಿ ಏನು ಮಧ್ಯದ ವ್ಯಾಲ್ಯೂಸ್ ತೊಗೊತೀವಿ ನಾವು, ಆ ಮಿಡಲ್ ವ್ಯಾಲ್ಯೂಸನ್ನು ಏನಂತ ಕರಿತೀವಿ ಮೀಡಿಯನ್ ಅಂತ ಕರಿತೀವಿ. Okay, so if we have a set of n values and arrange them in either ascending or descending order, n number of values ಇದೆ ಅಂತ ಅಂದ್ಕೊಂಡ್ರೆ ಅದನ್ನು ಫಸ್ಟ್ ಅಸೆಂಡಿಂಗ್ ಅಥವಾ ಡಿಸೆಂಡಿಂಗ್ ಆರ್ಡ್ರಲ್ಲಿ ಏನು ಮಾಡಬೇಕು ಫಸ್ಟ್ ಅರೇಂಜ್ ಮಾಡಬೇಕು. ಅರೇಂಜ್ ಮಾಡಿ ಅದರಲ್ಲಿ ಸೆಂಟ್ರಲ್ ತೊಗೊಂಡಾಗ ಅದನ್ನು ನಾವೇನಂತ ಕರಿತೀವಿ ಮೀಡಿಯನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಇವಾಗ ಹಾರ್ಡ್ ನಂಬರ್ ಇರುತ್ತೆ ಅಂದ್ಕೊಳ್ಳಿ, ಇವಾಗ 1 ಓಕೆ 2 ಇದು ವ್ಯಾಲ್ಯೂಸ್ ಬಂದಿರೋದು ಅಂದ್ಕೊಳ್ಳಿ, 3 ಓಕೆ 4 5 6 7 8 9 ಓಕೆ 9 ನಂಬರ್ ಇದೆ. 9 ನಂಬರ್ ಇದೆ, ವ್ಯಾಲ್ಯೂಸು ಸಹ 1 2 3 4 5 ಅಂತಲೇ ತೊಗೊಂಡಿದ್ದೀನಿ ನಾನು, ಮೆಜರ್ಡ್ ವ್ಯಾಲ್ಯೂಸು ಸಹ. ಈ 9 ನಂಬರ್ಸ್ 9 ವ್ಯಾಲ್ಯೂಸ್ ಇರೋದ್ರಿಂದ ಇದೇನಾಯಿತು ಹಾರ್ಡ್ ನಂಬರ್ ಆಯಿತು. ಈ ಹಾರ್ಡ್ ನಂಬರಲ್ಲಿ ಎಕ್ಸಾಕ್ಟಾಗಿ ಮಿಡಲ್ ಹೆಂಗೆ ತೊಗೊತೀವಿ ಅಂತಂದರೆ ಇವಾಗ ಈ 5ನ ಎಕ್ಸಾಕ್ಟಾಗಿ ಮಿಡಲ್ ತೊಗೊತೀವಿ. ಸೊ ಲೆಫ್ಟಿಗೆ ಹೋದ್ರೂ ನನಗೆ ಏನಾಗುತ್ತೆ ನೋಡಿ 4 ವ್ಯಾಲ್ಯೂಸ್ ಇದೆ, ರೈಟಿಗೆ ಹೋದ್ರೂ ಸಹ ಏನಾಗಿದೆ ನನಗೆ 4 ವ್ಯಾಲ್ಯೂಸ್ ಇದೆ. ಸೊ ಈ ಥರ ಇದನ್ನು ಏನಂತ ಕರಿತೀವಿ ನಾವು ಮೀಡಿಯನ್ ಅಂತ ಕರಿತೀವಿ.
ಓಕೆ 5 ವ್ಯಾಲ್ಯೂಸ್ ಏನಂತ ಇದೆ ಮೀಡಿಯನ್ ಅಂತ ಕರಿತೀವಿ. ಹಾರ್ಡ್ ನಂಬರ್ ಇದ್ದರೆ ತುಂಬ ಈಸಿ ಆಗುತ್ತೆ ನಾವು ಫೈಂಡ್ ಔಟ್ ಮಾಡೋದು. ಅಥವಾ ಒಂದು ಫಾರ್ಮುಲಾನೂ ಸಹ ಯೂಸ್ ಮಾಡ್ಬೋದು ನಾವು. ಏನು ಫಾರ್ಮುಲಾ ಅಂದರೆ ಎಮ್ ಇಟ್ ಈಸ್ ಈಕ್ವಲ್ ಟು ಓಕೆ ಎನ್ ಪ್ಲಸ್ 1/2. ಅಂದರೆ ಇವಾಗ ಎನ್ ಅಂತಂದ್ರೆ ಏನು, ಎಷ್ಟಿದೆ ನಂಬರ್ ಆಫ್ ವ್ಯಾಲ್ಯೂಸ್ ಎಷ್ಟಿದೆ ನನ್ನ ಹತ್ರ 9 ವ್ಯಾಲ್ಯೂಸ್ ಇದೆ. 9 + 1/2 ಅಂತಂದರೆ 10/2 ಇಟ್ ಈಸ್ ಈಕ್ವಲ್ ಟು 5. ಯಾವ ಫಿಫ್ತ್ ವ್ಯಾಲ್ಯೂಸ್ ಏನಿರುತ್ತೆ ಅದು 1 2 3 4 5. ಫಿಫ್ತ್ ವ್ಯಾಲ್ಯೂ ಏನಿದೆ ನಮಗೆ 5 ಅಂತಲೇ ತೊಗೊಂಡಿದ್ದೀನಿ ನಾನು. ಸೊ ಈ ವ್ಯಾಲ್ಯೂಸನ್ನ ಏನಂತ ಕರಿತೀವಿ ಮೀಡಿಯನ್ ಅಂತ ಕರಿತೀವಿ ನಾವು. ಓಕೆ, ನೆಕ್ಸ್ಟು ಈವನ್ ನಂಬರ್. ಹಾರ್ಡ್ ನಂಬರ್ ಆದರೆ ವೆರಿ ಈಸಿ, ಈ ಕಡೆನೂ 4 ಬಂತು ಈ ಕಡೆನೂ 4 ಬಂತು, ಸೊ ಮಿಡಲಲ್ಲಿ ತೊಗೊಂಡೋ ನಾವು. ಸೊ ಅದೇ ನಿಮಗೆ ಈವನ್ ನಂಬರ್ ಇದ್ದರೆ ಅಂತಂದರೆ ಇವಾಗ ನಾನು 1 2 ಓಕೆ 3 4 5 6 7 8 9 ಜೊತೆಗೆ ಒಂದು ನಂಬರ್ 10. ಸೊ ಇಷ್ಟು ತೊಗೊಂಡಿದ್ದೀವಿ. ಇವಾಗ 10 ಆಯಿತು. ಎನ್ ಎಷ್ಟಾಯಿತು ನೋಡಿ, ಎನ್ನು 10 ಆಯಿತು. ನಂಬರ್ ಆಫ್ ವ್ಯಾಲ್ಯೂಸ್ ಎಷ್ಟಿದೆ ಇಲ್ಲಿ 10 ಇದೆ. ಫಸ್ಟು ಅಸೆಂಡಿಂಗ್ ಆರ್ಡರ್ ರ್ಯಾಂಡಮ್ ಆಗಿತ್ತು, ಆ ರ್ಯಾಂಡಮ್ ಆಗಿರೋದನ್ನು ನಾನು ಏನು ಮಾಡ್ತೀನಿ ನೋಡಿ ಅಸೆಂಡಿಂಗ್ ಆರ್ಡ್ರಲ್ಲಿ ಅರೇಂಜ್ ಮಾಡಿಕೊಂಡೆ. ಸೊ ಇವಾಗ ಫೈಂಡ್ ಔಟ್ ಮಾಡಬೇಕು ಸೆಂಟ್ರಲ್ಲಿ. ಸೊ ನಾನು ಏನು ಮಾಡ್ತೀನಿ ಇವಾಗ 5ನ ಸೆಂಟರ್ ಅಂತ ಕನ್ಸಿಡರ್ ಮಾಡಿಕೊಂಡ್ರೆ ಲೆಫ್ಟಲ್ಲಿ ಏನಾಗಿದೆ 4 ನಂಬರ್ಸ್ ಇದೆ, ರೈಟಿಗೆ ಹೋದರೆ ಏನಾಗುತ್ತೆ ನೋಡಿ 1 2 3 4 5 ನಂಬರ್ಸ್ ಇದೆ. ಸೊ ಇದು ಸೆಂಟ್ರಲ್ ಆಗಲ್ಲ. ಹಾಗಾದರೆ ಸೆಂಟರ್ನ ಯಾವ ಥರ ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಇವಾಗ ನೋಡಿ 5 ಮತ್ತು 6 ಎರಡೂ ಸಹ ತೊಗೊಳ್ತೀನಿ ನಾನು. ಅವಾಗ ಲೆಫ್ಟಿಗೆ ಹೋದ್ರೆ 4 ಆಗುತ್ತೆ, ರೈಟಿಗೆ ಹೋದ್ರೆ ಏನಾಗುತ್ತೆ 4 ಆಗುತ್ತೆ. ಸೊ 5 ಮತ್ತು 6 ಎರಡು ಆಯ್ತಲ್ಲ ಅಂತಂದರೆ ಈ 5 ಮತ್ತು 6ಅಲ್ಲಿ ಏನಿರುತ್ತೆ ಓಕೆ ಅದನ್ನು /2 ಮಾಡಬೇಕು ನಾನು. ಓಕೆ, ಇದು ಏನು ವ್ಯಾಲ್ಯೂಸ್ ಇರುತ್ತೆ ವ್ಯಾಲ್ಯೂಸನ್ನ ತೊಗೋಬೇಕು, ವ್ಯಾಲ್ಯೂಸನ್ನ ಆ್ಯಡ್ ಮಾಡಿ /2 ಮಾಡಿದಾಗ ನನಗೇನು ಬರುತ್ತೆ ದಟ್ ಈಸ್ ದ ಮೀಡಿಯನ್. ಸೊ ಇದಕ್ಕೊಂದು ಫಾರ್ಮುಲಾನೂ ಸಹ ಇದೆ. ಏನು ಫಾರ್ಮುಲಾ ಅಂತಂದರೆ n/2. ಇಲ್ಲಿ 10 ಇರುತ್ತೆ ಅಂದ್ಕೊಳ್ಳಿ, ಇವಾಗ 10 ನಂಬರ್ಸ್ ಇದೆ ಅಲ್ವಾ. ಸೊ 10 /2 ಮಾಡ್ಕೋಬೇಕು ನಾನು. ಎಷ್ಟು ಓಕೆ, ಮತ್ತು ಪ್ಲಸ್ ಅದ್ರ ಜೊತೆಗೆ ಏನು ಮಾಡಬೇಕು 10/2 + 1 ಮಾಡ್ಕೋಬೇಕು. ಓಕೆ, /2. ಸೊ 10/2 ಅಂತಂದರೆ ಏನಾಗುತ್ತೆ ಫಿಫ್ತಲ್ಲಿ ಏನು ನಂಬರ್ ಇರುತ್ತೆ ಆ ನಂಬರ್ನ ಆ್ಯಡ್ ಮಾಡ್ಕೋಬೇಕು. ಪ್ಲಸ್ ಆ್ಯಕ್ಚುಲಿ 6ರಲ್ಲಿ ಏನು ಬಂದಿರುತ್ತೆ ಅದನ್ನು ಆ್ಯಡ್ ಮಾಡ್ಕೊಂಡು /2 ಮಾಡಿದಾಗ ಏನು ವ್ಯಾಲ್ಯೂಸ್ ಬರುತ್ತೆ ದಟ್ ಈಸ್ ದ ಮೀಡಿಯನ್. ನಿಮಗೆ ಮುಂದಕ್ಕೆ ಅರ್ಥ ಆಗುತ್ತೆ. ಓಕೆನಾ. ಸೊ ಮೀಡಿಯನ್ ಈ ಥರ ಮಾಡಿದೆ. ನೆಕ್ಸ್ಟ್ ಡಿವಿಯೇಷನ್ ಫ್ರಮ್ ದ ಮೀನ್. ಓಕೆ, ಸೊ ಡಿವಿಯೇಷನ್ ಫ್ರಮ್ ದ ಮೀನ್ ಅಂತಂದರೆ ನೇಮೇ ಇಂಡಿಕೇಟ್ ಮಾಡ್ತಾ ಇದೆ. ಸೊ ಮೀನ್ ಅಂತಂದರೆ ಫಸ್ಟ್ ಮೀನ್ ಫೈಂಡ್ ಔಟ್ ಮಾಡಿರ್ತೀವಿ x ಬಾರು. ಸೊ ನಮ್ಮ ಮೆಜರ್ಡ್ ವ್ಯಾಲ್ಯೂಸ್ ಎಷ್ಟು ಡಿಫ್ರೆನ್ಷಿಯೇಟ್ ಅಂತ ಇದೆ ಅಂತ ಫೈಂಡ್ ಔಟ್ ಮಾಡೋದನ್ನು ನಾವೇನಂತ ಕರಿತೀವಿ ಡಿವಿಯೇಷನ್ ಫ್ರಮ್ ದ ಮೀನ್ ಅಂತ ಕರಿತೀವಿ. ಓಕೆ, ಇದನ್ನು ಯಾವ ಥರ ಎಕ್ಸ್ಪ್ರೆಸ್ ಮಾಡ್ತೀವಿ ಅಂತಂದರೆ DI ಇಂದ ಮಾಡ್ತೀವಿ. ಓಕೆ, ಸೊ DI ಇಟ್ ಈಸ್ ಈಕ್ವಲ್ ಟು xi - x ಬಾರ್. ಸೊ ಇದಕ್ಕೇನು ಮಾಡ್ತೀವಿ ಮೋಡ್ ಹಾಕಬೇಕು ನೀವು. ಓಕೆ, ನೆಕ್ಸ್ಟ್ where xi is the indivisible value, okay, x bar is the mean value. Next mean or average deviation. ಸೊ ಇಲ್ಲಿ ಏನು ಅಂತಂದರೆ ಮೀನ್ ಅಂತ ಬಂದರೆ ಎಲ್ಲೇ ಮೀನ್ ಅಂತ ಬಂದರೂ ಕೆಳಗಡೆ ಯಾವುದರಿಂದ ಡಿವೈಡ್ ಮಾಡಬೇಕು ಅಂದರೆ ನಂಬರ್ ಆಫ್ ವ್ಯಾಲ್ಯೂಸ್ ಆರ್ ದ ನಂಬರ್ ಆಫ್ ಮೆಜರ್ಮೆಂಟಿಂದ ಡಿವೈಡ್ ಮಾಡಬೇಕು. ಸೊ ಇಲ್ಲಿ ಏನು ಕೇಳಿದ್ದಾರೆ ಮೀನ್ ಆರ್ ಆವ್ರೇಜ್ ಡಿವಿಯೇಷನ್. ನಮ್ಗೆ ಆಗಲೇ ಮೀನ್ ಡಿವಿಯೇಷನ್ ಇವಾಗ ತಾನೇ ನೋಡಿದೆ ನಾನು. ಏನಂತ ಹೇಳ್ಕೊಟ್ಟಿದೆ ನೋಡಿ DI ಇಟ್ ಈಸ್ ಈಕ್ವಲ್ ಟು ಏನು ಓಕೆ xi - x ಬಾರ್ ಬರುತ್ತೆ. ಸೊ ಇಲ್ಲೇನಾಗ್ತೀವಿ ಮೋಡ್ ಹಾಕ್ತೀವಿ. ಸೊ ನೆಕ್ಸ್ಟ್ ಏನು ಬೇಕು ಇಲ್ಲಿ ಮೀನ್ ಅಂತ ಫೈಂಡ್ ಔಟ್ ಮಾಡ್ತಾ ಇದ್ದಂಗೆ ಏನಾಗುತ್ತೆ ಇಲ್ಲೊಂದು ಬಾರ್ ಬರುತ್ತೆ. ಸೊ ಬಾರ್ ಬಂದ ತಕ್ಷಣ ಮೀನ್ ಅಂದ ತಕ್ಷಣ ಏನಾಗುತ್ತೆ xi. ಓಕೆ, ಸೊ ಸಮ್ ಆಫ್ ತೊಗೋಬೇಕು. ಇಲ್ಲಿ ಸಮ್ ಆಫ್ ಏನೇನು ಬರುತ್ತೆ xi - x ಬಾರ್ ಎಲ್ಲನೂ ಆ್ಯಡ್ ಮಾಡಬೇಕು. ಸೊ ಆ್ಯಡ್ ಮಾಡಬೇಕು / ನಂಬರ್ ಆಫ್ ಮೆಜರ್ಮೆಂಟ್ ಮಾಡಿದ್ರೆ ದಟ್ ಈಸ್ ಆ್ಯಕ್ಚುಲಿ ಅದನ್ನು ಏನಂತ ಕರಿತೀವಿ ನಾವು ಆವ್ರೇಜ್ ಡಿವಿಯೇಷನ್ ಅಥವಾ ಮೀನ್ ಡಿವಿಯೇಷನ್ ಅಂತ ಕರಿತೀವಿ ನಾವು. ಇವಾಗ ಎಕ್ಸಾಂಪಲ್ ನೋಡೋಣ. ಏನು ಕೊಟ್ಟಿದ್ದಾರೆ ಇಲ್ಲಿ ಫೈಂಡ್ ದ ಮೀನ್. ಓಕೆ, ಮೀನ್ ಮೀಡಿಯನ್ ಮೀನ್ ಡಿವಿಯೇಷನ್ ಫಾರ್ ದ ಫಾಲೋವಿಂಗ್ ಡೇಟಾ ಸೆಟ್. ಸೊ ಒಂದು ಡೇಟಾ ಸೆಟ್ ಕೊಟ್ಟಿದ್ದಾರೆ, ಅದರಲ್ಲಿ ನೀವೇನೇನು ಫೈಂಡ್ ಔಟ್ ಮಾಡಬೇಕು ಮೀನ್ ಫೈಂಡ್ ಔಟ್ ಮಾಡಬೇಕು, ಮೀಡಿಯನ್ ಫೈಂಡ್ ಔಟ್ ಮಾಡಬೇಕು, ಮೀನ್ ಡಿವಿಯೇಷನ್ ಫೈಂಡ್ ಔಟ್ ಮಾಡಬೇಕು. ಹೇಗೆ ಬರ್ಕೊಳ್ಳೋದು ಅಂತಂದರೆ ನೋಡಿ ಫಸ್ಟು ಯಾವ ವ್ಯಾಲ್ಯೂಸ್ ಇದೆಲ್ಲ ಏನು ಅಂತಂದರೆ 57 47 43 64 67 ಇದೆಲ್ಲ ಡೇಟಾ ಅವ್ರು ಕೊಟ್ಟರಂಥ ಡೇಟಾ. ಸೊ ಇಲ್ಲೇನು ಮಾಡಬೇಕು ಸೀರಿಯಲ್ ನಂಬರ್ ಬೇಡ, ಬರ್ಕೊಳ್ಳೋದು ಬೇಡ. ಓಕೆ, ನಾನು ಬರ್ಕೊಂಡಿದ್ದೀನಿ ಬಟ್ ಬರೀದು ಬೇಕಾಗಿಲ್ಲ. ಫಸ್ಟ್ ಏನು ಮಾಡಬೇಕು ಅಂತಂದರೆ ಯಾವಾಗಲೂ ಇಂಡಿವಿಜುವಲ್ ವ್ಯಾಲ್ಯೂಸ್ ಬರ್ಕೊಳ್ಳಿ. ಓಕೆ, ಇಲ್ಲಿ ಇಂಡಿವಿಜುವಲ್ ವ್ಯಾಲ್ಯೂಸ್ ಅಂತಂದರೆ xi ಅಂತ ಬರ್ಕೋಬೇಕು. xi ಬರ್ಕೊಂಡು ಏನು ವ್ಯಾಲ್ಯೂಸ್ ಕೊಟ್ಟಿದ್ದಾರೆ ಆ್ಯಕ್ಚುಲಿ ನಾನು ಇಲ್ಲಿ ಅರೇಂಜ್ ಮಾಡ್ಕೊತಾ ಇಲ್ಲ, ಯಾಕಂದರೆ ಮೀಡಿಯನ್ ಫಸ್ಟ್ ಕಂಡಿಡಿಯಲ್ಲ ನಾನು. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ವ್ಯಾಲ್ಯೂಸನ್ನ ಆ ವ್ಯಾಲ್ಯೂಸನ್ನೆಲ್ಲ ವರ್ಟಿಕಲ್ ಆಗಿ ಹೀಗೆ ಬರ್ಕೊಳ್ಳಿ, ನಿಮಗೆ ಈಸಿ ಆಗುತ್ತೆ. ಓಕೆ, ಅದ್ರ ಪಕ್ಕದಲ್ಲಿ ಏನು ಮಾಡ್ತೀನಿ ಅಂತಂದರೆ ಈ ಥರ ಏನಕ್ಕೆ ಬರ್ಕೊತೀನಿ ಇಂಡಿವಿಜುವಲ್ ವ್ಯಾಲ್ಯೂಸ್ ಅಂದರೆ ದ ಸಮ್ ಆಫ್ ಇಂಡಿವಿಜುವಲ್ ಅಥವಾ ಮೆಜರ್ಡ್ ವ್ಯಾಲ್ಯೂಸನ್ನು ಫೈಂಡ್ ಔಟ್ ಮಾಡೋಕ್ಕೆ. ಏನಕ್ಕೆ ಬೇಕು ನಮಗೆ ಮೀನ್ ಫೈಂಡ್ ಔಟ್ ಮಾಡೋಕ್ಕೆ ಬೇಕು. ನಿಮ್ಗೆ ಗೊತ್ತಿದೆ ಮೀನ್ ಅಂತಂದರೆ ಏನು xi ಬಾರ್ ಇಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ ಇಲ್ಲಿ
ಸಮ್ ಆಫ್ ಎಕ್ಸ್ ಐ ಡಿವೈಡೆಡ್ ಬೈ ಎನ್ ಇರುತ್ತೆ ಅಲ್ವಾ. ಈ ಸಮ್ ಆಫ್ ಎಕ್ಸ್ ಐ ಫೈಂಡ್ ಔಟ್ ಮಾಡೋಕ್ಕೋಸ್ಕರ ನಾವು ಏನು ಮಾಡ್ತೀವಿ, ಎಲ್ಲ ವ್ಯಾಲ್ಯೂಸನ್ನು ಸಹ ವರ್ಟಿಕಲಾಗಿ ಈಗ ಬರ್ಕೊತೀವಿ. ಓಕೆ, ಸೊ ಇಲ್ಲಿ ಬರ್ಕೊಂಡು ಏನು ಮಾಡ್ತೀವಿ, ಎಲ್ಲನೂ ಹ್ಯಾಡ್ ಮಾಡ್ಕೊತೀವಿ. ಹ್ಯಾಡ್ ಮಾಡ್ಕೊಂಡಾಗ ಏನು ಬರುತ್ತೆ ಆ ವ್ಯಾಲ್ಯೂಸನ್ನು ಸಿಗ್ಮಾ ಎಕ್ಸ್ ಐ ಅಂತ ಕನ್ಸಿಡರ್ ಮಾಡ್ಕೊತೀನಿ. ಓಕೆ, ಎಷ್ಟು ಬಂದಿದೆ ಇಲ್ಲಿ 550 ಬಂದಿದೆ. ಬಂದಿರೋ ಡೇಟಾನೆಲ್ಲ ಏನು ಮಾಡ್ಕೊಂಡಿದ್ದೀನಿ ನಾನು ವರ್ಟಿಕಲಾಗಿ ಬರ್ಕೊಂಡಿದ್ದೀನಿ, ಇಲ್ಲಿ ಅರೇಂಜ್ ಮಾಡ್ಕೊಂಡಿಲ್ಲ ನಾನು, ನೆನ್ಪಿಟ್ಕೊಳ್ಳಿ. ಓಕೆ, ಅದು ಆದಮೇಲೆ ಏನು ಮಾಡ್ತೀವಿ ಅಂತಂದರೆ ಫಾರ್ಮುಲಾ ಬರ್ಕೋಬೇಕು. ಯಾವುದ್ರದ್ದು ಫಸ್ಟ್ ಯಾವಾಗಲೂ ಮೀನ್ ಫೈಂಡ್ ಔಟ್ ಮಾಡಬೇಕು. ಸೊ ನಿಮ್ಗೆ ಯಾವುದೇ ಪ್ರಾಬ್ಲಮ್ಸ್ ಕೊಟ್ಟಿರಲಿ ಈ ಥರ ರಿಲೇಟೆಡ್ ಆಗಿ ಫಸ್ಟ್ ಏನು ಮಾಡಬೇಕು, ನೀವು ಮೀನ್ ಫೈಂಡ್ ಔಟ್ ಮಾಡ್ಕೋಬೇಕು. ಸೊ ಮೀನ್ ಫೈಂಡ್ ಔಟ್ ಮಾಡಬೇಕಾದ್ರೆ ನಂಗೆ ಏನು ಬೇಕಾಗಿತ್ತು, ಸಮ್ ಆಫ್ ಮೆಜರ್ಡ್ ವ್ಯಾಲ್ಯೂಸ್ ಬೇಕಾಗಿತ್ತು. ದಟ್ ಈಸ್ ದ 550. ನಂಬರ್ ಆಫ್ ಮೆಜರ್ಮೆಂಟ್, ನಾನು ಇಲ್ಲಿ ಸೀರಿಯಲ್ ನಂಬರ್ ಬರ್ಕೊಂಡಿದ್ದೆ ಆ್ಯಕ್ಚುಲಿ ನಂಬರ್ ಆಫ್ ಮೆಜರ್ಮೆಂಟನ್ನು ತಿಳ್ಕೊಳ್ಳೋಕ್ಕೋಸ್ಕರ. ಬಟ್ ಕೌಂಟ್ ಮಾಡಿದ್ರೇ ಸಾಕು ನಾವು. ಎಷ್ಟಿದೆ ಮೆಜರ್ಮೆಂಟು, 10 ಇದೆ. ಸೊ ನೆಕ್ಸ್ಟ್ ಎಷ್ಟು ಬಂತು ನನಗೆ, ಹಾಗಾದರೆ ಮೀನ್ ಎಷ್ಟು ಬಂತು, 55.0 ಮೀನ್ ಬಂತು ನನಗೆ. ಓಕೆ, ಸೊ ಇದಾದಮೇಲೆ ಏನು ಕೇಳಿದ್ದಾರೆ ನೋಡು, ಅವ್ರು ಮೀಡಿಯನ್ ಕೇಳಿದ್ದಾರೆ, ಜೊತೆಗೆ ಮೀನ್ ಡಿವಿಯೇಷನ್ ಕೇಳಿದ್ದಾರೆ. ಸೊ ಫಸ್ಟ್ ನಾನು ಮೀನ್ ಡಿವಿಯೇಷನ್ ಫೈಂಡ್ ಔಟ್ ಮಾಡಿದೆ. ಸೊ ಮೀನ್ ಡಿವಿಯೇಷನ್ ಅಂತಂದರೆ ಏನು, ಡಿಫ್ರೆನ್ಸಸ್ ಬಿಟ್ವೀನ್ ಯಾವುದ್ಯಾವುದಕ್ಕೆ ಡಿಫ್ರೆನ್ಸ್, ಇಂಡಿವಿಜುವಲ್ ವ್ಯಾಲ್ಯೂಸ್ ಆ್ಯಂಡ್ ಆಲ್ಸೋ ದ ಟ್ರೂ ವ್ಯಾಲ್ಯೂಸ್. ಇಂಡಿವಿಜುವಲ್ ವ್ಯಾಲ್ಯೂಸ್ ಆರ್ ದ ಟ್ರೂ ಅಲ್ಲ, ಇಲ್ಲಿ ಮೀನ್ ವ್ಯಾಲ್ಯೂಸಿಗಿರೋಂಥ ಡಿಫ್ರೆನ್ಸಸ್ಸನ್ನು ಏನಂತ ಕರಿತೀವಿ ನಾವು, ಮೀನ್ ಡಿವಿಯೇಷನ್ ಅಂತ ಕರಿತೀವಿ. ಸೊ ಆ ಫಾರ್ಮುಲಾ ಬರ್ಕೊತೀನಿ ನಾನು. ಓಕೆ, ಎಕ್ಸ್ ಐ ಮೈನಸ್ ಎಕ್ಸ್ ಬಾರ್ ಅಂತ ಬರ್ಕೊತೀನಿ. ಇಲ್ಲಿ ಮೈನಸ್ಸನ್ನು ನಾನು ಇಂಡಿಕೇಟ್ ಮಾಡೋದಿಲ್ಲ. ಯಾಕೆ ಅಂತಂದರೆ ಏನು ಯೂಸ್ ಮಾಡಿದ್ದೀನಿ, ಮಾಡ್ ಯೂಸ್ ಮಾಡಿದ್ದೀನಿ ಇಲ್ಲಿ ನಾನು. ಓಕೆ, ನೆಕ್ಸ್ಟು ಈ ಟೂ ವ್ಯಾಲ್ಯೂಸ್ ಹೇಗೆ ಬಂತು ಅಂತಂದರೆ ನಂಗೆ ಎಷ್ಟು ಬಂದಿದೆ ಮೀನ್, ಆ್ಯಕ್ಚುಲಿ ಮೀನು 55.0 ಬಂದಿದೆ. ಸೊ 55.0 ಮೈನಸ್ 57. ಸೊ ಎಷ್ಟು ಬಂತು ಇಲ್ಲಿ, 2 ಬಂತು. ಸೊ ಅದೇ 2 ಇಲ್ಲಿರೋದು. ಓಕೆ, ಇದೇ ಥರ ಏನು ಮಾಡಬೇಕು, ಎಲ್ಲಾದ್ರದ್ದು ಸಹ ಡಿಫ್ರೆನ್ಸನ್ನು ಫೈಂಡ್ ಔಟ್ ಮಾಡ್ಕೋಬೇಕು. ಯಾವುದ್ರ ಜೊತೆಗೆ, ಮೀನ್ ವ್ಯಾಲ್ಯೂ ಜೊತೆಗಿರೋ ಡಿಫ್ರೆನ್ಸನ್ನು ಫೈಂಡ್ ಔಟ್ ಮಾಡ್ಕೋಬೇಕು. ಸೊ ಫೈಂಡ್ ಔಟ್ ಮಾಡ್ಕೊಂಡಾಗ ಎಷ್ಟು ಬಂತು ನನಗೆ, 74 ಬಂತು. ದ ಸಮ್ ಆಫ್ ಓಕೆ, ದ ಸಮ್ ಆಫ್ ಎಕ್ಸ್ ಐ ಮೈನಸ್ ಓಕೆ ಎಕ್ಸ್ ಬಾರ್ ದಟ್ ಈಸ್ ದ 74. ಏನು ಆ್ಯಡ್ ಮಾಡ್ತೀವಿ, ಏನು ಮೇಲ್ಗಡೆ ಕೊಟ್ಟಿರ್ತಾರೆ ಅದನ್ನು ಅಡಿಷನ್ ಮಾಡಿದಾಗ ಅದೇ ಸಮ್ ಆಫ್ ಬರುತ್ತೆ ಅಷ್ಟೇ. ಸೊ ನಾವು ಇಲ್ಲಿ ಏನು ಕಂಡುಹಿಡಿಬೇಕು ನೋಡ್ಕೊಳ್ಳಿ, ನಾನು ಕಂಡುಹಿಡಿಬೇಕಾಗಿರೋದು ಮೀನ್ ಡಿವಿಯೇಷನ್. ಓಕೆ, ಡಿವಿಯೇಷನ್ ಫ್ರಮ್ ದ ಮೀನ್ ಆ ಥರ ಅಲ್ಲ, ಮೀನ್ ಡಿವಿಯೇಷನ್ ಫೈಂಡ್ ಔಟ್ ಮಾಡಬೇಕು. ಸೊ ದ ಸಮ್ ಆಫ್ ಎಕ್ಸ್ ಐ ಮೈನಸ್ ಎಕ್ಸ್ ಬಾರ್ ಡಿವೈಡೆಡ್ ಬೈ ಎನ್. ಓಕೆ, ಇಲ್ಲಿ ಬಾರ್ ಏನು ಇಂಡಿಕೇಟ್ ಮಾಡ್ತಾ ಇದೆ, ಮೀನ್ ಇಂಡಿಕೇಟ್ ಮಾಡ್ತಾ ಇದೆ. ಸೊ ಮೀನ್ ಅಂತಂದರೆ ನಾನು ಆಗಲೇ ಹೇಳಿದೆ ನಂಬರ್ ಆಫ್ ಮೆಜರ್ಮೆಂಟಿಂದ ಡಿವೈಡ್ ಮಾಡಬೇಕು. ಸೊ 74 ಬಂತು, ಡಿವೈಡ್ ಬೈ 10 7.4. ಓಕೆ, ಮೀನು ಮತ್ತು ಇನ್ನೇನು ಫೈಂಡ್ ಔಟ್ ಮಾಡಿದೆ, ಮೀನ್ ಡಿವಿಯೇಷನ್ ಅಥವಾ ಆವ್ರೇಜ್ ಡಿವಿಯೇಷನ್ ಬೋತ್ ಆರ್ ಸೇಮ್. ಓಕೆ, ನೆಕ್ಸ್ಟ್ ಮೀಡಿಯನ್ ಕಂಡುಹಿಡಿಬೇಕು. ಸೊ ಮೀಡಿಯನ್ ಕಂಡುಹಿಡಿಬೇಕಾದ ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ, ಯಾವುದಾದ್ರೂ ಒಂದು ಆರ್ಡ್ರಲ್ಲಿ ನಾವು ಅರೇಂಜ್ ಮಾಡ್ಕೋಬೇಕು. ವ್ಯಾಲ್ಯೂಸ್ ರ್ಯಾಂಡಮಾಗಿ ಕೊಟ್ಟಿರ್ತಾರೆ. ಸೊ ನಮ್ಗೆ ಕೊಟ್ಟಿರೋ ವ್ಯಾಲ್ಯೂಸ್ ನೋಡಿ ರ್ಯಾಂಡಮ್ ಆಗಿದೆ. ಫಸ್ಟ್ 57, 64, 43 ಈ ಥರ ಕೊಟ್ಟಿದ್ದಾರೆ. ಇದನ್ನು ನಾನೇನು ಮಾಡ್ತೀನಿ, ಫಸ್ಟು ಅರೇಂಜ್ ಮಾಡ್ಕೋಬೇಕು. ಅಸೆಂಡಿಂಗ್ ಆರ್ಡರು ಡಿಸೆಂಡಿಂಗ್ ಆರ್ಡ್ರಲ್ಲಿ ಅರೇಂಜ್ ಮಾಡ್ಕೋಬೇಕು. ಸೊ 10 ವ್ಯಾಲ್ಯೂಸನ್ನು ಸಹ ನಾವಿಲ್ಲಿ ಅರೇಂಜ್ ಮಾಡ್ಕೊಂಡಿದ್ದೀವಿ. ಇಲ್ಲಿ 10 ವ್ಯಾಲ್ಯೂಸ್ ಕೊಟ್ಟಿದ್ದಾರೆ. 10 ಈಸ್ ದ ಈವನ್ ನಂಬರ್ ಅಲ್ವಾ. ಸೊ ಈವನ್ ನಂಬರ್ ಆಗಿದ್ದರಿಂದ ಏನು ಮಾಡ್ತೀನಿ, ಈ ಫಾರ್ಮುಲಾ ಯೂಸ್ ಮಾಡಬೇಕು. ಸೊ ಈ ಫಾರ್ಮುಲಾ ಯೂಸ್ ಮಾಡಬೇಕು. ಇಲ್ಲ ಈಸಿ ಅನ್ನೋದಾದರೆ ಏನು ಮಾಡ್ತೀವಿ, ಸೆಂಟ್ರಲ್ ಇಂದ ಇವಾಗ 10 ವ್ಯಾಲ್ಯೂ ಕೊಟ್ಟಿದ್ದಾರೆ, 10 ಡಿವೈಡೆಡ್ ಬೈ 2 ಮಾಡ್ತೀನಿ. ನಾನು ಎಷ್ಟು ಬಂತು, 5 ಬಂತು. ಸೊ 5th ವ್ಯಾಲ್ಯೂ ಮತ್ತು 6th ವ್ಯಾಲ್ಯೂಸ್, ಇದೇನೋ 10 ಅನ್ನೋದೇನೋ ನಂಬರ್ ಆಫ್ ವ್ಯಾಲ್ಯೂಸ್. ಓಕೆ, ಈ 5th ವ್ಯಾಲ್ಯೂಸು ಮತ್ತು 6th ವ್ಯಾಲ್ಯೂಸ್ ಎರಡನ್ನೂ ಸಹ ಏನು ಮಾಡ್ತೀನಿ, ನಾನು ಆ್ಯಡ್ ಮಾಡ್ಕೊತೀನಿ. ನಂಗೆ ಡಿವೈಡ್ ಮಾಡಿದಾಗ ಏನು ಬಂತು ಅದರದ್ದು ನೆಕ್ಸ್ಟ್ದು ನಂಬರ್ಸನ್ನು ವ್ಯಾಲ್ಯೂಸನ್ನು ನಾನು ತೊಗೊತೀನಿ. ಸೊ 5th ಏನಿದೆ ನಂಬರ್ ನೋಡಿ, 1 2 3 4 5. 5th ಏನಿದೆ 57 ಇದೆ, ಪ್ಲಸ್ ಏನಿದೆ 59 ಇದೆ, ಡಿವೈಡೆಡ್ ಬೈ 2 ಮಾಡಿದಾಗ ಏನು ವ್ಯಾಲ್ಯೂಸ್ ಬರುತ್ತೆ, ದಟ್ ಈಸ್ ದ ಮೀಡಿಯನ್. ಓಕೆ, ಈ ಫಾರ್ಮುಲಾ ಹಾಕ್ಕೊಂಡ್ರು ನಿಮ್ಗೆ ಅದೇ ಬರುತ್ತೆ, 5th 6th ಡಿವೈಡ್ ಬೈ 2 ಅಬ್ಸರ್ವೇಷನ್. ಓಕೆ, ಸೊ 57 + 59 ಡಿವೈಡ್ ಬೈ 2 ಮಾಡಿದಾಗ ನನಗೆ ಏನು ಬಂತು, 56 ಈಸ್ ದ ಮೀಡಿಯನ್. ಓಕೆ, ಗೊತ್ತಾಗ್ತಾ ಇದೆಯಾ. ಸೊ ಮೀನು ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡೋದು, ಮೀನ್ ಡಿವಿಯೇಷನ್ ಅಥವಾ ಓಕೆ ಆವ್ರೇಜ್ ಡಿವಿಯೇಷನ್ ಮತ್ತು ಇನ್ನೊಂದು ಮೀಡಿಯನ್ ಫೈಂಡ್ ಔಟ್ ಮಾಡೋದು. ನೆಕ್ಸ್ಟ್ ಹೋಗೋಣ ರಿಲೇಟಿವ್ ಮೀನ್ ಡಿವಿಯೇಷನ್. ಸೊ ರಿಲೇಟಿವ್ ಮೀನ್ ಡಿವಿಯೇಷನ್, ಫಸ್ಟ್ ಮೀನ್ ಡಿವಿಯೇಷನ್ ಅಂದರೆ ಇವಾಗ ತಾನೇ ಹೇಳಿದೆ ನಾನು, ಸಮ್ ಆಫ್ ಎಕ್ಸ್ ಐ ಮೈನಸ್ ಎಕ್ಸ್ ಬಾರ್ ಡಿವೈಡೆಡ್ ಬೈ ಎನ್, ಇಟ್ ಈಸ್ ದ ಮೀನ್ ಡಿವಿಯೇಷನ್. ಸೊ ರಿಲೇಟಿವ್ ಅಂತ ಬಂದಿದೆ, ಆಗಲೇ ಹೇಳಿದೆ ರಿಲೇಟಿವ್ ಅಂತ ಬಂದರೆ ರಿಲೇಟಿವ್ ಎರರ್ ಬಿಟ್ಟು ಇನ್ನೆಲ್ಲ ಕಡೆನೂ ರಿಲೇಟಿವ್ಗೆ ಏನು ತೊಗೊತೀವಿ, ಎಕ್ಸ್ ಬಾರ್ ಮೀನ್ ತೊಗೊತೀವಿ. ಅಂದರೆ ಏನಿರುತ್ತೆ ಇವಾಗ ಮೀನ್ ಡಿವಿಯೇಷನ್ನ ನಾನು ಯಾವ ಥರ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀನಿ ನೋಡಿ, ಡಿ ಐ ಅಲ್ವಾ ಬಾರ್ ಅಂತ ಎಕ್ಸ್ಪ್ರೆಸ್. ಸೊ ಇದನ್ನು ಡಿವೈಡೆಡ್ ಬೈ ಎಕ್ಸ್ ಬಾರ್ ಮಾನ್ ಮಾಡಿದ್ರೆ ದಟ್ ಈಸ್ ದ ರಿಲೇಟಿವ್ ಮೀನ್ ಡಿವಿಯೇಷನ್. ಎಲ್ಲೇ ರಿಲೇಟಿವ್ ಬಂದರೂ ಇಲ್ಲಿ ಏನು ಮಾಡ್ತೀವಿ, ಮುಂದಕ್ಕೆ ಎಲ್ಲೇ ರಿಲೇಟಿವ್ ಬಂದರೂ ಮೀನಿಂದ ಡಿವೈಡ್ ಮಾಡ್ತೀವಿ. ಅದನ್ನು ನೆನ್ಪಿಟ್ಕೋಬೇಕು ನೀವು. ನೋಡಿ ರಿಲೇಟಿವ್ ಮೀನ್ ಡಿವಿಯೇಷನ್ನ ಯಾವ ಥರ ರೆಪ್ರೆಸೆಂಟ್ ಮಾಡ್ತೀವಿ, ಡಿ ಆರ್ ಅಂತ ರೆಪ್ರೆಸೆಂಟೆಡ್ ಮಾಡ್ತಾ ಇದ್ದೀವಿ ಇಲ್ಲಿ. ಓಕೆನಾ, ದಟ್ ಈಸ್ ಈಕ್ವಲ್ ಟು ಡಿ ಐ ಬಾರ್ ಅಂತಂದರೆ ಏನು, ಮೀನ್ ಡಿವಿಯೇಷನ್ ಅಥವಾ ಇಟ್ ಈಸ್ ಆಲ್ಸೋ ನೋನ್ ಆಸ್ ಆವ್ರೇಜ್ ಡಿವಿಯೇಷನ್ ಅಂತಲೂ ಕರಿತೀವಿ, ಡಿವೈಡೆಡ್ ಬೈ ಎಕ್ಸ್ ಬಾರ್, ಮೀನಿಂದ ಡಿವೈಡ್ ಮಾಡಬೇಕು. ಓಕೆನಾ. ಸೊ ನೆಕ್ಸ್ಟ್ ಇನ್ ಪರ್ಸೆಂಟೇಜಲ್ಲಿ ಬೇಕಾದರೆ ಅದನ್ನು ಏನು ಮಾಡ್ತೀವಿ, ಇಂಟು 100 ಏನು ಆನ್ಸರ್ ಬಂದಿರುತ್ತೆ. ಓಕೆ, ಇವಾಗ ಡಿ ಐ ಬಾರ್ ಡಿವೈಡೆಡ್ ಬೈ ಎಕ್ಸ್ ಬಾರ್ ಇಂಟು 100 ಮಾಡ್ತೀವಲ್ಲ ನೋಡಿ.
ಸೊ ಆ ಥರ 100% ಬೇಕಾದ್ರೆ PPTಯಲ್ಲಿ ಬರಬೇಕಾದ್ರೆ ನಾವೇನು ಮಾಡಬೇಕು ಇಂಟು 1000 ಮಾಡಬೇಕು. ಏನು ಆನ್ಸರ್ ಬಂದಿರುತ್ತೆ ಇಂಟು 1000 ಮಾಡಬೇಕು. ಓಕೆನಾ. ನೆಕ್ಸ್ಟ್ ಹೋಗೋಣ ಸ್ಟ್ಯಾಂಡರ್ಡ್ ಡಿವಿಯೇಷನ್. ವೆರಿ ಇಂಪಾರ್ಟೆಂಟ್ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಓಕೆ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇಸ್ ಡಿಫೈನ್ಡ್ ಆಸ್ ದ ಡಿವಿಯೇಷನ್ ಆಫ್ ದ ವ್ಯಾಲ್ಯೂಸ್ ಆರ್ ದ ಡೇಟಾ ಫ್ರಮ್ ಎನ್ ಆವ್ರೇಜ್ ಮೀನ್. ಓಕೆ, ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತಂದರೆ ಏನು ಅಂತಂದರೆ, ಸೊ ಇಟ್ ಈಸ್ ಆ್ಯಕ್ಚುಲಿ ನಾವು ಮೆಜರ್ಡ್ ನಮ್ಮದು ಏನು ವ್ಯಾಲ್ಯೂಸ್ ಇರುತ್ತೆ, ಆ್ಯಕ್ಚುಲಿ ಏನು ಡೇಟಾ ಇರುತ್ತೆ, ಆ ಡೇಟಾ ಆವ್ರೇಜ್ ಮೀನಿಂದ ಎಷ್ಟು ಡಿಫ್ರೆನ್ಸಸ್ ಇದೆ ಅನ್ನೋದನ್ನು ನಾವೇನಂತ ಕರಿತೀವಿ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತ ಕರಿತೀವಿ ನಾವು. ಓಕೆನಾ. ಸೊ ಆವ್ರೇಜ್ ಮೀನ್ ಅಥವಾ ಡಿವಿಯೇಷನ್ ಅಂತ. ನೆಕ್ಸ್ಟು ಆವ್ರೇಜ್ ಲೋವರ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕನ್ಕ್ಲೂಡ್ಸ್ ದಟ್ ದ ವ್ಯಾಲ್ಯೂಸ್ ಆರ್ ವೆರಿ ಕ್ಲೋಸ್ ಟು ದೇರ್ ಆವ್ರೇಜ್. ಸೊ ನಿಮ್ಗೆ ಏನಾದರೂ ಸ್ಟ್ಯಾಂಡರ್ಡ್ ಡಿವಿಯೇಷನ್ ತುಂಬ ಕಡಿಮೆ ಬಂದಿದೆ ಅಂತಂದರೆ ಅದರಿಂದ ಏನು ಕನ್ಕ್ಲೂಷನ್ಸ್ ಕೊಟ್ಟು ಬರುತ್ತೆ ಅಂತಂದರೆ ನಮ್ದು ಏನು ವ್ಯಾಲ್ಯೂಸ್ ಇರುತ್ತೆ ಆ್ಯಕ್ಚುಲಿ ಆ ವ್ಯಾಲ್ಯೂಸು ಆವ್ರೇಜ್ ವ್ಯಾಲ್ಯೂಸ್ಗೆ ಏನಾಗಿದೆ ತುಂಬ ಕ್ಲೋಸ್ ಆಗಿದೆ ಅಂತ. ವೇರ್ ದ ಹೈಯರ್ ವ್ಯಾಲ್ಯೂಸ್ ಮೀನ್ ದ ವ್ಯಾಲ್ಯೂಸ್ ಆರ್ ಫಾರ್ ಫ್ರಮ್ ದ ಮೀನ್ ವ್ಯಾಲ್ಯೂಯಿಂದ ಅದೇನಾಗಿದೆ ತುಂಬ ಡಿಫ್ರೆನ್ಸಲ್ಲಿ ಇದೆ ಅಂತ ಅರ್ಥ ಕೊಡುತ್ತೆ ಅಷ್ಟೇ. It should be noted that the standard deviation values can never be negative. ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಇವಾಗ ಅವ್ರು ವ್ಯಾಲ್ಯೂನ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಕೊಟ್ಟಿರ್ತಾರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನ್ ವ್ಯಾಲ್ಯೂನ ನಮಗೆ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಕೊಟ್ಟಾಗ ನಾವೇನಾದರೂ ನೆಗೆಟಿವ್ ಬರೆದ್ರೆ, ವ್ಯಾಲ್ಯೂ ನೆಗೆಟಿವ್ ಬಂದರೆ ಅದು ರಾಂಗು. ಯಾವಾಗಲೂ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಏನಾಗಿರುತ್ತೆ ನಿಮಗೆ ಪಾಸಿಟಿವ್ ಆಗಿರುತ್ತೆ. ಸೊ 2 ಸ್ಟ್ಯಾಂಡರ್ಡ್ ಡಿವಿಯೇಷನ್ನ ನೋಡ್ಬೋದು ನಾವು. ಒಂದು ಪಾಪ್ಯುಲೇಷನ್ ಸ್ಟ್ಯಾಂಡರ್ಡ್ ಡಿವಿಯೇಷನ್, ಒಂದು ಸ್ಯಾಂಪಲ್ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಸೊ ಪಾಪ್ಯುಲೇಷನ್ ಅಂತಂದರೆ ಸ್ಯಾಂಪಲ್ ಏನಾಗಿರುತ್ತೆ ಲಾರ್ಜ್ ಕ್ವಾಂಟಿಟಿಯಲ್ಲಿರುತ್ತೆ. ಸೊ ಅದನ್ನು ನಾವು ಏನಂತ ಕರಿತೀವಿ, ಪಾಪ್ಯುಲೇಷನ್ ಅಂತ ಕರಿತೀವಿ. ಸೊ ಇದನ್ನು ಎಲ್ಲಿ ಯೂಸ್ ಮಾಡ್ತೀವಿ ಪಾಪ್ಯುಲೇಷನ್ ಅಂತಂದರೆ, ಇವಾಗ ಒಂದು ಸಾಯಿಲ್ ಟೆಸ್ಟ್ ಮಾಡಬೇಕಾದ್ರೆ ಯೂಸ್ ಮಾಡಿ. ಸೊ 3-4 ಟೈಮ್ಸ್ ಏನು ಮಾಡ್ತೀವಿ, ಸಾಯಿಲ್ನ ತೊಗೊತೀವಿ. ಸಾಯಿಲ್ ತೊಗೊಂಡದನ್ನೆಲ್ಲ ಮಿಕ್ಸ್ ಮಾಡ್ತೀವಿ. ಮಿಕ್ಸ್ ಮಾಡಿದಾಗ ಬರುತ್ತಲ್ಲ ಅದನ್ನು ಪಾಪ್ಯುಲೇಷನ್. ಸೊ ಅದ್ರಲ್ಲಿ ಒಂದು ಸ್ವಲ್ಪ ಸ್ಯಾಂಪಲ್ ತೊಗೊಂಡು ಮಾಡ್ತೀವಿ, ಸ್ಯಾಂಪಲ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಫಾರ್ಮುಲಾ ಫಾರ್ ದ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಫಸ್ಟ್ ಪಾಪ್ಯುಲೇಷನ್ ತೊಗೊಳ್ಳೋದಾದರೆ ಅದನ್ನು ಹಿಂಗೆ ರೆಪ್ರೆಸೆಂಟೆಡ್ ಮಾಡ್ತೀವಿ. ಪಾಪ್ಯುಲೇಷನ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ನ ಸಿಗ್ಮಾ ಇಂದ ರೆಪ್ರೆಸೆಂಟೆಡ್ ಮಾಡ್ತೀವಿ. ಸೊ ಸಿಗ್ಮಾ ಇಟ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಸಮ್ ಆಫ್ xi ಮೈನಸ್ ಮ್ಯೂ. ದಿಸ್ ಮ್ಯೂ ಅಂತಂದರೆ ಏನು ಅಂತ ಕೇಳ್ಬೋದು. ಮ್ಯೂ ಇಸ್ ನಥಿಂಗ್ ಬಟ್ ಆ್ಯಕ್ಚುಲಿ ಮೀನ್. ಏನು ಮೀನ್ ಇರುತ್ತೆ ಅಥವಾ ಇದ್ರೆ ಟ್ರೂ ವ್ಯಾಲ್ಯೂ ಅಂತ ಕರಿತೀವಿ ನಾವು. ಟ್ರೂ ವ್ಯಾಲ್ಯೂ. ಓಕೆ, ಟ್ರೂ ವ್ಯಾಲ್ಯೂ ಡಿವೈಡೆಡ್ ಬೈ ಎನ್. ಓಕೆ, ಎನ್ ಇಸ್ ದ ನಂಬರ್ ಆಫ್ ಮೆಜರ್ಮೆಂಟ್. ಓಕೆ, ಸೊ ಇಟ್ ಈಸ್ ದ ಸ್ಕ್ವೇರ್ ರೂಟ್ ಆಫ್ ಸಮ್ ಆಫ್ xi ಮೈನಸ್ ಮ್ಯೂ ಓಲ್ ಸ್ಕ್ವೇರ್ ಡಿವೈಡೆಡ್ ಬೈ ಎನ್. ಅದನ್ನ ಏನಂತ ಕರಿತೀವಿ ನಾವು, ಪಾಪ್ಯುಲೇಷನ್ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಸ್ಯಾಂಪಲ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇಟ್ ಈಸ್ ವೆರಿ 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 ಇಂಪಾರ್ಟೆಂಟ್. ನಾವು ಯೂಸ್ ಮಾಡೋದಿದ್ದೇನೆ. ಇದನ್ನು ರೆಪ್ರೆಸೆಂಟೆಡ್ ಮಾಡಬೇಕಾದ್ರೆ ಎಸ್ ಅಂತ ರೆಪ್ರೆಸೆಂಟೆಡ್ ಮಾಡ್ತೀನಿ. ದಟ್ ಈಸ್ ಈಕ್ವಲ್ ಟು, ಸೊ ಅದಕ್ಕೆ ಸಿಗ್ಮಾ ಅಂದರೆ ಸಮ್ ಆಫ್ ದ ಸ್ಕ್ವೇರ್ ರೂಟ್ ಆಫ್ ಸಮ್ ಆಫ್ xi ಮೈನಸ್ ಎಕ್ಸ್ ಬಾರ್ ಓಲ್ ಸ್ಕ್ವೇರ್ ಡಿವೈಡ್ ಬೈ n ಮೈನಸ್ 1. ದ ನಂಬರ್ ಆಫ್ ಮೆಜರ್ಮೆಂಟ್ ಏನಿರುತ್ತೆ ಅದನ್ನು ಏನು ಮಾಡಬೇಕು, ನಾನು -1 ಮಾಡಿ ಡಿವೈಡ್ ಮಾಡಬೇಕು. ಓಕೆನಾ. ನೆಕ್ಸ್ಟ್ ದಿಸ್ ಈಸ್ ದ ಸ್ಯಾಂಪಲ್ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಓಕೆ, ದ ಕ್ಯಾಲ್ಕುಲೇಷನ್ ಆಫ್ ದ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಏನೇನು ಸ್ಟೆಪ್ ಇರುತ್ತೆ, ಫಸ್ಟ್ ಯಾವಾಗಲೂ ಅಷ್ಟೇ ಮೀನ್ ಫೈಂಡ್ ಔಟ್ ಮಾಡಬೇಕು. ಓಕೆ, ನೆಕ್ಸ್ಟ್ ಡಿವಿಯೇಷನ್ ಫ್ರಮ್ ದ ಮೀನ್. ಡಿವಿಯೇಷನ್ ಫ್ರಮ್ ದ ಮೀನ್ ಅಂತಂದರೆ ಇಲ್ಲಿ ಎಕ್ಸ್ ಬಾರ್ ಫೈಂಡ್ ಔಟ್ ಮಾಡಬೇಕು. ಅದಾದಮೇಲೆ ಏನು ಮಾಡಬೇಕು, xi ಮೈನಸ್ ಎಕ್ಸ್ ಬಾರ್ ಫೈಂಡ್ ಔಟ್ ಮಾಡಬೇಕು. ಸ್ಕ್ವೇರ್ ಈಚ್ ಡಿವಿಯೇಷನ್, ಒಂದೊಂದು ಡಿವಿಯೇಷನ್ದು ಏನು ಮಾಡಬೇಕು ನಾವು, ಸ್ಕ್ವೇರ್ ಫೈಂಡ್ ಔಟ್ ಮಾಡಬೇಕು. ಓಕೆ, ಅದಾದಮೇಲೆ ಸಮ್ ಆಫ್ ದ ಸ್ಕ್ವೇರ್ ಡಿವಿಯೇಷನ್, ಅದಾದಮೇಲೆ ಸಮ್ ಆಫ್ ದ ಸ್ಕ್ವೇರ್ ಡಿವಿಯೇಷನ್ನ ಫೈಂಡ್ ಔಟ್ ಮಾಡಬೇಕು. ಅಂದರೆ ಲಾಸ್ಟ್ ಅಡಿಷನ್ ಮಾಡ್ಕೋಬೇಕು. ನೆಕ್ಸ್ಟ್ ಡಿವೈಡ್ ದ ಸಮ್ ಇನ್ ಸ್ಟೆಪ್ 4 ಬೈ n ಮೈನಸ್ 1. ಸೊ ಇದರಲ್ಲಿ ಏನು ಬರುತ್ತೆ, ಸೊ ಅದನ್ನು ಡಿವೈಡೆಡ್ ಬೈ ಏನು ಮಾಡಬೇಕು, ನಾನು n ಮೈನಸ್ 1 ಮಾಡ್ಕೋಬೇಕು. ಲಾಸ್ಟಲ್ಲಿ ಏನು ಮಾಡಬೇಕು, ಸ್ಕ್ವೇರ್ ರೂಟನ್ನು ಫೈಂಡ್ ಔಟ್ ಮಾಡಬೇಕು. ಓಕೆ, ಸಮ್ ಆಫ್ xi ಮೈನಸ್ ಎಕ್ಸ್ ಬಾರ್ ಓಲ್ ಸ್ಕ್ವೇರ್ ಡಿವೈಡ್ ಬೈ n ಮೈನಸ್ 1 ಏನು ಮಾಡಬೇಕು, ಸ್ಕ್ವೇರ್ ರೂಟನ್ನು ಫೈಂಡ್ ಔಟ್ ಮಾಡ್ಕೋಬೇಕು. ದಿಸ್ ಆರ್ ದ ಸ್ಟೆಪ್ಸ್ ಇನ್ವಾಲ್ವ್ ಇನ್ ದ ಕ್ಯಾಲ್ಕುಲೇಷನ್ ಆಫ್ ದ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಇವಾಗ ಒಂದು ಎಕ್ಸಾಂಪಲೇ ನೋಡೋಣ. ಡ್ಯೂರಿಂಗ್ ಅ ಸರ್ವೆ 6 ಸ್ಟೂಡೆಂಟ್ಸ್ ವರ್ ಆಸ್ಕ್ಡ್ ಹೌ ಮೆನಿ ಅವರ್ಸ್ ಪರ್ ಡೇ ದ ಸ್ಟಡಿ ಆನ್ ಆ್ಯನ್ ಆವ್ರೇಜ್. ಸೊ ಆವ್ರೇಜು ಒಂದು 6 ಸ್ಟೂಡೆಂಟ್ಸ್ ಅಂತ ತೊಗೊಂಡಿದ್ದಾರೆ. 6 ಸ್ಟೂಡೆಂಟ್ಸನ್ನು ಎಷ್ಟು ಆವ್ರೇಜ್ ಎಷ್ಟು ಸ್ಟಡಿ ಮಾಡ್ತಾರೆ, ಎಷ್ಟು ಅವರ್ಸ್ ಸ್ಟಡಿ ಮಾಡ್ತಾರೆ ಅಂತ ನೋಡಿದಾಗ ಅವ್ರು ಡೇಟಾ ಏನು ಕೊಟ್ಟಿದ್ದಾರೆ, ಒಬ್ಬರು 2, ಒಬ್ಬರು 6, 5, 3, 2, 3 ಅಂತ ನಮಗೆ ಸಿಕ್ಕಿರೋ ಅಂಥ ಡೇಟಾ ಅದು. ಸೊ ಇಲ್ಲಿ ಏನು ಕೇಳಿದ್ದಾರೆ ಅವರು, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫೈಂಡ್ ಔಟ್ ಮಾಡೋಕ್ಕೆ ಕೇಳಿದ್ದಾರೆ. ಸೊ ಇಲ್ಲಿ ಫಸ್ಟು ಏನು ಮಾಡಿದೆ, ನಾನು ಆಗಲೇ ಹೇಳಿದೆ ಸೀರಿಯಲ್ ನಂಬರ್ ಬೇಡ ನಮಗೆ. ಸೊ ಇಲ್ಲಿ ಏನು ಮಾಡೋಣ ಅಂತಂದರೆ ಫಸ್ಟ್ ಇಂಡಿವಿಜುವಲ್ ವ್ಯಾಲ್ಯೂಸ್ ಬರ್ಕೋಬೇಕು. xi, ಸೊ ಏನು ಬಂದಿದೆ xi ಆ್ಯಕ್ಚುಲಿ ಫಸ್ಟ್ 3 ಕಾಲಮ್ ಹಾಕ್ಕೊಬಿಡ್ಬೇಕು. ಫಸ್ಟ್ xi ಅಂತ ಒಂದು ಕಾಲಮ್ ಕೊಡಬೇಕು. ಇನ್ನೊಂದೇನು ಅಂತಂದರೆ ಡಿವಿಯೇಷನ್ ಫ್ರಮ್ ದ ಮೀನ್. ಓಕೆ, ಸೊ ದಟ್ ಈಸ್ ಆ್ಯಕ್ಚುಲಿ ಏನಂತ ಕರೆದು ನಾವು DI ಇರುತ್ತಲ್ಲ ನೋಡಿ, ಈ DIನ ಬರ್ಕೋಬೇಕು. ಓಕೆ, DI. ನೆಕ್ಸ್ಟ್ ಏನು ಮಾಡಬೇಕು, ಅದನ್ನು ಸ್ಕ್ವೇರ್ ಮಾಡ್ಕೋಬೇಕು. xi ಮೈನಸ್ ಎಕ್ಸ್ ಬಾರ್ ಓಲ್ ಸ್ಕ್ವೇರ್ ಅಂತ ಬರ್ಕೋಬೇಕು. ಈ 3 ಕಾಲಮ್ನ ರೆಡಿ ಮಾಡ್ಕೋಬೇಕು. ಸೊ 3 ಕಾಲಮ್ ರೆಡಿ ಮಾಡಿಕೊಂಡು ಫಸ್ಟ್ ಕಾಲಮ್ xi ಅಂತಂದರೆ ಏನು ಡೇಟಾ ಕೊಟ್ಟಿರ್ತಾರೆ ಆ ಡೇಟಾನ ಅರೇಂಜ್ ಮಾಡ್ಕೊಳ್ಳಲ್ಲ, ಇಲ್ಲ ಹಾಗೆ ಬರ್ಕೊಂಡು ಹೋಗ್ತೇನೆ. ಯಾಕೆಂದರೆ ನನಗೆ ಮೀಡಿಯನ್ ಬೇಕಾಗಿಲ್ಲ. ಮೀಡಿಯನ್ ಬೇಕಾಗಿದ್ದರೆ ನಾನು ಅರೇಂಜ್ ಮಾಡ್ಕೋಬೇಕು. ಇಲ್ಲಿ ಮೀಡಿಯನ್ ಬೇಕಾಗಿಲ್ಲ ನನಗೆ. ಸೊ ಇಲ್ಲೇನು ಮಾಡ್ತೀನಿ ನೋಡಿರಿ, 2, 6, 5, 3, 2 ಅಂತ ಏನು ವ್ಯಾಲ್ಯೂಸ್ ಕೊಟ್ಟಿದ್ದಾರೆ ಅದನ್ನೆಲ್ಲ ಬರ್ಕೊತೀನಿ, ಹ್ಯಾಡ್ ಮಾಡ್ಕೊತೀನಿ. ಹ್ಯಾಡ್ ಮಾಡ್ಕೊಂಡಿದ್ದೀನಲ್ಲ, ದಿಸ್ ಈಸ್ ದ ಸಮ್ ಆಫ್ xi.
ಓಕೆ, ಅದು ಸಮ್ ಆಫ್ ಎಕ್ಸ್ ಐನ ಯೂಸ್ ಮಾಡಿ ಏನು ಮಾಡ್ತೀನಿ, ಫಸ್ಟ್ ಏನು ಫೈಂಡ್ ಔಟ್ ಮಾಡ್ತೀನಿ ನಾನು, ಮೀನ್ ಫೈಂಡ್ ಔಟ್ ಮಾಡ್ತೀನಿ. ಸೊ ಮೀನ್ ಫಾರ್ಮುಲಾ ಏನು, ಸಮ್ ಆಫ್ ಎಕ್ಸ್ ಐ ಡಿವೈಡೆಡ್ ಬೈ ಎನ್. ಓಕೆ, ಸೊ ಇಲ್ಲಿ ಏನು ಅಡಿಷನ್ ಮಾಡಿ 21 ಬಂದಿತ್ತು, ಡಿವೈಡ್ ಬೈ ಏನು ಮಾಡ್ತೀನಿ, ನಂಬರ್ ಆಫ್ ವ್ಯಾಲ್ಯೂಸ್. ಡೇಟಾ ಎಷ್ಟು ನಂಬರ್ ಆಫ್ ಡೇಟಾ ಸಿಕ್ಕಿದೆ ನನಗೆ, 6 ಡೇಟಾ, 6 ಸ್ಟೂಡೆಂಟನ್ನು ಎಂಕ್ವೈರಿ ಮಾಡಿದ್ದೀನಿ. ಸೊ 6 ಡೇಟಾ ಇದೆ, ಸೊ ಡಿವೈಡೆಡ್ ಬೈ 6 ಹಾಕೋಬೇಕು ನಾನು. ಸೊ ಏನು ಬರುತ್ತೆ, 3.5 ಬಂತು. 3.5 ಈಸ್ ದ ಮೀನ್ ವ್ಯಾಲ್ಯೂ. ಫಸ್ಟ್ ಇದನ್ನು ಫೈಂಡ್ ಔಟ್ ಮಾಡಬೇಕು. ಸೊ ನೆಕ್ಸ್ಟ್ ಏನಾಗಿದೆ, ಈಕ್ವೇಷನ್ ಹಾಕ್ಕೊಂಡು ರೆಡಿ ಮಾಡ್ಕೊಬಿಟ್ಟಿದ್ದೀನಿ ನಾನು. ಸೊ ಎಷ್ಟು ಬಂತು ನನಗೆ ಇಲ್ಲಿ, 3.5 ಬಂತು. ಈ 3.5ಇಂದ ಏನು ಮಾಡಬೇಕು, ಇಲ್ಲಿರೋ ವ್ಯಾಲ್ಯೂಸನ್ನ ನಾನು ಸಬ್ಸ್ಟ್ರಾಕ್ಟ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಸೊ ಫಸ್ಟ್ ಒನ್ಗೆ 1.5 ಬರುತ್ತೆ, 2.5, 1.5 ಈ ಥರ ವ್ಯಾಲ್ಯೂಸ್ ಬರುತ್ತೆ ನನಗೆ. ಇದಾದಮೇಲೆ ಏನು ಮಾಡ್ತೀನಿ ಅಂತಂದರೆ, ಎಲ್ಲದಕ್ಕೂ 6 ವ್ಯಾಲ್ಯೂಸಿಗೂ ಸಹ ಏನು ಮಾಡ್ತೀನಿ, ಡಿಫ್ರೆನ್ಷಿಯೇಟನ್ನು ಫೈಂಡ್ ಔಟ್ ಮಾಡ್ತೀನಿ. ಅಂದರೆ ಡಿವಿಯೇಷನ್ ಫ್ರಮ್ ದ ಮೀನ್ ಇರುತ್ತಲ್ಲ, ಡಿ ಐನ, ಅದನ್ನು ಫೈಂಡ್ ಔಟ್ ಮಾಡಿ ಎಲ್ಲದಕ್ಕೂ ಬರ್ಕೊತೀನಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ತೀವಿ ಅಂತಂದರೆ, ಇದನ್ನು ಏನು ಮಾಡಬೇಕು, ಇದು ಸ್ಕ್ವೇರ್ ಮಾಡ್ಕೋಬೇಕು. ಏನು ವ್ಯಾಲ್ಯೂಸ್ ಬಂದಿದೆ ನೋಡಿ, ಈ ವ್ಯಾಲ್ಯೂಸನ್ನು ಏನು ಮಾಡಬೇಕು, ನಾನು ಸ್ಕ್ವೇರ್ ಮಾಡಿ. ಅಂದರೆ 1.5 ಫಸ್ಟ್ ವ್ಯಾಲ್ಯೂ ಬಂದಿದ್ರೆ 1.5 ಇಂಟು 1.5 ಎಷ್ಟು ಬಂತು, 2.25. ಹಾಗೆ 2.5 ಇಂಟು 2.5 ಮಾಡಿದಾಗ 6.25. ಈ ಥರ ಎಲ್ಲ ವ್ಯಾಲ್ಯೂಸಿಗೂ ಏನು ಮಾಡಬೇಕು, ಸ್ಕ್ವೇರ್ ಮಾಡ್ಕೊ. ಸ್ಕ್ವೇರ್ ಮಾಡಿದ್ಮೇಲೆ ಅಲ್ಲಿ ಏನು ಮಾಡ್ತೀನಿ, ಅಡಿಷನ್ ಮಾಡ್ತೀನಿ. ಈ ಅಡಿಷನ್ ಮಾಡಿದಾಗ ಸಿಗೋ ಅಂಥದ್ದು ಏನಾಗಿರುತ್ತೆ ನನಗೆ, ಸಮ್ ಆಫ್ ಏನಿರುತ್ತೆ ಅಲ್ಲಿ, ಎಕ್ಸ್ ಐ ಮೈನಸ್ ಎಕ್ಸ್ ಬಾರ್ ಹೋಲ್ ಸ್ಕ್ವೇರ್ ಇರುತ್ತೆ ನನಗೆ. ಓಕೆನಾ. ಸೊ ಇದೇನಕ್ಕೆ ಬೇಕು ನಮಗೆ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫಾರ್ಮುಲಾ ಆ ಫಾರ್ಮುಲಾದಲ್ಲಿ ಇದೆ ನಮಗೆ ಅಲ್ವಾ. ಸೊ ಇದೇನು ಮಾಡಿದೆ, ಇದನ್ನು ಫೈಂಡ್ ಔಟ್ ಮಾಡ್ಕೊಂಡೆ 13. ಇವಾಗ ಏನು ಮಾಡಬೇಕು, ಫಸ್ಟ್ ಏನು ಮಾಡಿದೆ ನೋಡಿ, ಲೈನ್ ಹಾಕ್ಕೊಂಡೆ, ಎಲ್ಲ ಕಾಲಮ್ ಬರ್ಕೊಬಿಟ್ಟೆ ನಾನು. ಓಕೆ, ಸೊ ಕಾಲಮ್ನ ಎಲ್ಲ ಬರ್ಕೊಂಡೆ. ಈ ರೋ ಇರುತ್ತೆ ನೋಡಿ, ಈ ರೋಲಿ 3 ಕಾಲಮ್ ಮಾಡ್ಕೊಂಡು ಏನು ಮಾಡಿದೆ, 3 ಕಾಲಮ್ ಮಾಡಿಕೊಂಡು ಫಸ್ಟು ಫುಲ್ ಎಲ್ಲನೂ ಏನು ಮಾಡಿದೆ, ಎಲ್ಲ ರೋನು ಫಿಲ್ ಮಾಡ್ಕೊಂಡಿದ್ದೆ. ನೆಕ್ಸ್ಟ್ ಏನು ಮಾಡಿದೆ ನಾನು, ಮೀನ್ ಫೈಂಡ್ ಔಟ್ ಮಾಡಿದ್ಮೇಲೆ ಇನ್ನು 2 ಕಾಲಮ್ ಏನು ಉಳ್ಕೊಂಡಿತ್ತು ಅದನ್ನು ಸಹ ಏನು ಮಾಡಿದೆ, ಫೈಂಡ್ ಔಟ್ ಮಾಡಿದೆ. ಸೊ ನೆಕ್ಸ್ಟ್ ಏನು ಅಂತಂದರೆ, ಸ್ಟ್ಯಾಂಡರ್ಡ್ ಡಿವಿಯೇಷನ್. ಫಸ್ಟು ಫಾರ್ಮುಲಾ ಬರ್ಕೊತೀವಿ ನಾವು. ಫಾರ್ಮುಲಾ ಬಂದೇನು, ಸ್ಕ್ವೇರ್ ರೂಟ್ ಆಫ್ ಸಮ್ ಆಫ್ ಎಕ್ಸ್ ಐ ಮೈನಸ್ ಎಕ್ಸ್ ಬಾರ್ ಹೋಲ್ ಸ್ಕ್ವೇರ್ ಡಿವೈಡ್ ಬೈ ಎನ್ ಮೈನಸ್ 1. ಸೊ ಇದನ್ನು ನಾನು ಆಲ್ರೆಡಿ ನಾನು ಏನು ಮಾಡಿದ್ದೀನಿ, ಆ ಕಾಲಮ್ ಹಾಕ್ಕೊಂಡಿದ್ದೆ, ನಾನು ಫೈಂಡ್ ಔಟ್ ಮಾಡ್ಕೊಂಡಿದ್ದೀನಿ. ಎಷ್ಟು ಬಂದಿತ್ತು ನನಗೆ ನೋಡಿ, ಇಲ್ಲಿ 13.50 ಬಂದಿತ್ತು. ಸೊ ನಾನು ಏನು ಮಾಡ್ಕೊತೀನಿ, ಸ್ಕ್ವೇರ್ ರೂಟ್ ಆಫ್ ಒಳಗಡೆ 13.50 ಹಾಗೆ ಬರ್ಕೊತೀನಿ. ಎನ್ ಅಂದರೆ ನಂಬರ್ ಆಫ್ ಡೇಟಾ. ಎಷ್ಟು ಡೇಟಾ ಸಿಕ್ಕಿತ್ತು ನನಗೆ, 6 ಡೇಟಾ ಸಿಕ್ಕಿತ್ತು. 6 ಮೈನಸ್ 1 ಮಾಡ್ಕೋಬೇಕು. ಸೊ ಎಷ್ಟು ಬಂತು, 5 ಬಂತು. ಸೊ ನಾನೇನು ಮಾಡ್ತೀನಿ, ಸ್ಕ್ವೇರ್ ರೂಟ್ ಆಫ್ 2.70 ನಾನು ಸ್ಕ್ವೇರ್ ರೂಟ್ ಆಫ್ ಫೈಂಡ್ ಔಟ್ ಮಾಡಿದಾಗ ಇದು 1.643 ವ್ಯಾಲ್ಯೂಸ್ ಬಂತು. ದಿಸ್ ಇಸ್ ದ ಆ್ಯಕ್ಚುಲಿ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಅರ್ಥ ಆಯ್ತಲ್ವಾ, 3 ಕಾಲಮ್ ಮಾಡ್ಕೊಂಡು ಫೈಂಡ್ ಔಟ್ ಮಾಡ್ಕೋಬೇಕು. ನೆಕ್ಸ್ಟ್ ನೋಡೋಣ, ಇನ್ನೂ ಒಂದು ಕೊಟ್ಟಿದ್ದಾರೆ ಆ್ಯಕ್ಚುಲಿ. ಓಕೆ, ದ ಅನಾಲಿಸಿಸ್ ಆಫ್ ದ ಸ್ಯಾಂಪಲ್ ಆಫ್ ದ ಐರನ್ ಆರ್ ಗಿವೆನ್ ಫಾಲೋವಿಂಗ್ ಪರ್ಸೆಂಟೇಜ್ ವ್ಯಾಲ್ಯೂಸ್ ಫಾರ್ ದ ಐರನ್ ಕಂಟೆಂಟ್. ಸೊ ಇವರು ವ್ಯಾಲ್ಯೂಸ್ ಕೊಟ್ಟಿದ್ದಾರೆ ಆ್ಯಕ್ಚುಲಿ. ಎಷ್ಟು ವ್ಯಾಲ್ಯೂಸ್ ಕೊಟ್ಟಿದ್ದಾರೆ ನೋಡಿ, 1, 2, 3, 4, 5, 6, 7, 8, 9, 10 ವ್ಯಾಲ್ಯೂಸ್ ಕೊಟ್ಟಿದ್ದಾರೆ. ಎಷ್ಟು ವ್ಯಾಲ್ಯೂಸ್ ಕೊಟ್ಟಿದ್ದಾರೆ, 10 ವ್ಯಾಲ್ಯೂಸ್ ಕೊಟ್ಟಿದ್ದಾರೆ. ಸೊ ನಾನು ಏನು ಮಾಡ್ತೀನಿ, 3 ಕಾಲಮ್ಸ್ ರೆಡಿ ಮಾಡ್ಕೊತೀನಿ. ಫಸ್ಟ್ ಕಾಲಮ್ನ ಏನಂತ ಕೊಡ್ತೀನಿ, ನೇಮು ಎಕ್ಸ್ ಐ ಅಂದರೆ ಮೆಜರಿಂಗ್ ವ್ಯಾಲ್ಯೂಸ್ ಅಥವಾ ಇಂಡಿವಿಜುವಲ್ ವ್ಯಾಲ್ಯೂಸ್ ಅಥವಾ ಡೇಟಾ. ನೆಕ್ಸ್ಟ್ ಏನು ಕೊಡ್ತೀನಿ, ಎಕ್ಸ್ ಐ ಮೈನಸ್ ಓಕೆ ಎಕ್ಸ್ ಬಾರ್ ಕೊಡ್ತೀನಿ. ಅದಾದಮೇಲೆ ಅದನ್ನು ಹೋಲ್ ಸ್ಕ್ವೇರ್ ಮಾಡ್ತೀನಿ. ಸೇಮ್ ಎಲ್ಲ ವ್ಯಾಲ್ಯೂಸನ್ನು ಸಹ ಬರ್ಕೊತೀನಿ. ಬರ್ಕೊಂಡು ಏನು ಮಾಡ್ತೀನಿ, ಫಸ್ಟ್ ಏನು ಕಂಡುಹಿಡ್ತೀನಿ, ಸಿಗ್ಮಾ ಎಕ್ಸ್ ಐ ಫೈಂಡ್ ಔಟ್ ಮಾಡ್ತೀನಿ. ಸಿಗ್ಮಾ ಎಕ್ಸ್ ಐ ಗೊತ್ತಾಗ್ತಾ ಇದ್ದಂಗೆ ಏನು ಫೈಂಡ್ ಔಟ್ ಮಾಡ್ತೀನಿ, ಮೀನ್ ಫಸ್ಟ್ ಫೈಂಡ್ ಔಟ್ ಮಾಡ್ತೀನಿ. ಸೊ ಮೀನ್ ಗೊತ್ತಾಗ್ತಾ ಇದ್ದಂಗೆ ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡ್ತೀನಿ, ಎಕ್ಸ್ ಐ ಮೈನಸ್ ಎಕ್ಸ್ ಬಾರ್ ಫೈಂಡ್ ಔಟ್ ಮಾಡ್ತೀನಿ. ಸೊ ಎಲ್ಲ ವ್ಯಾಲ್ಯೂಸ್ಗೂ 10 ವ್ಯಾಲ್ಯೂಸ್ ಎಲ್ಲದಕ್ಕೂ ಫೈಂಡ್ ಔಟ್ ಮಾಡಿದ್ಮೇಲೆ ಏನು ಮಾಡ್ತೀನಿ, ಅದನ್ನು ನೆಕ್ಸ್ಟು ಸ್ಕ್ವೇರ್ ಫೈಂಡ್ ಔಟ್ ಮಾಡ್ತೀನಿ ಅದರದ್ದು. ಓಕೆನಾ. ಸ್ಕ್ವೇರ್ ಫೈಂಡ್ ಔಟ್ ಮಾಡಿ ಅದನ್ನೆಲ್ಲ ಅಡಿಷನ್ ಮಾಡ್ಕೊತೀನಿ ನಾನು. ಅಡಿಷನ್ ಮಾಡ್ಕೊಂಡ ತಕ್ಷಣ ವ್ಯಾಲ್ಯೂಸ್ ಬರುತ್ತಲ್ಲ, ಅದೇನಾಗಿರುತ್ತೆ, ಸಿಗ್ಮಾ ಎಕ್ಸ್ ಐ ಮೈನಸ್ ಎಕ್ಸ್ ಬಾರ್ ಹೋಲ್ ಸ್ಕ್ವೇರ್ ವ್ಯಾಲ್ಯೂಸ್ ಬರುತ್ತೆ ನನಗೆ. ಓಕೆ, ಸೊ ಮೀನ್ ಫೈಂಡ್ ಔಟ್ ಮಾಡ್ಕೊಂಡಿದ್ದೆ ನಾನು. ಎಷ್ಟು ಬಂತು, 7.13. ಮೀನ್ ಆದಮೇಲೆ ಏನು ಮಾಡಿದ್ದೆ, ಎಕ್ಸ್ ಐ ಮೈನಸ್ ಎಕ್ಸ್ ಬಾರ್ ಹೋಲ್ ಸ್ಕ್ವೇರ್ ಫೈಂಡ್ ಔಟ್ ಮಾಡ್ಕೊಂಡು ಈಗ ಆ ವ್ಯಾಲ್ಯೂಸ್ ಫೈಂಡ್ ಔಟ್ ಮಾಡ್ಕೊಂಡಿದ್ದು ಎಷ್ಟು ಬಂತು, 0.0182 ಬಂತು. ಸೊ 0.0182 ಜೊತೆಗೇನು 10 ಮೈನಸ್ 1 ಫಾರ್ಮುಲಾ ಏನಿದೆ ಅದನ್ನೇನು ಮಾಡ್ತಾ ಇದ್ದೀವಿ, ಸಬ್ಸ್ಟಿಟ್ಯೂಟ್ ಮಾಡ್ಕೊತಾ ಇದ್ದೀನಿ. ಸ್ಕ್ವೇರ್ ರೂಟ್ ಆಫ್ ಇದನ್ನು ಫೈಂಡ್ ಔಟ್ ಮಾಡಿದಾಗ ಬಂದಿದ್ದ ವ್ಯಾಲ್ಯೂಸ್ ಏನು, 0.045 ಇಸ್ ದ ವ್ಯಾಲ್ಯೂಸ್. ದಟ್ ಈಸ್ ದ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಓಕೆ, ಸೊ ಈ ಥರ ಸ್ಯಾಂಪಲ್ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಎಸ್. ನೆಕ್ಸ್ಟು ರಿಲೇಟಿವ್ ಸ್ಟ್ಯಾಂಡರ್ಡ್ ಡಿವಿಯೇಷನ್. ನಾನು ಆಗಲೇ ಹೇಳಿದೆ, ರಿಲೇಟಿವ್ ಅಂತ ಬಂದ ತಕ್ಷಣ ಏನು ಬರುತ್ತೆ ನೋಡಿ, ಎಕ್ಸ್ ಬಾರ್ ಬರುತ್ತೆ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತಂದರೆ ಎಸ್ನ ಯಾವುದರಿಂದ ನಾನು ಡಿವೈಡ್ ಮಾಡಬೇಕು, ಎಕ್ಸ್ ಬಾರಿಂದ ಆವಾಗಲೇ ಹೇಳ್ಕೊಟ್ಟಿದ್ದೀನಿ, ಸ್ಟಾರ್ಟಿಂಗಿಂದ ಹೇಳ್ತಾ ಇದ್ದೀನಿ. ಎಲ್ಲೇ ರಿಲೇಟಿವ್ ಬಂದರೂ ಇನ್ನು ಮುಂದಕ್ಕೆ ಏನು ಮಾಡಬೇಕು, ಮೀನಿಂದ ಡಿವೈಡ್ ಮಾಡಬೇಕು ಅಂತ ಮೀನಿಂಗ್ ಬರುತ್ತೆ ಅಷ್ಟೇ. ಸೊ ಆರ್ ಎಸ್ ಡಿ ಅಂತಂದ್ರೆ ಏನು ಮುಂದಕ್ಕೆ ಹೇಳ್ತೀನಿ, ಇದು ಇಂಟು ಬರುತ್ತೆ. ಸುಮ್ಮನೆ ಇವಾಗ ವೇರಿಯನ್ಸ್. ಸೊ ವೇರಿಯನ್ಸ್ ಅಂತಂದರೆ ಏನು, ವೇರಿಯನ್ಸ್ ಇಸ್ ಅ ನ್ಯೂಮೆರಿಕಲ್ ವ್ಯಾಲ್ಯೂ ದಟ್ ಶೋಸ್ ಹೌ ವೈಡ್ಲಿ ದ ಇಂಡಿವಿಜುವಲ್ ಫಿಗರ್ಸ್ ಇನ್ ಸೆಟ್ ಆಫ್ ಡೇಟಾ ಡಿಸ್ಟ್ರಿಬ್ಯೂಟ್ ದೆಮ್ಸೆಲ್ವ್ಸ್ ಅಬೌಟ್ ದ ಮೀನ್. ಸೊ ಮೀನ್ ಇಂದ ನಾವು ಮೆಜರ್ ಮಾಡಿರೋ ವ್ಯಾಲ್ಯೂಸ್ ಅಥವಾ ಡೇಟಾ ಯಾವ ಥರ ಸ್ಪ್ರೆಡ್ ಆಗಿದೆ ಅಂತ ಹೇಳೋದೆ ಯಾವುದು, ವೇರಿಯನ್ಸ್. ಓಕೆ, ಸೊ ದಟ್ ಈಸ್ ಹೌ ಫಾರ್ ಈಚ್ ನಂಬರ್ ಇಸ್ ಫ್ರಮ್ ದ ಮೀನ್ ಆ್ಯಂಡ್ ದಸ್ ಫ್ರಮ್ ಈಚ್ ಅದರ್. ಮೀನಿಂದ ಎಷ್ಟು ಡಿಫ್ರೆನ್ಸಸಲ್ಲಿದೆ ಆ ವ್ಯಾಲ್ಯೂಸು, ದ ಮೆಜರ್ ನಾವು ಮಾಡಿರೋಂಥ ಮೆಜರ್ಡ್ ವ್ಯಾಲ್ಯೂಸ್ ಅಥವಾ ಡೇಟಾ ಏನು ಸಿಕ್ಕಿರುತ್ತೆ ಅದು, ಅದ್ರ ಜೊತೆಗೆ ಒಂದಕ್ಕೊಂದು ಎಷ್ಟು ಡಿಫ್ರೆನ್ಸಸ್
ಡಿಫ್ರೆನ್ಸಲ್ಲಿದೆ ಅಂತ ಹೇಳೋದು ಯಾವುದು ವೇರಿಯನ್ಸ್ ಹೇಳುತ್ತೆ. ಇವಾಗ ವೇರಿಯನ್ಸ್ ಏನಾದರೂ 0 ವ್ಯಾಲ್ಯೂಸ್ ಇದ್ರೆ ಏನಂತ ಮೀನಿಂಗ್ ಅಂದರೆ ಡೇಟಾ ಆರ್ ಐಡೆಂಟಿಕಲ್. ನಮ್ಗೆ ಸಿಕ್ಕಿರೋಂಥ ಡೇಟಾ ಇವಾಗ 6 ಸ್ಟೂಡೆಂಟ್ಸನ್ನು ಎಷ್ಟು ಅವರ್ಸ್ ಓದುತ್ತೀರಾ ಅಂತ ಕೇಳ್ಬೋದು. ಸೊ 6 ಮೆಂಬರ್ಸು 5 ಅವರ್ಸ್ ಓದಿದ್ದೀವಿ ಅಂತ ಹೇಳಿದಾಗ ಏನಾಗುತ್ತೆ ಅಂತಂದರೆ ಆವಾಗ ವೇರಿಯನ್ಸ್ ಏನಾಗುತ್ತೆ ನಿಮಗೆ 0 ಆಗುತ್ತೆ. ಅದು ಇಂಡಿಕೇಟ್ ಮಾಡುತ್ತೆ. ವೇರಿಯನ್ಸ್ 0 ಬಂದರೆ ಏನು ಡೇಟಾ ಆರ್ ಐಡೆಂಟಿಕಲ್, ಎಲ್ಲ ಡೇಟಾನೂ ಸಹ ಏನಾಗಿದೆ ಒಂದೇ ಥರ ಸೇಮ್ ಇದೆ ಅಂತ. ಸೊ ಗ್ರೇಟರ್ ದ ವೇರಿಯನ್ಸ್ ಏನಾದರೂ ಜಾಸ್ತಿ ಬಂದಿದ್ರೆ ನಿಮಗೆ ಏನು ಇಂಡಿಕೇಟ್ ಮಾಡುತ್ತೆ ಅಂತಂದರೆ ದ ವ್ಯಾಲ್ಯೂ ಸ್ಪ್ರೆಡ್ ಔಟ್ ಅಬೌಟ್ ದ ಮೀನಿಂದ ಏನಾಗಿದೆ ದೂರದಲ್ಲಿ ಎಲ್ಲ ಸ್ಪ್ರೆಡ್ ಆಗಿದೆ ಮತ್ತು ಅದು ಒಂದಕ್ಕೊಂದು ಏನಾಗಿದೆ ತುಂಬ ಡಿಫ್ರೆನ್ಸಸ್ ಇದೆ ಅಂತ ಇಂಡಿಕೇಟ್ ಮಾಡುತ್ತೆ. ಆದರೆ ಲೆಸ್ ವೇರಿಯನ್ಸ್ ಇದ್ದರೆ ನಿಮಗೆ ಏನು ಇಂಡಿಕೇಟ್ ಮಾಡುತ್ತೆ ಅಂತಂದರೆ ಮೀನಿಗೆ ಹತ್ರದಲ್ಲೇ ಏನಾಗಿದೆ ನಮ್ಮ ವ್ಯಾಲ್ಯೂಸ್ ಸ್ಪ್ರೆಡ್ ಆಗಿದೆ, ನಮ್ಮ ಮೀನಿಗೆ ಹತ್ತತ್ರದಲ್ಲೇ ನಮ್ಮ ವ್ಯಾಲ್ಯೂಸ್ ಬಂದಿದೆ. ಅದ್ರ ಜೊತೆಗೆ ಏನಾಗುತ್ತೆ ಅಂದರೆ ಒಂದೊಂದು ವ್ಯಾಲ್ಯೂಸ್ಗೂ ಸಹ ಏನಾಗಿದೆ ಅವು ನಿಯರೆಸ್ಟಲ್ಲಿ ಬಂದಿದೆ ಅಂತ ಗೊತ್ತಾಗುತ್ತೆ. ದ ಮೇನ್ ಡಿಫ್ರೆನ್ಸಸ್ ಬಿಟ್ವೀನ್ ದ ಪಾಪ್ಯುಲೇಷನ್ ವೇರಿಯೇಷನ್ ಆ್ಯಂಡ್ ಸೊ ಇದರಲ್ಲೂ ಸಹ 2 ವೇರಿಯನ್ಸ್ ಬರುತ್ತೆ ನಮಗೆ. ಯಾವುದೋ ಒಂದು ಪಾಪ್ಯುಲೇಷನ್ನು ವೇರಿಯನ್ಸ್, ಇನ್ನೊಂದು ಸ್ಯಾಂಪಲ್ ವೇರಿಯನ್ಸ್ ಅಂತ ಬರುತ್ತೆ. ಸೊ ಏನು ಡಿಫ್ರೆನ್ಸಸ್ ಏನು ಕ್ಯಾಲ್ಕುಲೇಷನಲ್ಲಿ ಅಂತಂದರೆ ಪಾಪ್ಯುಲೇಷನ್ ವೇರಿಯೇಷನಲ್ಲಿ ಡಿವೈಡೆಡ್ ಬೈ n ಮಾಡ್ತೀವಿ ನಾವು. ಓಕೆ, ಸೊ ಅದೇ ನೀವು ಸ್ಯಾಂಪಲ್ ವೇರಿಯೇಷನ್ ತೊಗೊಂಡಾಗ n-1 ಇಂದ ಏನು ಮಾಡ್ತೀವಿ ನಾವು ಡಿವೈಡ್ ಮಾಡ್ತೀವಿ. ಸೊ ಇಲ್ಲಿ ನೋಡೋಣ. ಇಲ್ಲಿ ಫಸ್ಟ್ ನಾನು ಸ್ಯಾಂಪಲ್ ವೇರಿಯನ್ಸ್ ತೊಗೊಂಡಿದ್ದೀನಿ. ಇನ್ನೊಂದು ವೇರಿಯನ್ಸ್ ಅಂದರೆ ನಥಿಂಗ್ ಬಟ್ ಆ್ಯಕ್ಚುಲಿ ಸ್ಕ್ವೇರ್ ಆಫ್ ದ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಏನು ಬಂದಿರುತ್ತೆ ಅದನ್ನು ಸ್ಕ್ವೇರ್ ಮಾಡೋದು ಆ್ಯಕ್ಚುಲಿ. ಸೊ ನಮಗೆ ಸ್ಯಾಂಪಲ್ ವೇರಿಯನ್ಸ್ ಅಂದರೆ ಸ್ಯಾಂಪಲ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ನ ಸ್ಕ್ವೇರ್ ಮಾಡಬೇಕು. ಸೊ ದಟ್ ಈಸ್ ಈಕ್ವಲ್ ಟು ಫಾರ್ಮುಲಾ ಹಾಕ್ಕೊತೀನಿ ನಾನು. ಏನು ಸ್ಕ್ವೇರ್ ರೂಟ್ ಆಫ್ ಸಿಗ್ಮಾ xi ಮೈನಸ್ x ಬಾರ್ ಓಲ್ ಸ್ಕ್ವೇರ್ ಡಿವೈಡ್ ಬೈ n-1 ಓಲ್ ಸ್ಕ್ವೇರ್ ಇರೋದ್ರಿಂದ ಏನಾಗುತ್ತೆ ಸ್ಕ್ವೇರ್ ರೂಟ್ ಹೋಗುತ್ತೆ, ಈ ಸ್ಕ್ವೇರ್ ರೂಟ್ ಆಫ್ ಹೋಗುತ್ತೆ. ಸೊ ಅಲ್ಲಿಗೆ ಏನು ಬಂತು ನಮಗೆ ಫಾರ್ಮುಲಾ ಏನು ಬರುತ್ತೆ ಸಿಗ್ಮಾ xi ಮೈನಸ್ x ಬಾರ್ ಓಲ್ ಸ್ಕ್ವೇರ್ ಡಿವೈಡ್ ಬೈ n-1. ಓಕೆ, ನೆಕ್ಸ್ಟ್ ಪಾಪ್ಯುಲೇಷನ್ ವೇರಿಯನ್ಸ್ ಅಂದರೆ ಪಾಪ್ಯುಲೇಷನ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ನ ಯಾವುದರಿಂದ ನಾನು ಇಂಡಿಕೇಟ್ ಮಾಡ್ತೀವಿ ಅಂತ ಹೇಳಿದ್ರೆ ಸಿಗ್ಮಾ ಸ್ಕ್ವೇರ್. ಸೊ ಇಲ್ಲೂ ಏನಾಗುತ್ತೆ ನೋಡಿ ಓಲ್ ಸ್ಕ್ವೇರ್ ಬಂದ್ರಿಂದ ಸ್ಕ್ವೇರ್ ರೂಟ್ ಹೋಗುತ್ತೆ. ಆ್ಯಕ್ಚುಲಿ ಇಲ್ಲಿ n ಬರುತ್ತೆ ಡಿವೈಡ್ ಬೈ n ಬರುತ್ತೆ, ಇಲ್ಲಿ ಏನು ಬರುತ್ತೆ n-1 ಅನ್ನೋದೇ ಡಿಫ್ರೆನ್ಸ್ ಅಷ್ಟೇ, ಇನ್ನೇನಿಲ್ಲ. ಸೊ ಇಲ್ಲಿ ಮ್ಯೂ ತೊಗೊಂಡಿದ್ದೀವಿ. ಇಲ್ಲಿ ಮ್ಯೂ ಅಂತಂದರೆ ಏನು ಆ್ಯಕ್ಚುಲಿ ಟ್ರೂ ಅಕ್ಸೆಪ್ಟೆಡ್ ವ್ಯಾಲ್ಯೂಸ್ ಅಥವಾ ಮೀನ್ ವ್ಯಾಲ್ಯೂಸ್ ಏನಾದರೂ ಆಗ್ಬೋದು. ನೆಕ್ಸ್ಟ್ ರಿಲೇಟಿವ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇವಾಗ ತಾನೇ ಹೇಳಿದೆ. ಸೊ ರಿಲೇಟಿವ್ ಅಂತ ಬಂದರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಎಸ್, ರಿಲೇಟಿವ್ ಅಂತ ಬಂದರೆ ಯಾವಾಗಲೂ ಏನಂದರೆ ಮೀನಿಂದ ಡಿವೈಡ್ ಮಾಡಿ ಅಂತ. ಬಟ್ ಇಲ್ಲಿ ಇಂಟು 1000 ಮಾಡಬೇಕು. PPTಯಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕಾದ್ರೆ ಇಂಟು 1000 ಮಾಡಬೇಕು, ಇಂಟು 1000. ಓಕೆ, ನೆಕ್ಸ್ಟ್ ಕೋಎಫಿಷಿಯೆಂಟ್ ಆಫ್ ವೇರಿಯೇಷನ್ ಅಂತಂದರೆ ಏನು ಅಂತಂದರೆ ಸೇಮ್ ಈಗ ರಿಲೇಟಿವ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಏನಿರುತ್ತೆ ರಿಲೇಟಿವ್ ಅಂತಂದರೆ ಏನು ಮಾಡಿರ್ತೀವಿ ಎಸ್ ಡಿವೈಡ್ ಬೈ x ಬಾರ್ ಮಾಡಿರ್ತೀವಿ, ಇಂಟು 100 ಮಾಡಿದ್ರೆ ಅದನ್ನು ಏನಂತ ಕರಿತೀವಿ ನಾವು ಕೋಎಫಿಷಿಯೆಂಟ್ ಆಫ್ ವೇರಿಯೇಷನ್ ಅಂತ ಕರಿತೀವಿ. ಓಕೆ, ಸೊ ನೋಡಿ ನೇಮಿಂದನೇ ನಾವು ಫೈಂಡ್ ಔಟ್ ಮಾಡ್ಕೋಬೋದು. ನೆಕ್ಸ್ಟ್ ಆವ್ರೇಜ್ ಡಿವಿಯೇಷನ್ ಮೀನ್ ಡಿವಿಯೇಷನ್ ಆವಾಗಲೇ ಹೇಳ್ಕೊಟ್ಟಿದ್ದೀನಿ. ಇದು ಆವ್ರೇಜ್ ಡಿವಿಯೇಷನ್ ಮೀನ್ ಡಿವಿಯೇಷನ್ ಅಂತಂದರೆ ಏನು ಅಂತ ಹೇಳ್ಕೊಟ್ಟಿದ್ದೀನಿ ನಾನು. ಓಕೆ, ದಟ್ಸ್ ಆಲ್. ನೆಕ್ಸ್ಟ್ ರಿಲೇಟಿವ್ ಆವ್ರೇಜ್ ಡಿವಿಯೇಷನ್ ಇದನ್ನು ಯಾಕೆ ಹೇಳಿದೆ ಮತ್ತೆ ಯಾಕೆ ಬಂತು ಮ್ಯಾಮ್ ಅಂತ ಕೇಳ್ಬೋದು. ಆವ್ರೇಜ್ ಡಿವಿಯೇಷನ್ ಯಾಕೆ ಬಂತು, ಮೀನ್ ಡಿವಿಯೇಷನ್ ಯಾಕೆ ಬಂತು, ಯಾಕೆಂದರೆ ರಿಲೇಟಿವ್ ಆವ್ರೇಜ್ ಡಿವಿಯೇಷನ್ ಫೈಂಡ್ ಔಟ್ ಮಾಡಬೇಕಾದ್ರೆ ಸೊ ಇನ್ ಪರ್ಸೆಂಟೇಜಲ್ಲಿ ಮಾಡಬೇಕಾದ್ರೆ ಆ್ಯಕ್ಚುಲಿ ಏನಾಗುತ್ತೆ ಇಂಟು 100 ಮಾಡ್ತೀವಿ. ಸೊ ನೋಡಿಲಿ ಆವ್ರೇಜ್ ಡಿವಿಯೇಷನ್ ಅಂತಂದರೆ ಏನು ಸಮ್ ಆಫ್ ಅಲ್ವಾ xi ಮೈನಸ್ x ಬಾರ್. ಓಕೆ, ಸೊ ಇಲ್ಲೇನು ಬಂದಿದೆ ಆವರೇಜ್ ಅಥವಾ ಮೀನ್ ಅಂತ ಬಂದಿದೆ. ಮೀನ್ ಅಂತ ಬಂದರೆ ನಿಮ್ಗೆ ಹೇಳಿದೆ ಏನು ಮಾಡಬೇಕು, ಆವರೇಜ್ ಅಥವಾ ಮೀನ್ ಅಂತ ಬಂದರೆ ನಂಬರ್ ಆಫ್ ಮೆಜರ್ಮೆಂಟಲ್ಲಿ ಏನು ಮಾಡಬೇಕು. ಸೊ ಇಲ್ಲಿ ಪರ್ಸೆಂಟೇಜ್ ಅಂತ ಇರೋದ್ರಿಂದ ಏನಾಗುತ್ತೆ ಏನು ಬಂದಿರುತ್ತೆ ಅದಕ್ಕೆ ಏನು ಮಾಡಬೇಕು ಇಂಟು 100 ಮಾಡ್ಕೋಬೇಕು. ಸೊ ಪರ್ಸೆಂಟೇಜ್ 100. ಅದೇ PPT ಬೇಕು ಅಂತಂದರೆ ಏನು ಮಾಡಬೇಕು ನೀವು 1000 ಮಾಡ್ಕೋಬೇಕು. ಓಕೆ, ಸೊ 1000 ಮಾಡ್ಕೋಬೇಕು. ಸೊ ಇಲ್ಲಿ ಸೊ ದಟ್ ಈಸ್ ದ ಆವ್ರೇಜ್ ಆಯಿತು. ಇಲ್ಲಿ ರಿಲೇಟಿವ್ ಆವ್ರೇಜ್ ಡಿವಿಯೇಷನ್ ಅಂತ ಕೊಟ್ಟಿದ್ದಾರೆ. ಸೊ ರಿಲೇಟಿವ್ ಅಂತ ಬಂದ ತಕ್ಷಣ ನಿಮ್ಗೆ ಹೇಳಿದ್ದೆ ನಾನು ಇದ್ರ ಜೊತೆಗೆ ಏನು ಮಾಡಬೇಕು ಇಲ್ಲಿ ಡಿವೈಡೆಡ್ ಬೈ ಏನು ಮಾಡಬೇಕು ರಿಲೇಟಿವ್ ಅಂದರೆ x ಬಾರ್ ಮಾಡ್ಕೋಬೇಕು. ಓಕೆ, ಇಲ್ಲಿ ಏನು ಬರದೆ ನಾನು ಇಷ್ಟು ಆ್ಯಕ್ಚುಲಿ ಆವ್ರೇಜ್ ಡಿವಿಯೇಷನ್ ಆಯಿತು. ಓಕೆ, ಆ ಡಿವಿಯೇಷನ್ ಏನು ಬಂದಿರುತ್ತೆ ಇಲ್ಲಿ ರಿಲೇಟಿವ್ ಅಂತ ಬಂದಿರೋದ್ರಿಂದ ಅವಾಗದಿಂದ ರಿಲೇಟಿವ್ ಅಂತ ಬಂದರೆ ಏನಂತ ಹೇಳಿದ್ದೀನಿ ಮೀನಿಂದ ಡಿವೈಡ್ ಮಾಡಬೇಕು. ಸೊ ಏನಿರುತ್ತೆ DI ಬಾರ್. ಸೊ ದಿಸ್ ಇಸ್ ದ DI ಅಲ್ವಾ, DI ಬಾರ್ ಡಿವೈಡೆಡ್ ಬೈ x ಬಾರ್ ಮಾಡ್ತೀವಲ್ಲ ನೋಡಿ ದಟ್ ಈಸ್ ದ ರಿಲೇಟಿವ್ ಆವ್ರೇಜ್ ಡಿವಿಯೇಷನ್. ಅದನ್ನು ಪರ್ಸೆಂಟೇಜಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕಾದ್ರೆ ಅದು ಮಾಡ್ತೀವಿ 100 ಮಾಡ್ತೀವಿ, PPTಯಲ್ಲಿ ಮಾಡಬೇಕಾದ್ರೆ ಏನು ಮಾಡ್ತೀವಿ 1000 ಮಾಡ್ತೀವಿ ಅಷ್ಟೇ. ಓಕೆ, ನೆಕ್ಸ್ಟ್ ರೇಂಜ್. ಸೊ ರೇಂಜ್ ಕಂಡುಹಿಡಿಬೇಕಾದ್ರೆ ನಿಮ್ಗೆ ಕೊಟ್ಟಿರೋ ಡೇಟಾನ ಏನು ಮಾಡಬೇಕು ನಾವು ಮೀಡಿಯನ್ ಥರ ಅಂದರೆ ಅಸೆಂಡಿಂಗ್ ಅಥವಾ ಡಿಸೆಂಡಿಂಗ್ ಆರ್ಡ್ರಲ್ಲಿ ಫಸ್ಟ್ ಏನು ಮಾಡಬೇಕು ಅರೇಂಜ್ ಮಾಡ್ಕೋಬೇಕು. ಸೊ ಅರೇಂಜ್ ಮಾಡಿಕೊಂಡು ರೇಂಜನ್ನು ಫೈಂಡ್ ಔಟ್ ಮಾಡಿ. ಹಾಗಾದ್ರೆ ರೇಂಜ್ ಅಂದರೆ ಏನು, ರೇಂಜ್ ಆಫ್ ಅ ಸೆಟ್ ಆಫ್ ಮೆಜರ್ಮೆಂಟ್ ಈಸ್ ದ ಡಿಫ್ರೆನ್ಸಸ್ ಬಿಟ್ವೀನ್ ದ ಲಾರ್ಜೆಸ್ಟ್ ಆ್ಯಂಡ್ ಸ್ಮಾಲೆಸ್ಟ್ ವ್ಯಾಲ್ಯೂಸ್ ಇನ್ ದ ಡೇಟಾ ಸೆಟ್. ಸೊ ಡೇಟಾ ಸೆಟ್ಟಲ್ಲಿ ಲಾರ್ಜೆಸ್ಟ್ ವ್ಯಾಲ್ಯೂಸು ಮತ್ತು ಸ್ಮಾಲೆಸ್ಟ್ ವ್ಯಾಲ್ಯೂಸಿಗಿರೋಂಥ ಡಿಫ್ರೆನ್ಸಸ್ಸನ್ನು ಏನಂತ ಕರಿತೀವಿ ನಾವು ರೇಂಜ್ ಅಂತ ಕರಿತೀವಿ. ಓಕೆನಾ. ಸೊ ನಮ್ಗೆ ಏನೇನು ಗೊತ್ತು ನೋಡಿ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಗೊತ್ತಾಯಿತು, ರಿಲೇಟಿವ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂದರೆ ಏನು ಅಂತ ಗೊತ್ತಾಯಿತು, ಮತ್ತು ಕೋಎಫಿಷಿಯೆಂಟ್ ಅಂತಂದರೆ ಏನು ಅಂತ ಗೊತ್ತಾಯಿತು ಅಲ್ವಾ.
ಮತ್ತು ರಿಲೇಟಿವ್ ಆವ್ರೇಜ್ ಡಿವಿಯೇಷನ್ ಎಲ್ಲ ಗೊತ್ತಿದೆ. ಇವಾಗ ಎಲ್ಲ ಫಾರ್ಮುಲಾನು ಹಾಕಿ ಹೆಂಗೆ ಫೈಂಡ್ ಔಟ್ ಮಾಡೋದು ಅಂತ ನೋಡೋಣ. ಇಲ್ಲಿ ಏನು ಕೊಟ್ಟಿದ್ದಾರೆ ಎಕ್ಸಾಂಪಲ್, ದ ಫಿಫ್ತ್ ಒನ್ ಎಕ್ಸಾಂಪಲ್ ಏನು ಅಂದರೆ ದ ನಾರ್ಮಲಿಟಿ ಆಫ್ ದ ಸೊಲ್ಯೂಷನ್ ಇಸ್ ಡಿಟರ್ಮಿನ್ಡ್ ಬೈ 4 ಸಪ್ರೇಟ್ ಐಟ್ರೇಷನ್. 4 ಸಪ್ರೇಟ್ ಐಟ್ರೇಷನ್ ಮಾಡಿ ನಾನು ಏನು ಮಾಡಿದ್ದೀನಿ, ನಾರ್ಮಲಿಟಿನ ಫೈಂಡ್ ಔಟ್ ಮಾಡಿ. ರಿಸಲ್ಟ್ ಏನೇನು ಬಂದಿದೆ ಅಂತಂದರೆ ನೋಡಿ 0.2041, 0.2049, 0.2039, 0.2043 ಇಷ್ಟು 4 ವ್ಯಾಲ್ಯೂಸ್ ಬಂದಿದೆ ನಾರ್ಮಲಿಟಿ ಇದು. ಓಕೆ, ಕ್ಯಾಲ್ಕುಲೇಟ್ ದ ಮೀನ್. ಏನೇನು ಕ್ಯಾಲ್ಕುಲೇಟ್ ಮಾಡಿದ್ದಾರೆ, ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದರೆ ಮೀನು, ಮೀಡಿಯನು, ರೇಂಜು, ಆವ್ರೇಜ್ ಡಿವಿಯೇಷನು, ರಿಲೇಟಿವ್ ಆವ್ರೇಜ್ ಡಿವಿಯೇಷನು, ಓಕೆ, ನೆಕ್ಸ್ಟು ಸ್ಟ್ಯಾಂಡರ್ಡ್ ಡಿವಿಯೇಷನು, ವೇರಿಯನ್ಸ್, ರಿಲೇಟಿವ್ ಸ್ಟ್ಯಾಂಡರ್ಡ್ ಡಿವಿಯೇಷನು, ಕೋಎಫಿಷಿಯೆಂಟ್ ಆಫ್ ವೇರಿಯೇಷನ್ ಇಷ್ಟು ಸಹ ಫೈಂಡ್ ಔಟ್ ಮಾಡಿದ್ದಾರೆ, ಮಾಡೋಕ್ಕೆ ಕೇಳಿದ್ದಾರೆ ಅವರು. ಸೊ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ನಾನು ಏನು ಮಾಡಬೇಕು, 3 ಕಾಲಮ್ಸನ್ನು ರೆಡಿ ಮಾಡ್ಕೋಬೇಕು. 3 ಕಾಲಮ್ಸನ್ನು ರೆಡಿ ಮಾಡ್ಕೋಬೇಕು. ಫಸ್ಟ್ ಕಾಲಮಲ್ಲಿ ಏನು ಬರೀಬೇಕು, XI ಇಂಡಿವಿಜುವಲ್ ವ್ಯಾಲ್ಯೂಸ್ ಅಥವಾ ಡೇಟಾ ಏನು ಕೊಟ್ಟಿದ್ದಾರೆ ಅದು. ನನಗೆ ಏನು ಮಾಡಿದ್ದಾರೆ, 4 ನಾರ್ಮಲಿಟಿ ಕೊಟ್ಟಿದ್ದಾರೆ. ಸೊ 4 ನಾರ್ಮಲಿಟಿನೂ ಸಹ ಇಲ್ಲಿ ಬರ್ಕೊತೀನಿ. ಜೊತೆಗೆ ಫಸ್ಟ್ ಕಾಲಮಲ್ಲಿ ಏನು ಮಾಡ್ತೀನಿ, XI ಮೈನಸ್ X ಬಾರ್ ತೊಗೊತೀನಿ. ಸೆಕೆಂಡ್ ಕಾಲಮಲ್ಲಿ ಏನು ಮಾಡಬೇಕು, XI ಮೈನಸ್ X ಬಾರ್ ಹೋಲ್ ಸ್ಕ್ವೇರ್ ಏನು ಬಂದಿರುತ್ತೆ ಸೆಕೆಂಡಲ್ಲಿ ಅದನ್ನ ಏನು ಮಾಡ್ತೀನಿ, ಸ್ಕ್ವೇರ್ ಮಾಡ್ತೀನಿ. ಸೊ ಇದೆರಡನ್ನೂ ಮಾಡಬೇಕು ಅಂತಂದರೆ ಫಸ್ಟ್ ಏನು ಬೇಕು, ನನಗೆ ಮೀನ್ ಫೈಂಡ್ ಔಟ್ ಮಾಡಬೇಕು. ಸೊ ಮೀನ್ ಫೈಂಡ್ ಔಟ್ ಮಾಡಬೇಕಾದ್ರೆ ಇದನ್ನು ಏನು ಮಾಡಬೇಕು, ಸಮ್ ಕಂಡುಹಿಡಿಬೇಕು. ಸೊ ಈ XIಯಲ್ಲಿ ಏನು ವ್ಯಾಲ್ಯೂಸ್ ಬಂದಿರುತ್ತೆ ಎಲ್ಲನೂ ಬರ್ಕೊಂಡು ಅದನ್ನು ಹ್ಯಾಡ್ ಮಾಡ್ಕೊತೀನಿ. ಹ್ಯಾಡ್ ಮಾಡ್ಕೊಂಡಾಗ ಬರೋದೇ ಏನಾಗುತ್ತೆ, ನಮಗೆ ಸಿಗ್ಮಾ XI ಬರುತ್ತೆ. ಓಕೆ, ಫಸ್ಟ್ ಏನು ಫೈಂಡ್ ಔಟ್ ಮಾಡಬೇಕು, ಮೀನ್ ಫೈಂಡ್ ಔಟ್ ಮಾಡಬೇಕು. ನಾನು ಫಸ್ಟ್ ಹೇಳಿದ್ದೀನಿ ಏನು ಕೊಟ್ಟರು, ಮೀನ್ ಫಸ್ಟ್ ಫೈಂಡ್ ಔಟ್ ಮಾಡಬೇಕು. ಸೊ ಮೀನಿಗೆ ಫಾರ್ಮುಲಾ ಹಾಕೊಳ್ಳೋಣ. ಓಕೆ, ಏನು ಫಾರ್ಮುಲಾ ಬಂತಲ್ಲಿ, ಸಿಗ್ಮಾ XI ಡಿವೈಡ್ ಬೈ ಎನ್. ಸೊ ಸಿಗ್ಮಾ XI ಫೈಂಡ್ ಔಟ್ ಮಾಡಿದ್ದೀವಿ. ದಿಸ್ ಇಸ್ ದ ಸಿಗ್ಮಾ ಅಲ್ವಾ, ಸಿಗ್ಮಾ XI ಅಂದರೆ ಸಮ್ ಆಫ್ ಇಂಡಿವಿಜುವಲ್ ವ್ಯಾಲ್ಯೂಸ್. ಎಷ್ಟು ಬಂತು, 0.8172. ಸೊ ನಂಬರ್ ಆಫ್ ಮೆಜರ್ಮೆಂಟ್ ಎಷ್ಟಿದೆ, 4 ತೊಗೊಂಡಿದ್ದೀವಿ ಅಲ್ವಾ ನಾವು, 4 ಇದೆ. 4 ವ್ಯಾಲ್ಯೂಸ್ ತೊಗೊಂಡಿರೋದ್ರಿಂದ 4 ಇದೆ. ಸೊ ಇದು ಮಾಡಿದಾಗ ಏನು ಬಂತು, 0.2040 ಬಂತು. ದಿಸ್ ಇಸ್ ದ ಮೀನ್ ವ್ಯಾಲ್ಯೂ. ಈ ಮೀನ್ ವ್ಯಾಲ್ಯೂನ ಯೂಸ್ ಮಾಡಿ ಏನು ಮಾಡ್ತೀನಿ ನಾನು, XI ಮೈನಸ್ X ಬಾರ್ನ ಫೈಂಡ್ ಔಟ್ ಮಾಡ್ತೀನಿ. ಸೊ ಒಂದೊಂದು ಸಹ ಇಂಡಿವಿಜುವಲ್ ವ್ಯಾಲ್ಯೂಸನ್ನು ಯಾವುದರಿಂದ ಸಬ್ಸ್ಟ್ರಾಕ್ಟ್ ಮಾಡ್ತಾ ಇದ್ದೀನಿ, ಮೀನಿಂದ ಸಬ್ಸ್ಟ್ರಾಕ್ಟ್ ಮಾಡ್ತಾ ಇದ್ದೀನಿ. ಮೀನ್ ಎಷ್ಟು ಬಂದಿತ್ತು ನನಗೆ, 0.2043. ಸೊ 0.2043 ಮೈನಸ್ 0.2041 ಮಾಡಿದಾಗ ಎಷ್ಟು ಬರುತ್ತೆ, 0.002 ಬರುತ್ತೆ ಅಲ್ವಾ. ಇಲ್ಲಿ ಏನು ಮಾಡಬೇಕು, ಮಾಡಾಕಬೇಕು ಅಂದರೆ ನೆಗೆಟಿವ್ ತೊಗೊಳ್ಳೋದೇ ಇಲ್ಲ ನಾವು. ಸೊ ಈ ಥರ ಏನು ಮಾಡ್ತೀವಿ, 4 ವ್ಯಾಲ್ಯೂಸಿಗೂ ಸಹ ಫೈಂಡ್ ಔಟ್ ಮಾಡ್ತೀನಿ ನಾನು. ಅದಾದಮೇಲೆ ಅದನ್ನೇ ಏನು ಮಾಡ್ತೀವಿ ನಾವು, ಇಲ್ಲಿ ಸ್ಕ್ವೇರ್ ಮಾಡ್ಕೊಂಡು ಬರ್ಕೊತೀನಿ. 3rd ಕಾಲಮ್ ಸ್ಕ್ವೇರ್ ಮಾಡಿ ಬರೀತೀನಿ. ಸೊ 3rd ಕಾಲಮಲ್ಲಿ ಏನು ಬರುತ್ತೆ ಆ್ಯಕ್ಚುಲಿ ಅದನ್ನು ಅಡಿಷನ್ ಮಾಡ್ಕೊತೀವಿ. ಸೊ 2nd ಕಾಲಮಲ್ಲಿ ಏನು ಬರುತ್ತೆ ಅದನ್ನು ಅಡಿಷನ್ ಮಾಡ್ಕೊತೀನಿ. ಈ 2nd ಕಾಲಮಲ್ಲಿ ಏನು ಬರುತ್ತೆ ಅದು ಏನಂತ ಇಂಡಿಕೇಟ್ ಮಾಡ್ತೀವಿ, ಸಿಗ್ಮಾ ಆಫ್ XI ಮೈನಸ್ X ಬಾರ್ ಅಲ್ವಾ. ಸೊ ಇದು 3rd ಕಾಲಮಲ್ಲಿ ಏನು ಬರುತ್ತೆ ಅದನ್ನು ಏನಂತ ತೊಗೊತೀವಿ ನಾವು, ಸಿಗ್ಮಾ ಆಫ್ XI ಬಾರ್ ಮೈನಸ್ XI. ಓಕೆ, XI ಮೈನಸ್ X ಬಾರ್ ಹೋಲ್ ಸ್ಕ್ವೇರ್ ಅಂತ ತೊಗೊತೀವಿ. ಓಕೆ, ಸೊ ಈ ವ್ಯಾಲ್ಯೂಸ್. ನೆಕ್ಸ್ಟ್ ಏನಾಯಿತು, ಇವಾಗ ಮೀನ್ ಫೈಂಡ್ ಔಟ್ ಮಾಡಾಯಿತು, ಆವ್ರೇಜ್ ಡಿವಿಯೇಷನ್. ಓಕೆ, ಸೊ ಆವ್ರೇಜ್ ಡಿವಿಯೇಷನ್ ಅಂತಂದರೆ ಏನು, ಆವ್ರೇಜ್ ಅಂತಂದರೆ ಏನು, ಸೊ ಮೀನ್. ಆವ್ರೇಜ್ ಮೀನ್ ಅಂತಂದರೆ ಬಂದರೆ ಏನು ಮಾಡಬೇಕು, ನಾನು ಎನ್ ಫೈಂಡ್ ಔಟ್ ಮಾಡಬೇಕು. ಎನ್ ಡಿವೈಡೆಡ್ ಬೈ ಎನ್ನ ಹಾಕಬೇಕು ಅಂತ ಹೇಳ್ಕೊಟ್ಟಿದ್ದೆ ಅಲ್ವಾ. ಸೊ ಸಮ್ ಆಫ್ XI ಮೈನಸ್ X ಬಾರ್ ಡಿವೈಡೆಡ್ ಬೈ ಎನ್. ಸೊ ಇದು ಎಲ್ಲಿ ಸಿಕ್ತು ನನಗೆ, ಸಮ್ ಆಫ್ XI ಮೈನಸ್ X ಬಾರ್ ಎಲ್ಲಿ ಸಿಕ್ತು ನನಗೆ, 2nd ಕಾಲಮ್ನ ಹ್ಯಾಡ್ ಮಾಡಿದಾಗ ಸಿಕ್ತು ನನಗೆ. ಸೊ ಅದನ್ನು ಹಾಕ್ಕೊಳ್ತೀನಿ, 0.012. ಓಕೆ, ಡಿವೈಡೆಡ್ ಬೈ 4 ನಂಬರ್ ಆಫ್ ಮೆಜರ್ಮೆಂಟ್, ನಂಬರ್ ಆಫ್ ಡೇಟಾ ಎಷ್ಟಿದೆ ನನ್ನ ಹತ್ರ, 4 ಡೇಟಾ ಇದೆ, ಡಿವೈಡ್ ಬೈ 4. ಸೊ ದಿಸ್ ವ್ಯಾಲ್ಯೂ ಈಸ್ ಆ್ಯಕ್ಚುಲಿ ಆವ್ರೇಜ್ ಡಿವಿಯೇಷನ್. ಏನು ವ್ಯಾಲ್ಯೂ ಬಂದಿದೆ, 0.003, ದಟ್ ಈಸ್ ದ ಆವ್ರೇಜ್ ಡಿವಿಯೇಷನ್. ಸೊ ಇದಾದಮೇಲೆ ಏನು ಫೈಂಡ್ ಔಟ್ ಮಾಡಬೇಕು ನೋಡಿ, ಆವ್ರೇಜ್ ಡಿವಿಯೇಷನ್ ಆಯಿತು. ರಿಲೇಟಿವ್. ಸೊ ರಿಲೇಟಿವ್ ಅಂತಂದರೆ ಏನು ಆವ್ರೇಜ್ ಡಿವಿಯೇಷನ್ ಇದೆ ಅಂದರೆ ಏನು 0.00 ಓಕೆ 03 ಇದೆ, ಡಿವೈಡ್ ಬೈ ರಿಲೇಟಿವ್ ಅಂತ ಬಂದಿರೋದ್ರಿಂದ ಮೀನಿಂದ ಡಿವೈಡ್ ಮಾಡಬೇಕು. ಮೀನ್ ಅಂತಂದರೆ ಎಷ್ಟು, 0.2043 ಇಂದ ಡಿವೈಡ್ ಮಾಡಬೇಕು. ಜೊತೆಗೆ 1000 PPTಯಲ್ಲಿ ಮೆನ್ಷನ್ ಮಾಡೋಕ್ಕೆ ಏನು ಮಾಡಬೇಕು, 1000 ಹಾಕೋಬೇಕು ನಾನು. ಓಕೆ, ಇಂಟು 1000 ಮಾಡ್ಕೋಬೇಕು. ಸೊ ಮಾಡಿದಾಗ ಏನು ವ್ಯಾಲ್ಯೂಸ್ ಬರುತ್ತೆ ಆ್ಯಕ್ಚುಲಿ ನೋಡಿ, 0.003 ಹಾಕ್ಕೊಂಡೆ, ಡಿವೈಡ್ ಬೈ 0.2043 ಇಂಟು 1000. ಓಕೆ, ಸೊ ಏನು ಬಂತು, 1.5 PPT. ದಿಸ್ ಈಸ್ ಆ್ಯಕ್ಚುಲಿ ರಿಲೇಟ್ ಟು ಆವರೇಜ್ ಡಿವಿಯೇಷನ್. ಓಕೆ, ಡಿವಿಯೇಷನ್. ಸೊ ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿ. ಸೊ ಫಸ್ಟ್ ಫಾರ್ಮುಲಾ ಬರ್ಕೊತೀವಿ. ಸ್ಯಾಂಪಲ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ನೇ ಫೈಂಡ್ ಔಟ್ ಮಾಡೋದು. ಬರೀ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕೇಳಿದಾಗಲ್ಲ ನಾವು ಯಾವುದನ್ನು ಫೈಂಡ್ ಔಟ್ ಮಾಡ್ತೀವಿ, ಸ್ಯಾಂಪಲ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫೈಂಡ್ ಔಟ್ ಮಾಡ್ತೀವಿ. ಸೊ S ಈಸ್ ಈಕ್ವಲ್ ಟು ಏನು ಮಾಡ್ತೀವಿ, ಸ್ಕ್ವೇರ್ ರೂಟ್ ಆಫ್ ಸಿಗ್ಮಾ XI ಮೈನಸ್ X ಬಾರ್ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಎನ್. ದಿಸ್ ಇಸ್ ದ ಫಾರ್ಮುಲಾ. ಸೊ ಇಲ್ಲಿ XI ಮೈನಸ್ X ಬಾರ್ ಹೋಲ್ ಸ್ಕ್ವೇರ್ ಎಲ್ಲಿ ಸಿಕ್ತು ನನಗೆ, 3rd ಕಾಲಮ್ ಅಡಿಷನ್ ಮಾಡಿದಾಗ ಸಿಕ್ತು. 3rd ಕಾಲಮ್ ಅಡಿಷನ್ ಮಾಡಿದಾಗ ಎಷ್ಟು ಬಂದಿದೆ, 0.56 ಇಂಟು 10⁻⁻⁻⁶. ದಿಸ್ ಈಸ್ ಆ್ಯಕ್ಚುಲಿ ಸಿಗ್ಮಾ ಆಫ್
ಅಲ್ವಾ ಎಕ್ಸ್ ಐ ಮೈನಸ್ ಎಕ್ಸ್ ಬಾರ್ ಹೋಲ್ ಸ್ಕ್ವೇರ್. ಸೊ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊತೀನಿ. ಸೊ ಎನ್ ಅಂದರೆ ಎಷ್ಟು ನಂಬರ್ ಆಫ್ ಡೇಟಾ ಇತ್ತು ನನ್ನ ಹತ್ರ 4 ಇತ್ತು. 4 - 1 ಅಂತಂದರೆ ಏನಾಯಿತು 3 ಆಯಿತು. ಓಕೆ, ಸೊ ಅದ್ರ ಸ್ಕ್ವೇರ್ ರೂಟ್ ಆಫ್ ಅದನ್ನು ಫೈಂಡ್ ಔಟ್ ಮಾಡಿದ್ಮೇಲೆ ಏನು ವ್ಯಾಲ್ಯೂಸ್ ಬಂತು 0.4320 ಇಂಟು 10⁻³ ದಿಸ್ ಇಸ್ ದ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಓಕೆ, ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫೈಂಡ್ ಔಟ್ ಮಾಡ್ತಾ ಇದ್ದಂಗೆ ಏನು ಮಾಡ್ತೀವಿ ನಾವು ವೇರಿಯನ್ಸ್ ನೀಟಾಗಿ ಫೈಂಡ್ ಔಟ್ ಮಾಡ್ಬೋದು. ಏನು ವೇರಿಯನ್ಸ್ ಅಂದರೆ ಏನು ಎಸ್ ಸ್ಕ್ವೇರ್ ಅಷ್ಟೇ. ಏನು ಬಂದಿತ್ತು ಇಲ್ಲಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅದನ್ನು ಏನು ಮಾಡ್ತೀನಿ ನಾನು ಹೋಲ್ ಸ್ಕ್ವೇರ್ ಮಾಡ್ತೀನಿ. ಮಾಡಿದಾಗ ಏನು ಬಂತು ನನಗೆ 0.186 ಇಂಟು 10⁻⁻6. ಇಲ್ಲೇನಾದರೂ ವೇರಿಯನ್ಸ್ ಅವ್ರು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕೇಳ್ದಾನೆ ಡೈರೆಕ್ಟಾಗಿ ವೇರಿಯೇಷನ್ ಕೇಳಿದಾಗ ನಾವೇನು ಮಾಡ್ತೀನಿ ಇಲ್ಲಿ ನೋಡಿ ಎಕ್ಸ್ ಐ ಮೈನಸ್ ಎಕ್ಸ್ ಬಾರ್ ಹೋಲ್ ಸ್ಕ್ವೇರ್ ಸಮ್ ಆಫ್ ಎಕ್ಸ್ ಐ ಮೈನಸ್ ಎಕ್ಸ್ ಬಾರ್ ಹೋಲ್ ಸ್ಕ್ವೇರ್ ಡಿವೈಡ್ ಬೈ n-1 ಸ್ಕ್ವೇರ್ ರೂಟ್ ಹಾಕ್ಕೊಳ್ಳೋಂಗಿಲ್ಲ ಅಷ್ಟೇ. ಓಕೆ, ಏನು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫಾರ್ಮುಲಾ ಇರುತ್ತೆ ಸೇಮ್ ಫಾರ್ಮುಲಾ ಏನು ಹಾಕ್ಕೊಳ್ಳೋಂಗೆ ಇಲ್ಲ, ಸ್ಕ್ವೇರ್ ರೂಟ್ ಆಫ್ನ ಹಾಕೋಂಗಿಲ್ಲ ಇಲ್ಲಿ. ಓಕೆ, ನೆಕ್ಸ್ಟ್ ಕೋಎಫಿಷಿಯೆಂಟ್ ಆಫ್ ವೇರಿಯೇಷನ್. ಸೊ ವೇರಿಯನ್ಸ್ ಗೊತ್ತಾಯಿತು ನನಗೆ. ನೆಕ್ಸ್ಟ್ ಏನೋ ಹೇಳಿ ಕೋಎಫಿಷಿಯೆಂಟ್ ಆಫ್ ವೇರಿಯೇಷನ್ ಕೇಳಿದ್ದಾರೆ. ಸೊ ಇಲ್ಲೇನು ಮಾಡ್ತೀವಿ ಸಿ ಬಿ ಇಟ್ ಈಸ್ ಈಕ್ವಲ್ ಟು ನಿಮ್ಗೆ ಹೇಳಿದ್ದೆ ನಾನು ಸ್ಟ್ಯಾಂಡರ್ಡ್ ರಿಲೇಟಿವ್ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಸೊ ರಿಲೇಟಿವ್ ಅಂತ ಬಂದ ತಕ್ಷಣ ಏನಾಗುತ್ತೆ ಏನು ಯಾವುದರಿಂದ ಡಿವೈಡ್ ಮಾಡ್ತೀವಿ ಎಕ್ಸ್ ಬಾರ್. ಸೊ ಸ್ಟ್ಯಾಂಡರ್ಡ್ ಅಂತ ಬಂದಿದೆ ಸೊ ಎಸ್ ಬಾರ್ ಡಿವೈಡ್ ಬೈ ಎಕ್ಸ್ ಬಾರ್. ಸೊ ಇಲ್ಲಿ ಕೋಎಫಿಷಿಯೆಂಟ್ ಆಫ್ ವೇರಿಯೇಷನ್ ಅಂತ ಬಂದಾಗ ಇಂಟು ಏನು ಮಾಡಬೇಕು ಇಲ್ಲಿ 100 ಮಾಡಬೇಕು. ಇಂಟು 100 ಮಾಡಿದಾಗ ಏನು ಬರುತ್ತೆ ಆನ್ಸರು ನನಗೆ. ಸೊ ದಟ್ ಈಸ್ ಆ್ಯಕ್ಚುಲಿ ಈ 0.2% ಇದೆಯಲ್ಲ ಇದೇನಂತ ಕರಿತೀವಿ ನಾವು ನೋಡು ಕೋಎಫಿಷಿಯೆಂಟ್ ಆಫ್ ವೇರಿಯೇಷನ್. ಫಸ್ಟ್ ಸ್ಟ್ಯಾಂಡರ್ಡ್ ರಿಲೇಟಿವ್ ಸ್ಟ್ಯಾಂಡರ್ಡ್ ವೇರಿಯೇಷನ್ ಫಾರ್ಮುಲಾ ಸೇಮು, ಬಟ್ ಏನು ಮಾಡ್ತೀವಿ ಇಲ್ಲಿ 1000 ಇಂಟು 1000 ಮಾಡ್ತೀವಿ ಅಷ್ಟೇ. ಸೊ ಎಷ್ಟು ಬಂತು 2.1 PPT. ಇವಾಗ ಇಷ್ಟೆಲ್ಲ ಫೈಂಡ್ ಔಟ್ ಮಾಡಿ ಯಾಕೆ ನಾನು ಫಸ್ಟಲ್ಲಿ ಮೀಡಿಯನ್ ರೇಂಜ್ ಫೈಂಡ್ ಔಟ್ ಮಾಡಲಿಲ್ಲ ಅಂದರೆ ಮೀಡಿಯನ್ ರೇಂಜ್ಗೆ ನಾವೇನು ಮಾಡಬೇಕು ನಮ್ಗೆ ಕೊಟ್ಟಿರೋಂಥ ಡೇಟಾನ ಅಸೆಂಡಿಂಗ್ ಅಥವಾ ಡಿಸೆಂಡಿಂಗ್ ಆರ್ಡರಲ್ಲಿ ಅರೇಂಜ್ ಮಾಡ್ಕೋಬೇಕು. ಓಕೆ, ನಾನೆಲ್ಲ ಅರೇಂಜ್ ಮಾಡಿಲ್ಲ, ನಾನು ನೆಸಸರಿನೂ ಇಲ್ಲ ವರ್ಟಿಕಲಾಗಿ ಅದನ್ನು ಬರಿಬೇಕಾದ್ರೆ. ಓಕೆ, ಇಲ್ಲೇನು ಮಾಡ್ತಾಯಿದ್ದೀನಿ ನೋಡಿ 4 ವ್ಯಾಲ್ಯೂಸ್ ಇದೆ. ಈ 4 ವ್ಯಾಲ್ಯೂಸನ್ನು ಸಹ ನಾನೇನು ಮಾಡ್ತಾಯಿದ್ದೀನಿ ಇನ್ಕ್ರೀಸಿಂಗ್ ಆರ್ಡರಲ್ಲಿ ಬರ್ಕೊಂಡಿದ್ದೀನಿ ನಾನು. ಓಕೆ, ಇಲ್ಲಿ ಮೀಡಿಯನ್ ಕಂಡುಹಿಡಿಬೇಕಾದ್ರೆ 4 ಇದೆ ಅಲ್ವಾ. ಸೊ 4 ಅಂದ ತಕ್ಷಣ ಏನಾಗುತ್ತೆ ಅಂತಂದರೆ ಈವನ್ ನಂಬರ್ ಬಂತು. ನಿಮ್ಗೆ ಹೇಳ್ಕೊಟ್ಟಂಗೆ 4 ವ್ಯಾಲ್ಯೂಸ್ ಇದೆ ಡಿವೈಡ್ ಬೈ 2 ಮಾಡ್ತೀನಿ, ಆವಾಗ 2 ಬಂತು. ಸೊ 2 + 1 ಅಂದರೆ 3. ಸೆಕೆಂಡು ಮತ್ತು ಥರ್ಡ್ ಎರಡೂ ಸಹ ಏನು ಮಾಡಬೇಕು ಆ್ಯಡ್ ಮಾಡಬೇಕು. ಇಲ್ಲಿ ಸೆಕೆಂಡ್ ಎಷ್ಟು ಸೆಕೆಂಡ್ ಒನ್ ಯಾವುದು 0.2041, ಥರ್ಡ್ ಒನ್ ಯಾವುದು ಆ್ಯಕ್ಚುಲಿ 0.2043. ಇಲ್ಲಾಂದರೆ ಫಾರ್ಮುಲಾ ಯೂಸ್ ಮಾಡ್ಬೋದು, ಫಾರ್ಮುಲಾಕ್ಕಿಂತ ಈಸಿ ಇದು. ಸೊ ಎರಡೂ ಆ್ಯಡ್ ಮಾಡಿ ಡಿವೈಡ್ ಬೈ 2 ಮಾಡಿದಾಗ ನನಗೇನು ವ್ಯಾಲ್ಯೂಸ್ ಬಂತು 0.2042. ದಿಸ್ ಈಸ್ ಆ್ಯಕ್ಚುಲಿ ಮೀಡಿಯನ್, ಇದು ಮೀಡಿಯನ್. ಸೊ ನೆಕ್ಸ್ಟು ರೇಂಜ್ ಅಂತಂದರೆ ಏನು ಲಾರ್ಜೆಸ್ಟ್ ವ್ಯಾಲ್ಯೂ ಮೈನಸ್ ಸ್ಮಾಲೆಸ್ಟ್ ವ್ಯಾಲ್ಯೂಸ್. ಸೊ ಇಲ್ಲಿ ಅರೇಂಜ್ ಮಾಡ್ಕೊಂಡಿದ್ದು ಇದರ ಲಾರ್ಜೆಸ್ಟ್ ವ್ಯಾಲ್ಯೂಸ್ ಯಾವುದು ಆ್ಯಕ್ಚುಲಿ 0.2049 ಇಸ್ ದ ಲಾರ್ಜೆಸ್ಟ್ ವ್ಯಾಲ್ಯೂ. ಸೊ ಅದನ್ನು ಬರ್ಕೋಬೇಕು. ಮೈನಸ್ ಸ್ಮಾಲೆಸ್ಟ್ ವ್ಯಾಲ್ಯೂಸ್ ಯಾವುದು ಫಸ್ಟ್ ಒನ್ ಇಸ್ ದ ಸ್ಮಾಲೆಸ್ಟ್ ವ್ಯಾಲ್ಯೂಸ್. ಸೊ 0.2039 ಎರಡೂ ಸಹ ಡಿಫ್ರೆನ್ಷಿಯೇಟ್ ಮಾಡಿದಾಗ ಬರೋ ಅಂಥ ವ್ಯಾಲ್ಯೂ 0.0010. ಇಟ್ ಈಸ್ ದ ರೇಂಜ್. ಓಕೆ, ಸೊ ಇದೊಂದು ಈಕ್ವೇಷನ್ನ ಏನು ಮಾಡೋದು ನಾವು ಎಲ್ಲನೂ ಫೈಂಡ್ ಔಟ್ ಮಾಡ್ತೀವಿ ಇಲ್ಲಿ. ಓಕೆ, ಸೊ ಯಾವುದೆಂದು ನಾವು ಫಸ್ಟ್ ಏನು ಫೈಂಡ್ ಔಟ್ ಮಾಡಿದೆ ನೋಡಿ ಈಸಿಯಾಗಿ ಆಗಬೇಕು ಅಂತಂದ ಫಸ್ಟ್ ಮೀನ್ ಫೈಂಡ್ ಔಟ್ ಮಾಡಿದೆ ನಾನು ಅಲ್ವಾ. ಅದಾದಮೇಲೆ ಆವ್ರೇಜ್ ಡಿವಿಯೇಷನ್ ಫೈಂಡ್ ಔಟ್ ಮಾಡಿದೆ, ಅದನ್ನೇ ಯೂಸ್ ಮಾಡ್ಕೊಂಡು ರಿಲೇಟಿವ್ ಆವ್ರೇಜ್ ಡಿವಿಯೇಷನ್ ಫೈಂಡ್ ಔಟ್ ಮಾಡಿದೆ. ಸೊ ಅದಾದಮೇಲೆ ಸ್ಟ್ಯಾಂಡರ್ಡ್ ಡಿವಿಯೇಷನು, ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮೇಲೆ ವೇರಿಯನ್ಸ್ ಫಾರ್ಮುಲಾ ನೋಡಿ ಯಾವ ಥರ ಒಂದೊಂದಕ್ಕೊಂದು ಆ ಥರದಲ್ಲೇ ಬರುತ್ತೆ. ನೆಕ್ಸ್ಟ್ ಕೋಎಫಿಷಿಯೆಂಟ್ ಆಫ್ ವೇರಿಯೇಷನು, ರಿಲೇಟಿವ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫೈಂಡ್ ಔಟ್ ಮಾಡಿದೆ ನಾನು. ಅದಾದಮೇಲೆ ಮೀಡಿಯನ್ನು, ಅದಾದಮೇಲೆ ಏನು ಮಾಡಿದ್ದು ರೇಂಜ್ ಫೈಂಡ್ ಔಟ್ ಮಾಡಿದೆ. ಸೊ ಲೈಕ್ ದಿಸ್. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಇನ್ನೊಬ್ರಿಗೆ ಯೂಸ್ ಆಗುತ್ತೆ ಅನ್ನೋದಾದ್ರೆ ದಯವಿಟ್ಟು ಶೇರ್ ಮಾಡಿ ಇದನ್ನು. ಹಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೆಲ್ಲ ಮಾಡೋದ್ರಿಂದ ನನಗೊಂದು ಮೋಟಿವೇಶನ್ ಸಿಗುತ್ತೆ. ಸೊ ನಾನು ಇನ್ನೂ ಒಂದಷ್ಟು ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ಬೋದು. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು 2014ಇಂದ 2020ವರೆಗೆ KSET ಕೇಳಿರೋ ಅಂತಹ ಪ್ರಾಬ್ಲಮ್ಗಳನ್ನ ಅಂದರೆ ಈ ರಿಲೇಟೆಡ್ ಯಾವುದ್ರದ್ದು ಡೇಟಾ ಅನಾಲಿಸಿಸ್ ರಿಲೇಟೆಡನ್ನು ಸಾಲ್ವ್ ಮಾಡ್ತೀನಿ, ನಾನು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅದರಲ್ಲಿ ಅದ್ರ ಜೊತೆಗೆ ಸಿಗ್ನಿಫಿಕೆಂಟ್ ಟೆಸ್ಟ್ ಇರ್ಬೋದು, ಸಿಗ್ನಿಫಿಕೆಂಟ್ ಫಿಗರ್ಸ್ ಇರ್ಬೋದು, ಇದರಲ್ಲಿ ಇನ್ನೂ ಕೆಲವೆಲ್ಲ ಇದೆ. ಸೊ ಅದನ್ನು ಸಹ ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಹಾಗೆ ನಿಮ್ಗೇನಾದರೂ ಪರ್ಟಿಕ್ಯುಲರಾಗಿ ಯಾವುದಾದ್ರೂ ಒಂದು ಟಾಪಿಕ್ ಬೇಕು ಅನ್ನೋದಾಗಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನನಗೇನಾದರೂ ಆ ಟಾಪಿಕ್ ಚೆನ್ನಾಗಿ ಗೊತ್ತಿದ್ದು ನನ್ನ ಹತ್ರ ನೋಟ್ಸ್ಗಳು ಮೆಟೀರಿಯಲ್ಗಳಿದ್ದರೆ ನಾನು ನಿಜವಾಗ್ಲೂ ಖಂಡಿತವಾಗ್ಲೂ ಆ ವಿಡಿಯೋ ಮಾಡಿ ನಾನು ಅದನ್ನು ಅಪ್ಲೋಡ್ ಮಾಡ್ತೀನಿ. ಓಕೆ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. Thank you so much for watching these videos. All the best.